ॐ अज्ञानतिमिरान्धस्य ज्ञानाञ्जनाशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकम्। वन्देऽहं श्रीगुरो श्रीयुतपदकमलं श्रीगुरोन् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वते देवे गौरवाणी प्रचारिणे निर्विशेषशून्य पाश्चात्यदेशतारिणे हे कृष्णा करुणा सिन्धो दीनबन्धो जगत्पते गोपेश गोपिका कान्त राधा कान्त नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधार श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे मुखं करोति वाचालं पंगुं लङ्घयते गिरिं यत्कृपातमहं वन्दे श्रीगुरुं दिनतारिणं परमानन्दमाधवं ಶ್ರೀಚೈತನ್ಯೇಶ್ವರಂ ಹರಿ ಓಂ ತತ್ಸತ್. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಸೊ ಶ್ಲೋಕ 6 ಉಪದೇಶಾಮೃತ. ಎಲ್ಲರೂ ಹೇಳಿ ಒಂದ್ಸಲಿ, ನಾನು ಹೇಳ್ತೀನಿ ಒಂದ್ಸಲಿ. ದೃಷ್ಟೈ ಸ್ವಭಾವ ಜನಿತೈರ್ವಪುಷಶ್ಚ ದೋಷೈರ್ दृष्टै स्वभावजनितै वपुषस्तदोष्ट्रै ಹೇಗಿದೆ ಮಾತಾಜಿ? ನ ಪ್ರಾಕೃತತ್ವಂ ಇಹ ಭಕ್ತಜನಸ್ಯ ಪಶ್ಯೇತ್. ನ ಪ್ರಾಕೃತತ್ವಮಿಹ ಭಕ್ತಜನಸ್ಯ ಪಶ್ಯೇತ್. ಗಂಗಾಂಭಸಾಂ ನ ಖಲು ಬುದ್ಬುದಫೇನ ಪಂಕೈರ್ ಗಂಗಾವಸಾಂ ನ ಖಲು ಬುದ್ಧತಪೇನ ಪಂಕೈ. ಬ್ರಹ್ಮದ್ರವತ್ವಮಪಗಚ್ಚತಿ ನೀರಧರ್ಮೈ. ಬ್ರಹ್ಮದ್ರವತ್ವಮಪಗಚ್ಚತಿ ನೀರಧರ್ಮೈ. ದೃಷ್ಟೈ ಸ್ವಭಾವಜನಿತೈರ್ವಪುಷಶ್ಚ ದೋಷೈರ್ दृष्टै स्वभावजनितैर्वपुषस्तदोषैः ನ ಪ್ರಾಕೃತತ್ವಂ ಇಹ ಭಕ್ತಜನಸ್ಯ ಪಶ್ಯೇತ್. न प्राकृतत्वमिह भक्तजनस्य पश्येत्. ಗಂಗಾಂಬಸಾಂ ನ ಖಲು ಬುದ್ಬುದಫೇನ ಪಂಕೈರ್ गङ्गाभसा न खलु बुद्धदबेन पङ्कैः. ಬ್ರಹ್ಮದ್ರವತ್ವಮಪಗಚ್ಚತಿ ನೀರಧರ್ಮೈ. ब्रह्मद्रवत्वमपगच्छति नीरधर्मैः. ಹರೇ ಕೃಷ್ಣ. ಅನುವಾದ ಓದ್ರಿ. ಜೈ ಶ್ರೀಲ ಪ್ರಭುಪಾದ್. ಅನುವಾದ ಯಾರಾದ್ರೂ ಒಬ್ರು ಓದಿ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ತೀನಿ. ಹಾ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ. ಜ್ಯೋತಿ ಮಾತಾಜಿ ಓದಿ. ಹಾ ಮಾತಾಜಿ. ಅನುವಾದ. ಕೃಷ್ಣ ಪ್ರಜ್ಞಾ ನೆಲೆಯಲ್ಲಿರುವುದರಿಂದ ಶುದ್ಧ ಭಕ್ತನಾದವನು ತನ್ನನ್ನು ದೇಹದೊಡನೆ ಸಮೀಕರಿಸಿಕೊಳ್ಳುವುದಿಲ್ಲ. ಅಂತಹ ಭಕ್ತನನ್ನು ಐಹಿಕ ದೃಷ್ಟಿಯಿಂದ ನೋಡಬಾರದು. ನಿಜವಾಗಿ ಹೇಳುವುದು ಕೀಳು ಜನ್ಮದ ಶರೀರವಿದ್ದರೆ, ವಿಕೃತ ದೇಹವಿದ್ದರೆ, ಇಲ್ಲವೇ ರೋಗವೂ ನಿತ್ರಾಣವೂ ಉಳ್ಳ ದೇಹವಿದ್ದರೆ ಅಂತಹ ವಿಷಯವನ್ನು ಕಡೆಗಣಿಸಬೇಕು. ಸಾಧಾರಣ ದೃಷ್ಟಿಯಿಂದ ಅಂತಹ ದೋಷಗಳು ಶುದ್ಧ ಭಕ್ತನ ದೇಹದಲ್ಲಿ ಎದ್ದು ಕಾಣಬಹುದು. ಆದರೆ ಮೇಲ್ನೋಟಕ್ಕೆ ಕಾಣುವ ಅಂತಹ ದೋಷಗಳಿದ್ದರೂ ಅವು ಶುದ್ಧ ಭಕ್ತನ ದೇಹವನ್ನು ಕಲುಷಿತಗೊಳಿಸಲಾರವು. ಆ ದೇಹವು ಮಳೆಗಾಲದಲ್ಲಿ ಗುಳ್ಳೆಗಳು, ನೊರೆ, ಕೆಸರುಗಳಿಂದ ತುಂಬಿದ ಗಂಗಾ
ಜಲವಿದ್ದಂತೆ. ಗಂಗಾ ನದಿಯ ನೀರು ಮಲಿನವಾಗುವುದಿಲ್ಲ. ಗಂಗಾಜಲ ಅಲ್ಲ ಕಲುಷಿತವೂ ಅಲ್ಲವೋ ಎನ್ನುವುದು ಪರಿಗಣಿಸದೆ ಗಂಗಾ ನದಿಯಲ್ಲಿ ಮೀಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಮುಂದೆ ಓದ್ಲಿ. ಹರೇ ಕೃಷ್ಣ. ಸಾಕು ಮಾತಾಜಿ. ಹಾ ಅನುವಾದನೇ ಮಾತಾಜಿ. ಇಷ್ಟು ಇದೆ ನೋಡಿ, ಅರ್ಥ ಹಾ ಸೊ ಮಾತಾಜಿ ಓದ್ಲಾ? ಅನುವಾದ ಇಲ್ಲ ಮಾತಾಜಿ, ಸಾಕು ಸಾಕು. ಹಾ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳಿ ಆಮೇಲೆ ಮತ್ತೆ ಮುಂದೆ ಹೋಗೋಣ. ಸರಿ. ಈ ಅನುವಾದ ಅಲ್ಲಿರೋ ಪ್ರತಿ ಒಂದು ಪಾಯಿಂಟ್ ಭಾವಾರ್ಥದಲ್ಲಿ ಪ್ರಭುಪಾದರು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇವಾಗ 5ನೇ ಶ್ಲೋಕದಲ್ಲಿ ಏನ್ ನೋಡಿದ್ವಿ ನಾವು? ಅದ್ರ ಮುಂದೆ ಇದು ಮುಂದೆ ಬರುತ್ತಲ್ವಾ, ಕಂಟಿನ್ಯೂಯೇಷನ್, ಇದು ಕಂಟಿನ್ಯೂ ಆಗತ್ತೆ. ಸೊ 5ನೇ ಶ್ಲೋಕ ಅಲ್ಲಿ ಏನಿತ್ತು? ಕನಿಷ್ಠಾಧಿಕಾರಿ, ಮಧ್ಯಮಾಧಿಕಾರಿ, ಉತ್ತಮಾಧಿಕಾರಿ. ಸೊ ವೈಷ್ಣವರಲ್ಲಿ ಹೆಂಗೆ ನಾವು ಯಾರು ಯಾವ ತರ ಅಂತ ನೋಡಿದ್ವಿ. ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ವೈಷ್ಣವಕ್ಕೆ ಅಂತ. ವೈಷ್ಣವಕ್ಕೆ ಅಂದ್ರೆ ಬೆಂಗಾಳಿನಲ್ಲಿ ಅರ್ಥ ಏನಂದ್ರೆ ಯಾವ ತರ ವೈಷ್ಣವ ನೀನು ಅಂತ. ಅಂದ್ರೆ ನಾವು ಯಾವ ತರ ವೈಷ್ಣವ ಅಂತ ಆ ಪುಸ್ತಕ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಕೇಳಿದ್ದೀನಿ. ಸೊ ಇವಾಗ ಇಲ್ಲಿ 3 ಭಾಗಗಳಲ್ಲಿ ನಮಗೆ ವೈಷ್ಣವರನ್ನ ಕೊಟ್ಟಿದ್ದಾರೆ ಇಲ್ಲಿ. ಇದ್ರಲ್ಲಿ ಲಾಸ್ಟ್ಗೆ ಉತ್ತಮ ಅಧಿಕಾರಿ, ಅವರ ಗುಣಗಳನ್ನ, ಉತ್ತಮ ಅಧಿಕಾರಿಯವರ ಬಗ್ಗೆ ಇನ್ನೂ ತಿಳ್ಕೊಳ್ಳೋದು ಮುಂದೆ ಹೋಗುತ್ತೆ. 6ನೇ ಶ್ಲೋಕದಲ್ಲಿ ಉತ್ತಮ ಅಧಿಕಾರಿಯವರನ್ನ ವಿವರಿಸಿದ್ದಾರೆ. ಇವಾಗ ನಮ್ಗೆಲ್ಲ ನಾವ್ ಯಾರು ಅಂತ ಕೇಳಿದ್ರೆ ಐಡೆಂಟಿಟಿ ಕಾರ್ಡ್ ಒಂದಿರತ್ತಲ್ವಾ. ನನ್ನ ಆಧಾರ್ ಕಾರ್ಡ್ ಇರತ್ತೆ, ಲೈಸೆನ್ಸ್ ಇರತ್ತೆ, ಮಕ್ಕಳಿಗೆ ಸ್ಕೂಲ್ ID ಕಾರ್ಡ್ ಇರತ್ತೆ. ಈ ತರ ನಾವ್ ಯಾರು ಅಂದ್ರೆ ನಾನು ಇಷ್ಟು ನಾನು ಈ ತರ ಏನದು ಫ್ಯಾಮಿಲಿನಲ್ಲಿ ಹುಟ್ಟಿದೀನಿ, ಈ ತರ ದೇಶದಲ್ಲಿ ಇಲ್ಲಿ ಈ ತರ ನಮಗೆ ಒಂದು ಐಡೆಂಟಿಟಿ ಇರತ್ತಲ್ವಾ. ಆ ತರ ಚೈತನ್ಯ ಮಹಾಪ್ರಭು ಅವರು ಉತ್ತಮ ಅಧಿಕಾರಿಗೆ, ನಿಜವಾದ ಭಕ್ತರಿಗೆ, ಶುದ್ಧ ಭಕ್ತರಿಗೆ ಐಡೆಂಟಿಫಿಕೇಶನ್ ಏನಂತ ಕೊಟ್ಟಿದಾರಂದ್ರೆ, ಚೈತನ್ಯ ಮಹಾಪ್ರಭು ಅವರು ಸ್ವತಃ ಹೇಳ್ತಾರೆ, ಮಧ್ಯಲೀಲಾ 13ನೇ ಅಧ್ಯಾಯ 80ನೇ ಶ್ಲೋಕ. ಸೊ ಚೈತನ್ಯ ಚರಿತಾಮೃತ ಮಧ್ಯಲೀಲಾ 13.80ರಲ್ಲಿ ಹೇಳ್ತಾರೆ, ನಾಹಂ ವಿಪ್ರೋ ನ ಚ ನರಪತಿರ್ನಾಪಿ ವೈಶ್ಯೋ ನ ಶೂದ್ರೋ ನಾಹಂ ವರ್ಣಿ ನ ಚ ಗೃಹಪತಿರ್ನೋ ವನಸ್ಥೋ ಯತಿರ್ವಾ ಕಿಂತು ಪ್ರೋದ್ಯನ್ ನಿಖಿಲ ಪರಮಾನಂದ ಪೂರ್ಣಾಮೃತಾಬ್ಧೇರ್ ಗೋಪಿ ಭರ್ತು ಪದ ಕಮಲಯೋರ್ ದಾಸ ದಾಸಾನುದಾಸ. ಅಂದ್ರೆ ಇವಾಗ ನಮಗೆಲ್ಲ ವರ್ಣಾಶ್ರಮದಲ್ಲಿ ನಮಗೆಲ್ಲ ಇವಾಗ ಆಧಾರ್ ಕಾರ್ಡ್ ಎಲ್ಲ ಇದೆ. ಬಟ್ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, ನಮಗೆ ನಾವೆಲ್ಲರೂ ಯಾವುದೋ ಒಂದು ವರ್ಣ, ಒಂದು ಆಶ್ರಮಕ್ಕೆ ಸೇರ್ತೀವಿ. ಇವಾಗ ನೀವು ಪಾಶ್ಚಾತ್ಯ ದೇಶದಲ್ಲಿ ಅವ್ರಿಗೆ ಗೊತ್ತಿಲ್ಲ, ಬಟ್ ಸೇರ್ತಾರೆ. ಪ್ರಭುಪಾದ ಏನ್ ಹೇಳ್ತಾರಂದ್ರೆ, ಇವಾಗ ಪಾಶ್ಚಾತ್ಯ ದೇಶಗಳು ಕೂಡ ಯಾರೋ ಒಬ್ರು ಇವಾಗ ಅವರು ಪೂಜೆ ಮಾಡ್ತಿರ್ತಾರೆ ಅಂತವ್ರು ಇರ್ತಾರಲ್ವಾ. ಸೊ ಅವರು ನಾಲೆಡ್ಜ್, ಜ್ಞಾನ ಹೊಂದಿರ್ತಾರೆ. ಇವರೆಲ್ಲ ಬ್ರಾಹ್ಮಣರು. ಸೊ ಯಾರು ವ್ಯಾಪಾರ ಮಾಡ್ತಿರ್ತಾರೆ ಅವರು ವೈಶ್ಯರು. ಸೊ ಎಲ್ಲ ಮನುಷ್ಯ ಜನ್ಮ ಈ ಭೂಮಿ ಮೇಲೆ ಹುಟ್ಟಿದೀವಿ ಅಂದ್ರೆ ನಾವು ಯಾವ್ದಾದ್ರೂ ಒಂದು ವರ್ಣ, ಒಂದು ಆಶ್ರಮಕ್ಕೆ ಸೇರ್ಲೇಬೇಕು. 4 ವರ್ಣದಲ್ಲಿ ಒಂದು ವರ್ಣ ಅಲ್ಲಿರ್ತೀವಿ, ಇಲ್ಲ 4 ಆಶ್ರಮಗಳಲ್ಲಿ. ಸೊ ಯಾವ್ದು ವರ್ಣಗಳು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. 4 ಆಶ್ರಮ: ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಸೊ ಪ್ರತಿಯೊಂದು ವ್ಯಕ್ತಿ ಒಂದು ವರ್ಣ, ಒಂದು ಆಶ್ರಮಕ್ಕೆ ಸೇರ್ಲೇಬೇಕು. ಇವಾಗ ನಾವೆಲ್ಲ ಗೃಹಸ್ಥಾಶ್ರಮ. ಸೊ ಮತ್ತೆ ನಮ್ಮ ಕೆಲಸದ ಪ್ರಕಾರ ಬ್ರಾಹ್ಮಣ ಇದು ವೃತ್ತಿನಲ್ಲಿ ಇರ್ತೀವಿ ಅಲ್ವಾ, ಯಾವ್ದಾದ್ರು ಒಂದು ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಅಫ್ಕೋರ್ಸ್ ಕಲಿಯುಗದಲ್ಲಿ ಎಲ್ಲಾರು ಶೂದ್ರರೇ, ಅದು ಬೇರೆ. ಬಟ್ 4 ತರ ವಿಂಗಡಿಸಬಹುದು ಅವ್ರು ಮಾಡೋ ವೃತ್ತಿಯಿಂದ. ಆದ್ರೆ ಬೈ ಬರ್ತ್, ಹುಟ್ಟಿನಿಂದ ಎಲ್ಲರೂ ಶೂದ್ರರು. ಇಲ್ಲಿ ಚೈತನ್ಯ ಮಹಾಪ್ರಭು ಐಡೆಂಟಿಫಿಕೇಶನ್ ಅಂದ್ರೆ ಅವ್ರ ಗುರ್ತು, ಒಬ್ಬ ಉತ್ತಮ ಅಧಿಕಾರಿ, ಶುದ್ಧ ಭಕ್ತರ ಗುರ್ತು ಹೆಂಗ್ ಕೊಡ್ತಾರೆ ಅಂದ್ರೆ, ಯಾವ್ದು ಅಲ್ಲ, ನಾನು ಈ 8 ನಾನು ನಾಹಂ ನೋಡಿ, ನಾಹಂ ವಿಪ್ರೋ, ನಾನು ವಿಪ್ರನಲ್ಲ. ನಾಹಂ ನರಪತಿರ್ ಅಂದ್ರೆ ಕ್ಷತ್ರಿಯರು, ಆಡಳಿತ ಮಾಡೋರು. ನಾಪಿ ವೈಶ್ಯ ಅಲ್ಲ. ನಾ ಶೂದ್ರೋ,
ನಾಹಂ ವರ್ಣಿ ನಾ ಚ ಗೃಹಪತಿರ್, ಗೃಹಸ್ಥ ಅಲ್ಲ, ವರ್ಣಿ ಅಂದ್ರೆ ಇದು ಏನು, ನ ವನಸ್ಥೋ ಯತಿರ್ವ, ಯತಿರ್ ಅಂದ್ರೆ ಸನ್ಯಾಸ, ಹ್ಮ್ ಬ್ರಾಹ್ಮಣ ಬ್ರಹ್ಮಚರ್ಯನೂ ಅಲ್ಲ, ಮತ್ತೆ ಇದು ಅಲ್ಲ, ವಾನಪ್ರಸ್ಥನೂ ಅಲ್ಲ, ವನಸ್ಥೋ. ಆದ್ರೆ ಏನು ನನ್ನ ಐಡೆಂಟಿಫಿಕೇಶನ್, ಮತ್ ನಾನು ಯಾರು? ಗೋಪಿ ಭರ್ತು ಪದ ಕಮಲ ಯೋರ್ ದಾಸ ದಾಸಾನು ದಾಸ. ಗೋಪಿ ಭರ್ತು, ಗೋಪಿಯರಿಗೆ ಭರ್ತ ಯಾರು? ಕೃಷ್ಣ ಕೃಷ್ಣ. ಕೃಷ್ಣ. ಸೊ ಆ ಭಗವಂತ ಕೃಷ್ಣನ ಪಾದ ಕಮಲ ಯೋರ್, ಆ ಪಾದ ಕಮಲಗಳಲ್ಲಿ, ಆ ಗೋಪಿ ಭರ್ತು ಪಾದ ಕಮಲಗಳಲ್ಲಿ ಇರುವ ದಾಸರ ದಾಸ ದಾಸಾನು ದಾಸ, ಆ ದಾಸರ 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 ದಾಸ ದಾಸಾನು ದಾಸ ನಾನು. ಸೊ ಇದು ಶುದ್ಧ ಭಕ್ತರ ಐಡೆಂಟಿಫಿಕೇಶನ್. ಸೊ ಇವರ ಗುಣಗಳು, ಇವರ ಉತ್ತಮ ಅಧಿಕಾರಿಯವರ ಗುಣಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅನುವಾದದಲ್ಲಿ. ನೋಡಿ ಏನಂತ ಕೊಟ್ಟಿದ್ದಾರೆ. ಫಸ್ಟ್, ಅವರು ತನ್ನ ದೇಹದಿಂದ ಅವರನ್ನು ಗುರುತಿಸ್ಕೊಳ್ಳೋದಿಲ್ಲ ಭಕ್ತರು. ಮತ್ತೆ ಅವರನ್ನ ನಾವು ಐಹಿಕ ದೃಷ್ಟಿಯಿಂದ ನಾವು ನೋಡಬಾರ್ದು, ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡ್ಬೇಕು. ಅಂದ್ರೆ ಏನರ್ಥ? ಐಹಿಕ ದೃಷ್ಟಿಯಿಂದ ನೋಡಬಾರ್ದು, ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡ್ಬೇಕು ಅಂದ್ರೆ ಏನರ್ಥ? ಐಹಿಕ ಅಂದ್ರೆ ಇಂದ ಭೌತಿಕ ಜಗತ್ತು ಮಾತಾಡಿ, ಹಾ ಲೌಕಿಕ ಜಗತ್ತಿನ ದೃಷ್ಟಿಯಲ್ಲಿ ನೋಡ್ಬಾರ್ದು. ಹಾ ಆಧ್ಯಾತ್ಮಿಕ ಅಂತಂದ್ರೆ ಅದ ಸ್ಪಿರಿಚುವಲ್ ಮೇಲೆ ಆ ಭಕ್ತಿ ಆತರ ಇದರಿಂದ ಆತರ ಕಣ್ಣೋಟದಲ್ಲಿ ನೋಡ್ಬೇಕು. ಅಂದ್ರೆ ನಮ್ ತರ ಅಲ್ಲ ಅವ್ರದ್ದು. ಅಂದ್ರೆ ನಾನು ಈ ಕುಲಕ್ಕೆ ಹುಟ್ಟಿದೀನಿ, ಈ ಕಲರ್ ಇದೀನಿ, ನಾನು ಈ ಏನದು ಪುಲ್ಲಿಂಗನ ಸ್ತ್ರೀಲಿಂಗನ, ಇಲ್ಲ ನಾನು ಈ ದೇಶದಲ್ಲಿ ಹುಟ್ಟಿದೀನಿ, ಅದ್ ಯಾವ್ದು ಅವ್ರಿಗೆ ಅನ್ವಯಿಸಲ್ಲ. ಅವ್ರನ್ನ ನಾವು ಆ ತರ ನೋಡಬಾರ್ದು. ಅವ್ರು ಭಾರತ ದೇಶದಲ್ಲಿ ಹುಟ್ಟಿಲ್ಲ, ಅಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಹುಟ್ಟಿದ್ರು, ಅವ್ರು ಹಿಂಗಿದ್ರು ಹಂಗಿದ್ರು, ಮೊದ್ಲೇನೋ ಮಾಡ್ತಿದ್ರು, ಇವಾಗ ಭಕ್ತರಾಗಿದ್ದಾರೆ, ಮೊದ್ಲಿದ್ದೆಲ್ಲ ಈ ತರ ಎಲ್ಲ ಕೆಲಸ ಮಾಡ್ತಿದ್ರು, ಯಾವ್ದು ಇಲ್ಲ. ಕಳ್ಳರು ಕೂಡ ಎಂಥೆಂಥ ಜನರನ್ನ ಪ್ರಭುಪಾದರು ಶುದ್ಧ ಭಕ್ತರನ್ನಾಗಿ ಅವರು ಇದು ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದಾರೆ. ಸೊ ನಾವು ಶುದ್ಧ ಭಕ್ತರ ಅವರು ಅಂದ್ರೆ ತುಂಬಾ ಕೆಳಮಟ್ಟದ ಕುಲದಲ್ಲಿ ಹುಟ್ಟಿದ್ದಾರೆ, ಇಲ್ಲ ನೋಡಕ್ಕೆ ಚೆನ್ನಾಗಿಲ್ಲ, ಇಲ್ಲ ಅವ್ರಿಗೆ ಯಾವ್ದಾದ್ರು ಆಕ್ಸಿಡೆಂಟ್ ಆಗಿರ್ಬೋದು ಒಂದೊಂದ್ಸಲಿ, ಯಾವ್ದಾದ್ರು ಕೈ ಕಾಲು ಒಂದೊಂದ್ಸಲಿ ಇರಲ್ಲ, ಇಲ್ಲ ಯಾವ್ದಾದ್ರು ರೋಗಗಳಿರ್ಬೋದು, ಮತ್ತೆ ಅವರಿಗೆ ಸುಂದರವಾದ ದೇಹ ಇರಲ್ಲ, ತುಂಬಾ ಅಟ್ರಾಕ್ಟಿವ್ ಆಗಿರಲ್ಲ ಒಂದೊಂದ್ಸಲಿ. ಆದ್ರೆ ಅವರಿಗೆ ಇರೋದು ಶುದ್ಧ ಮನಸ್ಸು ಮತ್ತೆ ಶುದ್ಧವಾದ ಹೃದಯ ಅವರಿಗೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಓವರ್ಲುಕ್ ಎ ಬಾಡಿ ಇನ್ ಎ ಲೋ ಫ್ಯಾಮಿಲಿ, ಎ ಬಾಡಿ ವಿತ್ ಎ ಬ್ಯಾಡ್ ಡಿ ಕಾಂಪ್ಲೆಕ್ಷನ್. ಹೆಂಗ್ ಕೊಟ್ಟಿದ್ದಾರೆ, ಇವೆಲ್ಲ ಕೊಟ್ಟಿದ್ದಾರೆ. ಸೊ ಐಹಿಕ ದೃಷ್ಟಿಯಿಂದ ನಮಗೆ ಇವೆಲ್ಲ ನಮಗೆ ಕಾಣಿಸ್ಬೋದು, ಆದ್ರೆ ನಾವು ಆ ದೃಷ್ಟಿಯಿಂದ ನೋಡಬಾರದು. ನಾವು ಇಲ್ಲಿ ಹೋಲಿಕೆ ಯಾರಿಗೆ ಕೊಟ್ಟಿದ್ದಾರೆ ಇಲ್ಲಿ ಅನುವಾದನಲ್ಲಿ? ಗಂಗಾ ನದಿ ಮಾತಾಡಿ ಇದು ಕೊಟ್ಟರು, ಗಂಗಾ ನದಿಗೆ. ಸೊ ಗಂಗಾ ನದಿ ಎಷ್ಟು ಕೊಳೆ ಆಗುತ್ತೆ, ಮಳೆ ಬಂದಾಗ ಸುರಿಯತ್ತೆ, ಹಿಮಾಲಯಗಳಿಂದ ಎಲ್ಲಾ ಕಡೆಯಿಂದ ಬರುತ್ತೆ, ಸೇರತ್ತೆ, ಬೆಟ್ಟ ಗುಡ್ಡಗಳಿಂದ, ದೊಡ್ಡ ದೊಡ್ಡ ಕಾಡು ಪ್ರದೇಶಗಳಿಂದ ಬಂದು ಗಂಗಾ ನದಿಗೆ ಸೇರಿದಾಗ ಎಷ್ಟೊಂದು ಕೊಳೆ ಮಣ್ಣು ಎಲ್ಲ ಸೇರತ್ತೆ. ಆದ್ರೆ ಗಂಗಾ ನದಿ ಯಾವಾಗ್ಲೂ ಪವಿತ್ರ. ಮತ್ತೆ ನಿಜವಾದ ಭಕ್ತರು ಆ ಕೊಳೆ ಎಲ್ಲ ಗಮನ ಇಟ್ಕೊಳ್ದೆ ಸ್ನಾನ ಮಾಡ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಆತರ ಶುದ್ಧ ಭಕ್ತರು ಯಾವುದೇ ಪರಿಸ್ಥಿತಿನಲ್ಲಿದ್ರು, ಅವ್ರು ಯಾವುದೇ ಕುಲ ಜಾತಿ ನೋಡಕ್ಕೆ ಹೆಂಗಿದ್ರು, ಯಾವ ತರ ಇದ್ರು, ಅವರು ಶುದ್ಧ ಭಕ್ತರು. ಅವರ ಗುರ್ತು ಒಂದೇ, ಗೋಪಿ ಭರ್ತು ಪದ ಕಮಲಯೋರ್ ದಾಸ ದಾಸಾನು ದಾಸ. ನಾವ್ ಯಾಕೆ ಶುದ್ಧ ಭಕ್ತರ ಬಗ್ಗೆ ಇವಾಗ ನೋಡಿ, ಕನಿಷ್ಠ ಮಧ್ಯಮ ಉತ್ತಮ ಅಧಿಕಾರಿ ಓದಿದ್ವಿ, ಆದ್ರೆ ಉತ್ತಮ ಅಧಿಕಾರಿ ಅವ್ರದ್ದು ಮತ್ತೆ ಸೆಪರೇಟ್ ಆಗಿ ಇಲ್ಲಿ ಶ್ಲೋಕ ಇದೆ. ಯಾಕೆ? ಅದು ಹೈಯೆಸ್ಟ್ ಮಾತಾಡಿ, ತುಂಬಾ ಎಲ್ಲಾರು ಆತರ ಆಗ್ಬೇಕು. ನಮಗೆ ಗೋಲ್, ಅದು ನಮಗೆ ಗೋಲ್ ಅದು, ಎಲ್ಲಾರು ಆತರ ಆಗ್ಬೇಕು ಅಂತ. ನಮಗೆ ಗುರಿ ಇದು. ಓದೋಣ ಭಾವಾರ್ಥ. ಯಾರು ಓದ್ತೀರಾ? ಹರೇ ಕೃಷ್ಣ. ಸ್ವಲ್ಪ
ಹರೇ ಕೃಷ್ಣ ಮಾತಾಜಿ. ಹಾ, ನೇತ್ರಾವತಿ ಮಾತಾಜಿ ಹೇಳಿ ಮಾತಾಜಿ. ಆಮೇಲೆ ಯಾರು ಹೇಳಿದ್ರು ಇವಾಗ? ಹರೇ ಕೃಷ್ಣ ಮಾತಾಜಿ. ಹಾ, ಸರ್ವೇಶ್ವರಿ ಮಾತಾಜಿ. ಆಮೇಲೆ ಫಸ್ಟ್ ನೇತ್ರಾವತಿ ಮಾತಾಜಿ ಓದಿ, ಒಂದು ಹರೇ ಅರ್ಧ ಕೃಷ್ಣ. ಪೇಜ್ ಓದಿ ಮಾತಾಜಿ. ಹ್ಮ್ ಭಾವಾರ್ಥ. ಆತ್ಮದ ಚಟುವಟಿಕೆಯಾದ ಶುದ್ಧ ಭಕ್ತಿಯನ್ನು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಂತನ ದಿವ್ಯ ಸೇವೆಯನ್ನು ಮುಕ್ತ ಸ್ಥಿತಿಯಲ್ಲಿ ಮಾಡಬಹುದು. ಭಗವದ್ಗೀತೆಯಲ್ಲಿ 14.26 ಹೀಗೆ ಹೇಳಿದೆ: ಮಾಂ ಚ ಯೋಗ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತಿತಯೇ ತಾನ್ ಬ್ರಹ್ಮ ಭೂಯಾ ಕಲ್ಪತೆ. ಪೂರ್ಣ ಭಕ್ತಿ ಸೇವೆಯನ್ನು ಮಾಡುವವನು ಯಾವುದೇ ಸಂದರ್ಭದಲ್ಲೂ ಪತೀತನಾಗುವನು. ಕೂಡಲೇ ಪ್ರಕೃತಿ ಗುಣಗಳನ್ನು ಮೀರಿ ಬ್ರಹ್ಮನ ನೆಲೆಗೆ ಬರುತ್ತಾನೆ. ಅವ್ಯಭಿಚಾರಿಣಿ ಭಕ್ತಿ ಎಂದರೆ ನಿಷ್ಕಲ್ಮಶ ಭಕ್ತಿ. ಭಕ್ತಿ ಸೇವಾ ನಿರತನಿಗೆ ಐಹಿಕ ಆಸೆಗಳಿರಬಾರದು. ಈ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಮನುಷ್ಯನ ಪ್ರಜ್ಞೆಯು ಬದಲಾಗಬೇಕು. ಪ್ರಜ್ಞೆಯು ಐಹಿಕ ಸುಖಾನುಭವದತ್ತ ವಾಲಿದ್ದರೆ ಅದು ಲೌಕಿಕ ಪ್ರಜ್ಞೆ. ಕೃಷ್ಣನೇ ಸೇವೆಯತ್ತ ವಾಲಿದ್ದರೆ ಅದು ಕೃಷ್ಣ ಪ್ರಜ್ಞೆ. ಕೃಷ್ಣನಿಗೆ ಶರಣಾಗತನಾದವನು ಐಹಿಕ ಆಸೆಗಳಿಲ್ಲದೆ ಕೃಷ್ಣನ ಸೇವೆ ಮಾಡುತ್ತಾನೆ. ಅನ್ಯಾಭಿಲಾಷಾತ್ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ. ದೇಹ ಮನಸ್ಸುಗಳ ವ್ಯಾಪಾರಗಳಿಂದ, ಜ್ಞಾನ ಕರ್ಮಗಳೇ ಮೊದಲಾದವುಗಳಿಂದ ಅತೀತವಾದ ಶುದ್ಧ ಭಕ್ತಿ ಸೇವೆಯನ್ನು ಭಕ್ತಿ ಯೋಗ ಎಂದು ಕರೆಯುತ್ತಾರೆ. ಭಕ್ತಿ ಯೋಗವು ಆತ್ಮಕ್ಕೆ ಸೂಕ್ತವಾದ ಚಟುವಟಿಕೆ. ಒಬ್ಬನು ವಿಶುದ್ಧವಾದ ನಿಷ್ಕಲ್ಮಶವಾದ ಭಕ್ತಿ ಸೇವೆಯಲ್ಲಿ ನಿಜವಾಗಿ ತೊಡಗಿದ್ದರೆ ಅವನು ಆಗಲೇ ಮುಕ್ತನಾಗಿರುತ್ತಾನೆ. ಸಗುಣಾನ್ ಸಮತೀತೈತಾನ್ ಕೃಷ್ಣ ಭಕ್ತನ ಸಮತೀತೈತಾನ್ ಕೃಷ್ಣ ಭಕ್ತನ ದೈಹಿಕ ಲಕ್ಷಣಗಳು ಐಹಿಕವಾಗಿ ಬದ್ಧವಾಗಿರುವಂತೆ ತೋರಿದರೂ ಅವನು ಐಹಿಕ ಪರಿಸ್ಥಿತಿಗೆ ಒಳಪಟ್ಟಿರುವುದಿಲ್ಲ. ಆದ್ದರಿಂದಲೇ ಶುದ್ಧ ಭಕ್ತನನ್ನು ಐಹಿಕ ದೃಷ್ಟಿಯಿಂದ ನೋಡಬಾರದು. ಒಬ್ಬನು ಸ್ವತಃ ಭಕ್ತನಾಗದೆ ಇನ್ನೊಬ್ಬ ಭಕ್ತನನ್ನು ಸರಿಯಾಗಿ ನೋಡಲಾರ. ಹಿಂದಿನ ಸಾಕು ಮಾತಾಜಿ. ಶ್ಲೋಕದಲ್ಲಿ ಹರೇ ಕೃಷ್ಣ. ಹರೇ ಇಲ್ಲ, ಕೃಷ್ಣ ಮುಗಿಸ್ಬಿಡಿ, ಆ ಪ್ಯಾರಾಗ್ರಾಫ್ ಮುಗಿಸ್ಬಿಡಿ, ಇನ್ನು ಸ್ವಲ್ಪ ಇದೆ. ಮುಗಿಸಿ. ನೋಡಲಾರ. ಹಿಂದಿನ ಶ್ಲೋಕದಲ್ಲಿ ವಿವರಿಸಿರುವಂತೆ 3 ಬಗೆಯ ಭಕ್ತರಿದ್ದಾರೆ: ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿ. ಕನಿಷ್ಠ ಅಧಿಕಾರಿಯಾದವನು ಭಕ್ತ ಮತ್ತು ಅಭಕ್ತರ ನಡುವೆ ಭೇದವನ್ನು ತಿಳಿಯಲಾರನು. ಅವನು ಸುಮ್ಮನೆ ದೇವಸ್ಥಾನದ ವಿಗ್ರಹವನ್ನು ಪೂಜಿಸುತ್ತಾನೆ ಅಷ್ಟೇ. ಆದರೆ ಮಧ್ಯಮಾಧಿಕಾರಿಯು ಭಕ್ತ ಮತ್ತು ಅಭಕ್ತರ ನಡುವಣ ಭೇದವನ್ನು, ಭಕ್ತ ಮತ್ತು ಭಗವಂತರ ನಡುವಣ ಭೇದವನ್ನು ಅರಿಯಬಲ್ಲವನು. ಹೀಗೆ ಅವನು ಭಗವಂತ, ಭಕ್ತ ಮತ್ತು ಭಕ್ತರ ಬೇರೆ ಬೇರೆ ರೀತಿಗಳಲ್ಲಿ ಕಾಣುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಸೊ ಇಲ್ಲಿ ಫಸ್ಟ್ ಭಾವಾರ್ಥದಲ್ಲಿ ಪ್ರಭುಪಾದರು ಎಕ್ಸ್ಪ್ಲೈನ್ ಮಾಡ್ತಿರೋದು ನಮಗೆ ಈ ಶ್ಲೋಕ ಕೊಟ್ಟಿದ್ದಾರೆ ಭಗವದ್ಗೀತೆಯಿಂದ. ಮಾಂಚಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಅಂದ್ರೆ ಮಾಂಚಯೋ ಅವ್ಯಭಿಚಾರೇಣ, ಅವ್ಯಭಿಚಾರಿ ಭಕ್ತಿ. ವ್ಯಭಿಚಾರಿ ಅಂದ್ರೆ ಏನು? ಅವ್ಯಭಿಚಾರೇಣ ಅಂದ್ರೆ ಪ್ರಾಸ್ಟಿಟ್ಯೂಟ್ ಅಂತಾರಲ್ವಾ ನೋಡಿ. ಅಂದ್ರೆ ಅವ್ರು ಎಷ್ಟೊಂದ್ ಕಡೆ ಇರುತ್ತೆ ಮನಸ್ಸು. ಅವ್ಯಭಿಚಾರಣೆ ಅಂದ್ರೆ ಆತರ ಅಲ್ಲ, ಒಂದೇ ಕಡೆ ಮನಸ್ಸಿರೋದು. ಅವ್ಯಭಿಚಾರಣ ಅಂದ್ರೆ ಮನಸ್ಸು ಒಂದೇ ಕಡೆ. ಯಾರು ಭಕ್ತಿ ಯೋಗೇನ ಸೇವತೆ, ಯಾರು ನನ್ನ ಭಕ್ತಿ ಯೋಗದಿಂದ ನನ್ನ ಸೇವೆ ಮಾಡ್ತಾರೆ, ಕೃಷ್ಣ ಹೇಳ್ತಿರೋದಿಲ್ಲಿ ಸಗುಣಾನ್ ಸಮತೀತ್ಯೈತಾನ್, ಅವರ ಗುಣಗಳಿಗೆ ಅತೀತವಾಗ್ತಾರೆ. ಸಮತೀತ್ಯೈತಾನ್ ಅಂದ್ರೆ ಅತೀತ ಗುಣಗಳಂದ್ರೆ ಈ ಸಂಸಾರದಲ್ಲಿ, ಈ ಬಂಧನದಲ್ಲಿ, ಈ ಐಹಿಕ ಜಗತ್ತಂದ್ರೆ ಎಷ್ಟು ಗುಣಗಳಿಂದ ನಾವು ಸಿಗಾಕೊಂಡಿರ್ತೀವಿ ನಾವು? ಐಹಿಕ ಗುಣ, ತ್ರಿಗುಣಗಳು ಮತ್ತೆ ತ್ರಿಗುಣ. ಹಾ ಹಾ ಈ ಭೌತಿಕ ಪ್ರಪಂಚ ಅಂದ್ರೇನೆ ಈ 3 ಗುಣಗಳು. ಯಾವ್ದೇ ಒಂದು ಯೋಚನೆ, ಯಾವ್ದೇ ಒಂದು ಕೆಲಸ, ಯಾವ್ದಾದ್ರೂ ನಾವು ಈ 3 ಗುಣಗಳಲ್ಲಿ ಮಾಡ್ತಾ ಇರ್ತೀವಿ ನಾವು. ಮತ್ತೆ ಮಿಕ್ಸ್ ಆಗಿರತ್ತೆ. ಒಂದೊಂದ್ಸಲಿ ನಾನು ಅರ್ಧ, ಒಂದು 50% 50% ನಾನು ತಮೋಗುಣದಲ್ಲಿರ್ತೀನಿ, 40 ರಜೋಗುಣ, ಆಮೇಲೆ 10% ಇದು. ಆಮೇಲೆ ಬೆಳಗ್ಗಿಂದ ರಾತ್ರಿವರೆಗೂ ಚೇಂಜ್ ಆಗ್ತಿರತ್ತೆ. ಬೆಳಗ್ಗೆ ಜಾಸ್ತಿ ಸತ್ವಗುಣನಲ್ಲಿರ್ತೀನಿ, ಮಧ್ಯಾಹ್ನ ರಜೋಗುಣ, ಆಮೇಲೆ ರಾತ್ರಿ ಬರ್ತಾ ತಮೋಗುಣ. ಸೊ ಈ ತರ ಪ್ರತಿಯೊಬ್ರು ಈ ಗುಣಗಳಲ್ಲಿ ಸಿಗಾಕೊಂಡಿರ್ತಾರೆ.
ಭಕ್ತಿ ಯೋಗದಲ್ಲಿ ನೋಡಿ, ಅವ್ಯಭಿಚಾರಿ ಭಕ್ತಿ ಯೋಗದಲ್ಲಿ ಯಾರು ಕೃಷ್ಣನಿಗೆ ಸೇವೆ ಮಾಡ್ತಾರೆ ಸ ಗುಣಾನ್ ಸಮತಿತ, ಈ ಗುಣಗಳಿಂದ ಮೇಲಿಕ್ ಹೋಗ್ಬಹುದು. ಬ್ರಹ್ಮ ಭೂಯಾಯ ಕಲ್ಪತೆ, ಅವರು ಬ್ರಹ್ಮನ್ ಸ್ತರಕ್ಕೆ ಹೋಗ್ಬಹುದು. ಸೊ ಅವ್ಯಭಿಚಾರಿ ಭಕ್ತಿ ಅಂದ್ರೆ ಅನಲಾಯ್ಡ್ ಡಿವೋಷನ್ ಅಂತ ಪ್ರಭುಪಾದರು ನೋಡಿ ಏನ್ ಕೊಡ್ತಾರೆ ಅಂದ್ರೆ, ಆ ಆ ಕಡೆ ಈ ಕಡೆ ಹ್ಮ್ ಅವ್ರಿಗೆ ಗಮನ ಆ ಕಡೆ ಈ ಕಡೆ ಹೋಗಲ್ಲ. ಅವ್ಯಭಿಚಾರಿಣಿ ಭಕ್ತಿ ಅಂದ್ರೆ ನಿಷ್ಕಲಂ ನಿಷ್ ಏನಿದು ನಿಷ್ಕಲ್ಮಶ ಭಕ್ತಿ. ನಿಷ್ಕಲ್ಮಶ ಭಕ್ತಿ ಅಂದ್ರೆ ಅವ್ರ ಭಕ್ತಿನ ಬಿಡಲ್ಲ, ಆ ಕಡೆ ಈ ಕಡೆ ಅವ್ರಿಗೆ ಗಮನನೇ ಹೋಗಲ್ಲ. ಅಂದ್ರೆ ಇವಾಗ ವ್ಯವಸಾಯಾತ್ಮಿಕ ಬುದ್ಧಿ ಅಂತೀವಿ ನೋಡಿ, ಅಂದ್ರೆ ಇವಾಗ ನಾವು ಒಂದು ಬಿಸ್ನೆಸ್ ಮ್ಯಾನ್, ಒಂದು ವ್ಯಾಪಾರಿ ಹತ್ರ ನೀವು ಮಾತಾಡಿ, ಏನೇ ಮಾತಾಡಿ, ಅವರು ಮತ್ತೆ ಮತ್ತೆ ಯಾರ ಹತ್ರ ಏನ್ ಮಾತಾಡಿದ್ರು ಇವರಿಂದ ನನ್ನ ವ್ಯಾಪಾರ ಹೆಂಗೆ ಹೆಚ್ಚಿಸ್ಕೊಳ್ತೀನಿ, ಹೆಂಗೆ ನಾನು ಇವ್ರನ್ನ ಉಪಯೋಗಿಸ್ಬೋದು, ಇವ್ರು ನನಗೆ ಏನಾದ್ರು ಹೆಲ್ಪ್ ಮಾಡ್ತಾರೆ, ಅವ್ರ ವ್ಯಾಪಾರ ಬಗ್ಗೆನೇ ಅವ್ರಿಗೆ 24 ಗಂಟೆ ಗಮನ ಇರುತ್ತೆ. ಅದು ಅವ್ಯಭಿಚಾರಿಣಿ ಭಕ್ತಿ ಅಂದ್ರೆ. ಈ ಅವ್ರ ಭಕ್ತಿ ಹೆಂಗ್ ಮಾಡ್ತಾರಂದ್ರೆ, ಏನೇ ನೀವು ಅವ್ರ ಜೊತೆ ಏನೇ ಮಾತಾಡಕ್ ಟ್ರೈ ಮಾಡಿ, ಗಮನ ಆ ಕಡೆ ಈ ಕಡೆ ಎಳಿರಿ, ಅವ್ರ ಭಕ್ತಿ ಬಗ್ಗೆನೇ ಆಲೋಚನೆ ಮಾಡ್ತಾರೆ, ಅವ್ರ ಕೃಷ್ಣನ ಸೇವೆ ಬಗ್ಗೆನೇ ಯೋಚನೆ ಮಾಡ್ತಾರೆ. ಸೊ ಆ ಗುಣ ಇಲ್ಲಿ ಪ್ರಭುಪಾದರು ಹೇಳಿದ್ದಾರೆ. ಅವ್ರಿಗೆ ಮತ್ತೆ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ, ಅವರಿಗೆ ಬೇರೆ ಯಾವ್ದು ಅಭಿಲಾಷ ಇರಲ್ಲ. ಅನ್ಯ ಅಭಿಲಾಷಿತ ಶೂನ್ಯಂ, ಕೃಷ್ಣನ್ ಸೇವೆ ಬಿಟ್ಟು ಅವ್ರಿಗೆ ಬೇರೆ ಅನ್ಯ ಇರಲ್ಲ. ಜ್ಞಾನ ಕರ್ಮಾದಿ ಅನಾವೃತಂ, ನನಗೆ ಯಾವುದೇ ಬೇರೆ ಜ್ಞಾನ ಬೇಕು, ಕರ್ಮಕ್ಕೋಸ್ಕರ ಅಂದ್ರೆ ಕರ್ಮಿ ಅಂತಾರಲ್ಲ, ಇವಾಗ ಫ್ರೂಟಿವ್ ಆಕ್ಟಿವಿಟಿ ಅಂದ್ರೆ ಫಲಕ್ಕೋಸ್ಕರ, ಯಾವುದೇ ಒಂದು ಫಲಕ್ಕೋಸ್ಕರ ನಾನು ಇದನ್ನ ಮಾಡ್ತೀನಿ. ಸೊ ನಾನು ಗೃಹಪ್ರವೇಶ ಮಾಡ್ತೀನಿ, ಇದು ಒಂದು ಯಜ್ಞ ಮಾಡ್ತೀನಿ, ಯಾಕೆ ನಾನು ಈ ಮನೆಯಲ್ಲಿ ಚೆನ್ನಾಗಿರ್ಬೇಕು. ಸೊ ಇವೆಲ್ಲ ಕರ್ಮಕಾಂಡ. ವೇದಗಳ ಪ್ರಕಾರ ಕರ್ಮಕಾಂಡದಲ್ಲಿರೋ ಎಲ್ಲಾ ತರ ದೇವತೆ ಪೂಜೆಗಳು, ವ್ರತಗಳು, ಯಜ್ಞಗಳು, ಇವೆಲ್ಲ ಕರ್ಮಕಾಂಡ ಇದ್ರಲ್ಲಿ. ಸೊ ಕರ್ಮಾದಿ ಅನಾವೃತ ಅಂದ್ರೆ ಆ ತರ ಕರ್ಮಗಳು ಯಾವುದು ಪರ್ಮಿಷನ್ ಇದೆ ಅದು ವೇದಗಳಲ್ಲಿ, ಅಂದ್ರೂ ಅವ್ರು ಅದ್ರಲ್ಲಿ ತೊಡಗಲ್ಲ, ಯಾಕಂದ್ರೆ ಅದಕ್ಕೆ ಫಲ ಅಪೇಕ್ಷೆ ಮಾಡಿ ಮಾಡ್ತಾರವ್ರು. ಸೊ ಅದು ಅವ್ಯಭಿಚಾರಿಣಿ ಭಕ್ತಿ. ಸೊ ಅಂಥವ್ರಿಗೆ ಬ್ರಹ್ಮನ್ಗೆ ಹೋಗ್ತಾರೆ ಅಂತ ಸ್ತರದಲ್ಲಿರ್ತಾರೆ. ಇಲ್ಲಿ ಇನ್ನೊಂದು ನೋಡಿ, ಯಾರು ಭಕ್ತರ ಅಲ್ಲ ಅವರಿಗೆ ಬೇರೆ ಭಕ್ತರನ್ನ ಗುರ್ಸಕ್ಕಾಗಲ್ಲ, ಉತ್ತಮ ಭಕ್ತರನ್ನ. ಇವಾಗ ಪ್ರಭುಪಾದ್ ಹೇಳ್ತಾರೆ, ನಾನ್ ಹೆಂಗೆ ಇಡೀ ಪ್ರಪಂಚ ಬೇರೆ ಜನರನ್ನ ಹಂಗೆ ನೋಡ್ತೀನಿ, ಆತ್ಮವತ್ ಮನ್ಯತೆ ಜಗತ್. ಆತ್ಮವತ್ ಮನ್ಯತೆ ಜಗತ್ ಅಂದ್ರೆ ಜಗತ್ತನ್ನ ನಾನು ಯಾವ ಕಣ್ಣಿನಿಂದ ನೋಡ್ತೀನಿ ಅಂದ್ರೆ ಆತ್ಮವತ್. ನಾನು ಎಂತ ಮನುಷ್ಯ, ನಾನು ಅದೇ ತರ ಜಗತ್ತೇ ನೋಡ್ತೀನಿ. ಒಬ್ಬ ಕಳ್ಳ ಬೇರೆಯವ್ರನ್ನೆಲ್ಲ ಅದೇ ದೃಷ್ಟಿಯಿಂದಾನೇ ನೋಡೋದು. ಈಗ ಒಬ್ರು ತುಂಬಾ ಇನ್ನೋಸೆಂಟ್ ಅಂದ್ರೆ ತುಂಬಾ ಅಮಾಯಕ, ಅವ್ರಿಗೆ ಏನು ಗೊತ್ತಿಲ್ಲ ಅಂದ್ರೆ ಅವ್ರು ಬೇರೆಯವ್ರನ್ನೆಲ್ಲಾರನು ತುಂಬಾ ಒಳ್ಳೆಯವರು ಅಂತಾನೆ ನೋಡ್ತಾರೆ. ಒಬ್ರು ಯಾರಾದ್ರೂ ತುಂಬಾ ಅಂದ್ರೆ ಕಪಟ, ಈ ತುಂಬಾ ಪಾಲಿಟಿಕ್ಸ್ ಈ ತರ ಪ್ಲೇ ಮಾಡಿ ರಾಜಕಾರಣಿ ಇದ್ರೆ ಎಲ್ಲಾರನ್ನೂ ಅವ್ರು ಅತಯತವರ ನೋಡ್ತಾರೆ. ಸೊ ಆತ್ಮವತ್ ಮನ್ಯತೆ ಜಗತ್. ಸೊ ನಾನು ಎಷ್ಟು ಮಟ್ಟಿಗೆ ನಾನು ಭಕ್ತಿನಲ್ಲಿ ಬೆಳೆದಿದ್ದೀನಿ, ಅದು ನಾವನ್ನು ಬೇರೆಯವರಲ್ಲಿ ಎಷ್ಟು ಭಕ್ತಿ ನನ್ ಕಾಣಿಸುತ್ತೆ, ಅವಾಗ ನನಗೆ ಗೊತ್ತಾಗೋದು. ಅದ್ರಿಂದ ನನ್ನನ್ನು ನಾನು ಆಕ್ಚುಲಿ ಪರಿಗಣಿಸ್ಕೋಬಹುದು ನೋಡಿ. ಒಬ್ಬ ಭಕ್ತರ್ ಅಲ್ಲದಿದ್ದರೆ ಅವ್ರು ಬೇರೆ ಭಕ್ತರನ್ನ ಪರ್ಫೆಕ್ಟ್ ಆಗಿ ಸರಿಯಾಗಿ ನೋಡಕ್ ಆಗೋದಿಲ್ಲ. ಸೊ ಇಲ್ಲಿ ಉದಾಹರಣೆ ಕೊಟ್ಟಿರೋದು ಕನಿಷ್ಠ, ಮಧ್ಯಮ ಮತ್ತೆ ಉತ್ತಮ ಅಧಿಕಾರಿ. ಕನಿಷ್ಠದಲ್ಲಿ ಯಾರು ಅವ್ರಿಗೆ ಭಕ್ತ ಮತ್ತೆ ಅಭಕ್ತರ ಬಗ್ಗೆ ಕೂಡ ಅವ್ರಿಗೆ ಗೊತ್ತಾಗಲ್ಲ, ಬರೀ ಭಗವಂತ ಒಬ್ರು ಅಷ್ಟೇ, ಮೇಲೆ ಎಲ್ಲ ಮನುಷ್ಯರು ಒಂದೇ, ಯಾರೋ ಎಲ್ಲರೂ ಹೌದು ಅವ್ರ ತರಾನೇ. ನಾವು ಏನೋ ಮಧ್ಯದಲ್ಲಿ ಎಲ್ಲ ಬೇರೆ ಕೆಲಸ ಇರುತ್ತೆ ಅವ್ರಿಗೆ, ಮಧ್ಯದಲ್ಲಿ ಜಸ್ಟ್ ಬಂದು ಒಂದು ನಮಸ್ಕಾರ ಮಾಡಿ ಹೋಗೋಣ ಅಂತಿರ್ತಾರೆ. ಅವ್ರು ಎಲ್ಲಾ ಭಕ್ತರನ್ನು ಅದೇ ತರ ನೋಡ್ತಾರೆ. ಸೊ ಆತ್ಮವತ್ ಮನ್ಯತೆ ಜಗತ್. ಮಧ್ಯಮಾಧಿಕಾರಿ ಹೆಂಗ್ ನೋಡ್ತಾರೆ, ಅವ್ರಿಗೆ ಭಗವಂತ ಯಾರು, ಭಕ್ತ ಯಾರು, ಅಭಕ್ತ ಯಾರು, ಮತ್ತೆ ಭಕ್ತಗಳಲ್ಲಿ ಇದು ಪ್ರೇಮ, ಮೈತ್ರಿ, ಕರುಣಾ, ಕೃಪಾ, ಉಪೇಕ್ಷೆ ನೋಡಿದ್ವಲ್ಲ ಮಧ್ಯಮ ಹಿಂದಿನ ಶ್ಲೋಕದಲ್ಲಿ. ಸೊ ಇವೆಲ್ಲ ಗುರುತಿಸ್ಬೋದು ಮಧ್ಯಮಾಧಿಕಾರಿಯವರು. ಓಕೆ. ಸೊ
ಉತ್ತಮ ಅಧಿಕಾರಿ ಅವರಿಗೆ ಯಾರಲ್ಲೂ ನಿಂದ ಆದಿ ಶೂನ್ಯ. 5ನೇ ಹೋದ ಶ್ಲೋಕದಲ್ಲಿ ನೋಡಿದ್ದು ನಿಂದ ಆದಿ ಶೂನ್ಯ. ಬೇರೆಯವ್ರನ್ನ ನಿಂದಿಸುವುದು ಅವರಿಗೆ ಶೂನ್ಯ. ಅಂದ್ರೆ ಅವ್ರಿಗೆ ಆಕ್ಚುಲಿ ಬೇರೆ ಯಾರಲ್ಲೂ ನಿಂದನೆ ಕಾಣಿಸೋದಿಲ್ಲ ಏನು, ಯಾಕಂದ್ರೆ ಅವರಷ್ಟು ಶುದ್ಧವಾಗಿರ್ತಾರೆ. ಹ್ಮ್ ಅವ್ರಿಗೆ ಆ ಥರನೇ ಗೊತ್ತಿಲ್ಲ ಏನು. ಓಕೆ, ಯಾ ಮುಂದೆ ಹೋಗೋಣ. ಹರೇ ಕೃಷ್ಣ ಮಾತಾಜಿ. ಇದು ಅವ್ಯಭಿಚಾರಿಣಿ ಭಕ್ತಿ ಅಂತ ಹೇಳ್ತಾರಲ್ವಾ, ಸೊ ಕೃಷ್ಣನ್ ಬಿಟ್ಟು ಬೇರೆ ಯಾರನ್ನೂ ಅವ್ರನ್ನ ಪೂಜೆ ಮಾಡಲ್ಲ ಅಂತ ಹೇಳ್ತಾರೆ, ಆರಾಧನೆ ಮಾಡಲ್ಲ, ಭಕ್ತಿ ಅಂದ್ರೇನೆ ಕೃಷ್ಣನ್ ಅಂತ ಹೇಳ್ತಾರಲ್ವ ಮಾತಾಜಿ. ಹೌದು ಹೌದು, ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ ಆಕ್ಚುಲಿ ಭಕ್ತಿ ಅನ್ನೋ ಶಬ್ದ ಬಂದ್ರೆ ಅದು ಆಕ್ಚುಲಿ ಭಗವಂತ ವಿಷ್ಣು ತತ್ವ ಅವ್ರಿಗೆ ಮಾತ್ರ ಅದು ಅನ್ವಯಿಸತ್ತೆ. ಕೃಷ್ಣ, ರಾಮ, ನರಸಿಂಹ ಈ ತರ ಬೇರೆ ದೇವತೆಗಳಿಗೆ ಆಕ್ಚುಲಿ ಭಕ್ತಿನೇ ಮಾಡಲ್ಲ ನಾವು. ಭಕ್ತಿ ಅನ್ನೋದು ಇಲ್ವೇ ಇಲ್ಲ. ಯಾಕಂದ್ರೆ ನಾವು ಆಕ್ಚುಲಿ ಅಲ್ಲಿ ಮಾಡೋದು, ಪ್ರಭುಪಾದರು ಹೇಳೋದು ಡೈರೆಕ್ಟ್ ಬಿಸ್ನೆಸ್ಸೇ. ಬೇರೆ ದೇವತೆಗಳ ಹತ್ರ ನೀವು ಹೋಗಿ ನೋಡಿ, ಏನಕ್ಕೆ ಹೋಗ್ತೀವಿ ನೀವು? ನಮ್ಮ ಇದ್ರಲ್ಲೇ ನೋಡಿ, ಅದು ಜನ ಗುರ್ತಿಸಲ್ಲ ಅಷ್ಟೇ. ಇವಾಗ ಏನದು, ಯಾರಾದ್ರೂ ಹೋದ್ಮೇಲೆ ಇದು ಮಾಡುವಾಗ, ತಿಥಿ ಮಾಡುವಾಗ ವಿಷ್ಣುಪಾದನೇ ಇಡ್ತಾರೆ. ಯಾರಾದ್ರೂ ಮಾಡೋದು ವಿಷ್ಣುಪಾದನೇ. ಯಾಕೆ? ಇನ್ನೇನು ನಿಮಗೆ ದೇಹಿಕ ಎಲ್ಲ ಆಯ್ತು, ಇನ್ನು ಇವಾಗ ಬೇಕಾಗಿರೋದು ನಿಮಗೆ ವಿಷ್ಣುವನ್ನೇ ಅಲ್ವಾ? ನೀವು ಯಾವುದೇ ವ್ರತಗಳು ನೋಡಿ, ಇವಾಗ ಶ್ರಾವಣ ಮಾಸ ಬಂತು, ಎಷ್ಟೊಂದು ವ್ರತಗಳಲ್ಲಿ ನೀವು ಪೂಜೆ ಮಾಡಿ ಅದಕ್ಕೆ ಅದರಲ್ಲಿ ಲಾಸ್ಟ್ಗೆ ಕತೆ ಬರುತ್ತೆ. ಅಲ್ಲಿ ಈ ಒಂದು ಇಚ್ಛೆ ಇಟ್ಕೊಂಡು ನಾನು ಮಾಡ್ತೀನಿ, ನನಗೆ ಒಳ್ಳೇದಾಗ್ಬೇಕು, ನನ್ನ ಫ್ಯಾಮಿಲಿಗೆ ಒಳ್ಳೇದಾಗ್ಬೇಕು, ನನ್ನ ಏನದು ಮನೆ ಮಕ್ಕಳು, ನನ್ನ ಗಂಡ ನನಗೆ ಸರಿ ಹೋಗ್ಬೇಕು, ಒಂದು ಇಚ್ಛೆ ಇರತ್ತೆ ಅಲ್ಲಿ. ಯಾರನ್ನೇ ನೀವು ಇದು ವ್ರತ ನೋಡಿ ಅದು. ಅದೇ ಮಾತಾಜಿ, ಆಮೇಲೆ ನಮ್ಮ ಈ ಎಲ್ಲಾ ಪೂಜೆನಲ್ಲೂ ಕೊನೆಯಲ್ಲಿ ಕೃಷ್ಣಾರ್ಪಣಂ ಅಂತಾನೆ ಹೇಳೋದಲ್ವಾ ಮಾತಾಜಿ? ಅದು ಲಾಸ್ಟಿಗೆ ಫೈನಲಿ ಕೃಷ್ಣಾರ್ಪಣಂ. ಬಟ್ ಇಚ್ಛೆ ಇರೋದು ದೇವತೆಗಳ ಹತ್ರ ಹೋಗೋದು. ಯಾಕಂದ್ರೆ ಫೈನಲಿ ಹೋಗೋದು ಅಂದ್ರೆ ಭಕ್ತಿ ಇರಲ್ಲ ಅಂತ ಹೇಳ್ತಿರೋದು. ಅದು ಭಕ್ತಿ ಅಲ್ಲ ಅಂತಾರೆ ಪ್ರಭುಪಾದರು. ಆಕ್ಚುಲಿ ಭಕ್ತ ಅನ್ನೋ ಶಬ್ದ ಬಂದ್ರೆ ಭಕ್ತಿ ಅಂದ್ರೆ ಏನೋ ಒಂದು ಭೋಕ್ತ ಮತ್ತೆ ಭುಕ್ತ ಮಧ್ಯದಲ್ಲಿರುವ ಅನುಬಂಧ, ಅದು ಭಕ್ತಿ ಅಂದ್ರೆ. ಭಕ್ತಿ ಭೋಕ್ತ ಬರೀ ಕೃಷ್ಣನೇ. ಕೃಷ್ಣನನ್ನ ಪೂಜೆ ಮಾಡಿದ್ರೇನೆ ಭಕ್ತ ಅಂತ ಹೇಳಿಸ್ಕೊಳ್ಳೋದು. ಕರೆಕ್ಟ್. ಇಲ್ಲಾಂದ್ರೆ ಆಕ್ಚುಲಿ ಭಕ್ತ ಅನ್ನೋ ಪದ ಯೂಸೇ ಮಾಡಬಾರ್ದು ಅಂತಾರೆ. ಬಾಕಿ ದೇವತೆಗಳನ್ನ ಮಾಡಿದ್ರೆ ಅದನ್ನ ಭಕ್ತ ಅಂತ ಹೇಳೋದಿಲ್ಲ. ಅವ್ರು ಮಾಡೋರ್ನ, ಕೃಷ್ಣನ್ನ ಪೂಜೆ ಮಾಡೋರ್ನೇ ಮಾತ್ರ ಭಕ್ತ ಅಂತ ಹೇಳೋದು. ಯಾಕಂದ್ರೆ ಅವ್ರಿಗೆ ಇಚ್ಛೆಗಳಿರುತ್ತೆ, ಯಾವ್ದೋ ಇಚ್ಛೆಯಿಂದಾನೇ ಹೋಗೋದು ಅಂತ ಹೋಗ್ತಾರೆ. ನಾವೆಲ್ಲ ಡೈರೆಕ್ಟ್ ಹೋಗ್ತೀವಿ ಮಾತಾಜಿ ಅಷ್ಟೇ. ಅದು ಎಷ್ಟು ಜನ್ಮನೋ ಗೊತ್ತಿಲ್ಲ ಅಲ್ಲ, ಎಷ್ಟು ಕೋಟಿ ಜನ್ಮನೋ ಗೊತ್ತಿಲ್ಲ ಅಲ್ಲ, ಮಧ್ಯದಲ್ಲಿ ಸಿಗಾಕೊಳ್ಳೋ ಚಾನ್ಸ್ ತುಂಬಾ ಇದೆ. ಅದು ಇರೋದು ಪ್ರಾಬ್ಲಮ್ ಅಲ್ಲಿ. ಇವಾಗ ನಾನು ಏನದ್ ಸುತ್ತಾಡ್ಕೊಂಡು ಹೋಗ್ತೀನಿ ಅಂತ ಸ್ವರ್ಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು 10,000 ವರ್ಷ ಇದ್ದು ಅಲ್ಲೇ ಇದ್ಬೇಡ ಅನ್ನೋ ಮನಸ್ಸು ಸೆಳೆಯಲ್ಲ ಅಂತ ಏನ್ ಗ್ಯಾರಂಟಿ? ಅದೇ ಎಕ್ಸಾಂಪಲ್ ಕೊಟ್ಟಿದ್ರು ಮಾತಾಜಿ, ಯಾವ್ದೋ ಒಂದು ಲೆಕ್ಚರಲ್ಲಿ ಕೇಳ್ತಿದ್ದೆ. ಸೊ ಉತ್ತಮ ಭಕ್ತರನ್ನ ಯಾವ ತರ ಫೈಂಡ್ ಔಟ್ ಮಾಡೋದು ಅಂತ ಒಂದು ಎಕ್ಸಾಂಪಲ್ ಕೊಟ್ರು, ತುಂಬಾ ರಿಲೇಟ್ ಆಯ್ತು ಮಾತಾಜಿ. ಈಗೆಲ್ಲ ನಾವು ಮನಗಿದೀವಿ, ಆಕ್ಚುಲಿ ಭಕ್ತಿ ಅನ್ನೋದಿಲ್ಲ. ಭಕ್ತರು ಎದ್ದಿರ್ತಾರೆ, ನಾವು ಎದ್ದಿರೋರ್ನ ನೋಡಕ್ ಆಗಲ್ಲ, ನಾವು ಅವ್ರನ್ನ ಭಕ್ತ ಅಂತ ನಾನ್ ಫಸ್ಟ್ ಭಕ್ತ ಆಗದೆ ಐಡೆಂಟಿಫೈ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಮಾತಾಜಿ. ಚೆನ್ನಾಗಿದೆ, ಹೌದು, ಹೋಲಿಕೆ ನೋಡಿ. ಸೊ ನಮಗೆ ಆತರ ಗುರ್ಸಕ್ಕಾಗಲ್ಲ. ನೀವ್ ಹೇಳ್ದಂಗೆ ಮಲ್ಗಿರೋರು ಎದ್ದಿರೋರ್ನ ಹೆಂಗ್ ನೋಡ್ತಾರೆ, ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೆಂಗ್ ಗೊತ್ತು ಅವ್ರಿಗೆ? ಕರೆಕ್ಟ್. ಹೋಗೋಣ ಮುಂದೆ. ಎಪ್ಪತ್ತೇಳು 57. ಯಾರು ಓದ್ತೀರಾ? ಸರ್ವೇಶ್ವರಿ ಮಾತಾಜಿ ಓದಿ. ಯಾರು ಶುದ್ಧ ಭಕ್ತನ ದೈಹಿಕ ನ್ಯೂನತೆಗಳ ಬಗೆಗೆ ಟೀಕಿಸಬಾರದು. ಅಂತಹ ದೋಷಗಳೇನಾದರೂ ಇದ್ದಲ್ಲಿ ಅವನ್ನು ಕಡೆಗಣಿಸಬೇಕು. ಪರಿಗಣಿಸಬೇಕಾದದ್ದು ಗುರುವಿನ ಮುಖ್ಯವಾದ ಕೆಲಸವನ್ನು, ಅದೆಂದರೆ ಭಕ್ತಿ ಸೇವೆ, ಪ್ರಭುವಿಗೆ ಸಲ್ಲಿಸುವ ಶುದ್ಧ ಸೇವೆ. ಭಗವದ್ಗೀತೆಯಲ್ಲಿ 9:30 ಹೀಗೆ ಹೇಳಿದೆ: ಅಪಿಚೇತ ಸುಧಾರಾಚರೋ ಭಜತೆ ಮಾಂ ಅನನ್ಯಭಾ ಸಾಧುರ್ಯೇವ ಸಮಂತವ್ಯ
ಸಮ್ಯಗ್ ವ್ಯವಸ್ಥಿತೋ ಹಿ ಸಹ ಭಕ್ತನಾದವನು ಕೆಲವು ವೇಳೆ ಕೆಟ್ಟ ಕೆಲಸಗಳಲ್ಲಿ ತೊಡಗಿರುವಂತೆ ಕಂಡರೂ ಅವನನ್ನು ಸಾಧುವೆಂದೇ ಪರಿಗಣಿಸಬೇಕು. ಏಕೆಂದರೆ ಅವನ ನಿಜವಾದ ಕರ್ತವ್ಯ ಭಗವಂತನ ಪ್ರೇಮ ಸೇವೆಯಲ್ಲಿ ತೊಡಗಿರುವುದು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವನನ್ನು ಒಬ್ಬ ಸಾಧಾರಣ ವ್ಯಕ್ತಿ ಎಂದು ಪರಿಗಣಿಸಬಾರದು. ಶುದ್ಧ ಭಕ್ತನೊಬ್ಬ ಬ್ರಾಹ್ಮಣ ಅಥವಾ ಗೋಸ್ವಾಮಿಯ ಕುಟುಂಬದಲ್ಲಿ ಹುಟ್ಟದಿದ್ದರೂ ಅವನು ಭಗವತ್ ಸೇವೆಯಲ್ಲಿ ಸಾಕ್ ಮಾತಾಜಿ, ತೊಡಗಿದ್ದರೆ ಒಂದ್ ನಿಮಿಷ. ಹರೇ ಕೃಷ್ಣ. ಸಾಕ್ ಮಾತಾಜಿ, ಇದು ನೋಡೋಣ ಒಂದ್ಸಲಿ. ನೋಡಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾರು ಶುದ್ಧ ಭಕ್ತನ ದೈಹಿಕ ನ್ಯೂನತೆಗಳ ಬಗೆಗೆ ಟೀಕಿಸಬಾರದು. ನಾವು ಟೀಕೆ ಮಾಡಬಾರದು. ಮತ್ತೆ ಅವರಲ್ಲಿ ಅಂತಹ ದೋಷಗಳೇನಾದರೂ ಇದ್ದಲ್ಲಿ ಅವನ್ನು ಕಡೆಗಣಿಸಬೇಕು. ಅವರಲ್ಲಿ ದೋಷ ನೋಡಬಾರದು. ನಮಗೆ ಎಸ್ಪೆಷಲಿ ನಮ್ಮ ಇಸ್ಕಾನ್ ಸಂಸ್ಥೆನಲ್ಲಿ ಎಷ್ಟು ಉದಾಹರಣೆಗಳಿದೆ ಅಂದ್ರೆ ಇದ್ರ ಮೇಲೆ ಅಷ್ಟಿದೆ. ಚೈತನ್ಯ ಚರಿತಾಮೃತದಲ್ಲಿ ಸನಾತನ ಗೋಸ್ವಾಮಿ ಅವರಿಗೆ 1 ವರ್ಷ ಅವ್ರಿಗೆ ಚರ್ಮದ ಒಂದು ಇದು ಬರುತ್ತೆ, ರೋಗ, ಬಾಯ್ಲ್ಸ್ ಅಂತಾರೆ ನೋಡಿ, ಒಂಥರ ಗುಳ್ಳೆಗಳ ತರ ಆಗತ್ತೆ. ಆ ಗುಳ್ಳೆಗಳಿಂದ ಒಂಥರ ಇದು ಬರುತ್ತೆ, ಪಸ್ಸು ತರ ಬರ್ತಾ ಇರತ್ತೆ. ಆದ್ರೆ ಅವರು ಅಷ್ಟು ಚರ್ಮಕ್ಕೆ, ದೇಹಕ್ಕೆ ಅಷ್ಟು ಅವ್ರ ಕಷ್ಟದಲ್ಲಿದ್ರುನು ಆ 1 ವರ್ಷ ಕೂಡ ಒಂಚೂರು ಅವರ ಏನದು ಸೇವೆ ಕಡಿಮೆ ಮಾಡಲ್ಲ ಕೃಷ್ಣ ಭಕ್ತಿನಲ್ಲಿ. ಹಂಗ್ ತೊಡಗಿರ್ತಾರೆ. ಸೊ ಇದು ಚೈತನ್ಯ ಚರಿತಾಮೃತದಿಂದ ನಮಗೆ ಉದಾಹರಣೆ. ಆಮೇಲೆ ನೀವು ಭಕ್ತಿ ರಾಘವ ಸ್ವಾಮಿ ಮಹಾರಾಜ್ ಅಂತ ಕೇಳಿದ್ದೀರಾ? ನಮ್ಮ ಇಸ್ಕಾನ್ ಅಲ್ಲಿ ಹೈದ್ರಾಬಾದ್ ಅಲ್ಲೆಲ್ಲ ತುಂಬಾ ಅವರು ಪ್ರಚಾರ ಮಾಡ್ತಾರೆ. ಅಲ್ಲಿ ಅವರು ಏನದು ದೀಕ್ಷೆ ಕೊಡ್ತಾರೆ, ಇನಿಷಿಯೇಟಿಂಗ್ ಗುರು. ಅವರು ಪ್ರಭುಪಾದರ ಶಿಷ್ಯರು. ಒಂದ್ಸಲಿ ಮಾಯಾಪುರಲ್ಲಿ ಡಕಾಯ್ಟ್ಸ್ ಬಂದಾಗ ಮೊದ್ಲೆಲ್ಲ ಹಂಗೆ ಇತ್ತು. ಅಂದ್ರೆ ಒಂದು 70-80 ಆ ಟೈಮ್ಗಳಲ್ಲೆಲ್ಲ ಮಾಯಾಪುರಲ್ಲಿ ತುಂಬಾ ಜನ ವಾಸ ಇರ್ತಿರ್ಲಿಲ್ಲ. ಸೊ ತುಂಬಾ ಜನ ಏನ್ ಮಾಡೋರು, ಬಂದು ಇಸ್ಕಾನ್ ದೇವಸ್ಥಾನಗಳಲ್ಲಿ ಗಲಾಟೆ ಮಾಡೋದು, ಹೋಗೋದು ಆಗಿದೆ 1-2-3 ಸಲ ಆತರ. ಅದಾದ್ಮೇಲೆನೆ ಉಗ್ರ ನರಸಿಂಹ ವಿಗ್ರಹ ಇದು ಸ್ಥಾಪನೆ ಮಾಡೋದಲ್ಲಿ ಮಾಯಾಪುರಲ್ಲಿ. ಅದಾದ್ಮೇಲಿಂದ ಒಂದ್ಸಲಿನೂ ಈ ತರ ಆಗಿಲ್ಲ. ನೀವು ಮಾಯಾಪುರ ಅದಕ್ಕೆ ನರಸಿಂಹ ನೋಡಿದ್ರೆ ಎಷ್ಟು ಉಗ್ರವಾಗಿದೆ, ನೋಡಿದಿರಲ್ಲ? ಅಷ್ಟು ಉಗ್ರ ರೂಪ ನಾವು ಶ್ರಾಣು ನರಸಿಂಹ ಅಂತ ಏನು ಹೇಳ್ತಾರ ಮಾತಾಡಿ? ಏನ್ ಮಾತಾಜಿ? ಶ್ರಾಣು ನರಸಿಂಹ ಅಂತ ಏನೋ ಹೇಳ್ತಾರಲ್ಲ, ಅದಕ್ಕೆ ಆ ನರಸಿಂಹ ಹೆಸರು ಮಾಯಾಪುರ ಅಲ್ಲ? ಶ್ರಾಣು ನರಸಿಂಹ ಅಂತ ಏನೋ ಹೇಳ್ತಾರೆ. ಗೊತ್ತಿಲ್ಲ ಮಾತಾಜಿ, ಉಗ್ರ ನರಸಿಂಹ ರೂಪ ಅಂತ ಗೊತ್ತಿಲ್ಲ, ಕೇಳಿಲ್ಲ ನಾನು ಮತ್ತೆ. ಸೊ ಎಷ್ಟೊಂದ್ಸಲಿ ಬಂದು ವಿಗ್ರಹನ ಇದು ಮಾಡೋದು, ತೆಗಿಯೋದು, ಇಲ್ಲ ಹೊಡೆದು ಅದನ್ನ ತಗೊಂಡು ಹೋಗಕ್ ಟ್ರೈ ಮಾಡೋದು ತುಂಬಾ ಆಗಿದೆ ಇಂಥವು ಮಾಯಾಪುರಲ್ಲಿ. ತುಂಬಾ ಅಂದ್ರೆ 1-2-3 ಸಲಿ ಆಗಿದೆ. ಒಂದ್ಸಲಿ ಡಕಾಯತರು ಬಂದು ಆ ವಿಗ್ರಹ ರಾಧಾ ಮಾಧವ್ ಅವ್ರನ್ನ ತಗೊಂಡೋಗಕ್ ಬಂದಾಗ ಈ ಭಕ್ತಿ ರಾಘವ ಸ್ವಾಮಿ ಅನ್ನೋರು ಅಲ್ಲಿ ಟೆಂಪಲ್ ಹಾಲ್ ಅಲ್ಲಿ ಇರ್ತಾರೆ. ಆ ವಿಗ್ರಹಗಳನ್ನ ಕಾಪಾಡಕ್ಕೆ ಟ್ರೈ ಮಾಡಿ ಅವರ ಕಾಲಿಗೆ ಒಂದು ಗುಂಡು ಏಟು ಬೀಳತ್ತೆ, ಗನ್ ಶಾಟ್. ಸೊ ಅದು ಡಾಕ್ಟರ್ಸ್ಗೆ ಫೈನಲಿ ಅದನ್ನ ಕಾಪಾಡಕ್ ಕೊಂಡು ಓಡಾಡ್ತಾರೆ, ಏನದು ಕ್ರಚಸ್. ಆದ್ರೆ ಅದಾದ್ಮೇಲಿಂದ ಅವರ ಭಕ್ತಿನಲ್ಲಿ ತುಂಬಾ ಅವರು ಮೇಲಿಕ್ಕೋದ್ರು. ಯಾರು ಇದ್ದಾರೆ ಅವ್ರ ಗಾಡ್ ಬ್ರದರ್ಸ್ ಎಲ್ಲ ಏನ್ ಹೇಳ್ತಾರೆ ಅಂದ್ರೆ, ಇವತ್ತಿಗೂ ಹೆಂಗೆ ಅಂದ್ರೆ ಇವಾಗ ಮಂಗಳಾರತಿ ನಲ್ಲಿ ಹಾಡೋದಾಗ್ಲಿ, ಪ್ರಚಾರ ಮಾಡೋದಾಗ್ಲಿ ಎಲ್ಲ ಜಾಸ್ತಿ ಆಗಿದೆ ಅವ್ರಿಗೆ ನೋಡಿ. ಸೊ ಒಂದೊಂದ್ಸಲಿ ನಾವು ಅವ್ರಿಗೆ ಕಾಲಿಲ್ಲ ಅಂತ ಅನ್ಕೋಬಹುದು, ಬಟ್ ಅವರ ಭಕ್ತಿ ನೋಡಿ ಎಷ್ಟು ಅವ್ರಿಗೆ ಇದಿದ್ರೆ. ಇವಾಗ ಯಾರಾದ್ರೂ ಡಕಾಯತರು ಕಳ್ಳರು ಬಂದ್ರು ಅಂದ್ರೆ ಫಸ್ಟ್ ನಾನ್ ಹೆಂಗ್ ಕಾಪಾಡ್ಕೊಳ್ಳಿ ಅಂತ ಓಡೊಟ್ಟಾಗಿ ಎಲ್ಲಾದ್ರೂ ಮೂಲೆ ಬಚ್ಚಿಟ್ಕೊಳ್ತೀವಿ. ಅವ್ರು ನೋಡಿ ಹೋಗಿ ಆ ವಿಗ್ರಹ ಕಾಪಾಡಕ್ಕೆ ಅಂತ ಕಳ್ಳರನ್ನ ಎದುರಿಸ್ಕೊಂಡಿದಾರ ಅವ್ರು, ಅಲ್ವಾ? ಸೊ ಇವತ್ತಿಗೂ ಕೂಡ ರೀಸೆಂಟ್ ಆಗಿ 4-5 ತಿಂಗಳಿಂದ ಅವರು ಹೈದ್ರಾಬಾದ್ ಬಂದು ಇನಿಷಿಯೇಷನ್ ಕೊಟ್ರು. ನನಗೆ ಗೊತ್ತಿರೋ ಒಬ್ರು ಮಾತಾಜಿ ತಗೊಂಡ್ರು ಇನಿಷಿಯೇಷನ್. ಸೊ ಭಕ್ತಿ ರಾಘವ ಸ್ವಾಮಿ ಮಹಾರಾಜ್ ಅಂದ್ರೆ ವೈಷ್ಣವರ ದೇಹ ನೋಡಬಾರ್ದು, ಅವರ ಮನಸ್ಸು, ಅವರ ಹೃದಯ ನೋಡ್ಬೇಕು. ಆಮೇಲೆ ರಾಧಾನಾಥ್ ಸ್ವಾಮಿ ಮಹಾರಾಜ್ ಅವರು ಒಂದ್ಸಲಿ ಹೇಳ್ತಾ ಇದ್ರು ಲೆಕ್ಚರ್ ಅಲ್ಲಿ, ಜಯಪತಾಕ ಸ್ವಾಮಿ ಮಹಾರಾಜ್ ಅವರ ಉತ್ಸಾಹ ನೋಡಿ ಅಂತ. ಅವ್ರಿಗೆ ಎಷ್ಟು ರೋಗಗಳಿದೆ ಇವಾಗ ನಾನು ಹೇಳ್ಬೇಕಾಗಿಲ್ಲ, ಎಲ್ಲರಿಗೂ ನಿಮಗ್ ಗೊತ್ತಿದೆ. ಯಾರೇ ಇನ್ಫ್ಯಾಕ್ಟ್ ಡಾಕ್ಟರ್ ನೋಡಿದ್ರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಇಂಥವ್ರು
ಲಿವರು ಕಿಡ್ನಿ ಏನೂ ಇಲ್ಲ, ಎಲ್ಲಾ ಟ್ರಾನ್ಸ್ಪ್ಲಾಂಟ್. ಇಂಥವ್ರು ಹೆಂಗಾದ್ರೂ ಬದುಕ್ತಾರೆ ಅಂತ ಡಾಕ್ಟರ್ಸಿಗೆ ಗೊತ್ತಿಲ್ಲ. ಆಕ್ಚುಲಿ ತುಂಬಾ ಜನ ಡಾಕ್ಟರ್ಸ್ ಅವ್ರ ಹತ್ರ ಹೋಗಕ್ಕೆ ಭಯ ಪಡ್ತಾರೆ. ಓಕೆ. ಫುಲ್ ಪ್ರಪಂಚದಲ್ಲಿ ಕೆಲವು ಡಾಕ್ಟರ್ಸ್ ಮಾತ್ರ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಕ್ ರೆಡಿ ಇದ್ದಾರೆ. ಅಷ್ಟು ಅವರಿಗೆ ಭಯ. ಯಾಕಂದ್ರೆ ಹೆಂಗ್ ಸಾಧ್ಯ ಇಂಥವ್ರು ಬದುಕಿರಕ್ಕೆ ಅಂತ. ಮಿರಾಕಲ್ ಮ್ಯಾನ್ ಅಂತಾನೆ ಹೇಳ್ತಾರೆ. ಅದ್ಭುತ ಮನುಷ್ಯ ಅಂತ. ಸೊ ಅಷ್ಟು ದೇಹದಲ್ಲಿ ಅಷ್ಟು ಏನದು ರೋಗಗಳು ಇರೋರು ಭಕ್ತಿ ರಾಧಾನಾಥ ಸ್ವಾಮಿ ಮಹಾರಾಜ್ ಒಂದ್ಸಲಿ ಹೇಳ್ತಾ ಇದ್ರು, ಅವರಿಂದ ಕಲಿಬೇಕು ನಾವು ಉತ್ಸಾಹ ಅಂತ. ನಾವು ಕೈ ಕಾಲು ಎಲ್ಲ ಇಷ್ಟು ಚೆನ್ನಾಗಿದೆ, ಅವರು ಓಡಾಡುವಷ್ಟು ಮಾಡುವಷ್ಟು ಪ್ರಚಾರ ಮಾಡುವಷ್ಟು ಉತ್ಸಾಹ ಹೇಳಕ್ಕಾಗಲ್ಲ. ರಾಧೇಶ್ಯಾಮ್ ಪ್ರಭು ಹೇಳ್ತಾ ಇದ್ರು, ಅವರು ಹೈದರಾಬಾದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ, ಇವಾಗ ಪುಣೆನಲ್ಲಿ ಇದ್ದಾರೆ ಅವರು, ಪುಣೆ ದೇವಸ್ಥಾನ ಪ್ರೆಸಿಡೆಂಟ್. ಹೈದರಾಬಾದಲ್ಲಿ ಇದ್ದಾಗ ಒಮ್ಮೆ ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಅವರು ಹೈದರಾಬಾದ್ಗೆ ಬಂದು ಒಂದು ಇಡೀ ವಾರ ಇದ್ರಂತೆ ಅಲ್ಲಿ. ಆ ಒಂದು ವಾರದಲ್ಲಿ ಅವ್ರು ಹೇಳ್ತಾ ಇದ್ರು, ಒಂದು ಕ್ಷಣ ಏನದು ಅವರಿಗೆ ಬಿಡುವಿರ್ತಾ ಇರ್ಲಿಲ್ಲ. ಕಂಟಿನ್ಯೂಸ್ ಆಗಿ ಯೂತ್ ಅವ್ರು ಬಂದು ಮೀಟ್ ಮಾಡ್ತಾರೆ, ಮಧ್ಯದಲ್ಲಿ ಗೃಹಸ್ಥರು ಬರ್ತಾರೆ, ಯಾರಾದ್ರೂ ಏನಾದ್ರು ತರ್ತಾರೆ, ಒಬ್ಬೊಬ್ರು ಕ್ವಶನ್ ಆನ್ಸರ್ಸ್ ಸೆಷನ್ ಇರುತ್ತೆ. ಆಮೇಲೆ ದಿನಕ್ಕೆ 3 ಹೊತ್ತು ಕ್ಲಾಸ್, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಆಮೇಲೆ ಕಂಟಿನ್ಯೂಸ್ ಆಗಿ ಒಂದು ನಿಮಿಷ ಟೈಮ್ ಇರಲ್ಲ, ಅಷ್ಟು ಉತ್ಸಾಹ. ರಾಧೇಶ್ಯಾಮ್ ಪ್ರಭು ಅವ್ರು ಏನ್ ಹೇಳ್ತಾ ಇದ್ರು, ನನಗೆ ಅವರಲ್ಲಿ ಇರೋ ಅಷ್ಟು 1% ನನಗೆ ಉತ್ಸಾಹ ಇದ್ರೆ ಸಾಕು, ಅವ್ರಿಗೆ ಅಷ್ಟು ಉತ್ಸಾಹ ಇದೆ. ಎಲ್ಲಿಂದ ಬರುತ್ತೆ? ಎಂತ ಇದಾರ್ ನೋಡಿ. ಅಂದ್ರೆ ನಮಗೆ ಆಕ್ಚುಲಿ ನಮ್ಗೆ ಇದಿರಲ್ಲ. ಇವತ್ತು ಕೂಡ ರೀಸೆಂಟ್ ಆಗಿ ಕೂಡ ಜಸ್ಟ್ ಒಂದ್ ವಾರದಿಂದ ಯಾರು ನಮ್ ದೇವಸ್ಥಾನಕ್ಕೆ ಬಂದ್ರಲ್ವಾ, ನಿನ್ನೆನೋ ಮೊನ್ನೆನೋ, ಭಕ್ತಿಧೀರ್ ದಾಮೋದರ ಸ್ವಾಮಿ ಮಹಾರಾಜ್ ಎಲ್ಲ. ಭಕ್ತಿ ಪ್ರಚಾರ ಹಾ ಭಕ್ತಿ ಪ್ರಸಾದ್ ಮಹಾರಾಜ್ ಅಲ್ಲ, ರೀಸೆಂಟ್ ಆಗಿ ಕ್ಲಾಸ್ ಆಯ್ತಲ್ಲ ಮಾತಾಜಿ. ಅದೇ ಇವರು ಒಂದು ಅವ್ರ ಜೊತೆ ಇರ್ತಾರೆ, ಅವ್ರ ಡಿಸೇಬಲ್ ಮಾತಾಜಿ ಅವರು, ಅವ್ರ ಡಿಸೈಪಲ್. ಜಯಪಟಾಕ್ ಡಿಸೇಬಲ್ ತಾನೆ ಅವರು. ಯಾಕೆ ಬರ್ತಾ ಇಲ್ಲ ನಂಗೆ ತಕ್ಷಣ ಅವ್ರ ಹೆಸರು ಬರ್ತಾರೆ. ಅಯ್ಯೋ, ಗ್ರೂಪ್ ಅಲ್ಲಿ ಕೂಡ ಇದಾಕಿದಾರಲ್ಲ, ಗ್ರೂಪ್ ಅಲ್ಲಿ ಹಾಕಿದ್ದಾರೆ ಮಾತಾಜಿ. ಭಕ್ತಿ ಪುರುಷೋತ್ತಮ್ ಸ್ವಾಮಿ ಮಹಾರಾಜ್, ಭಕ್ತಿ ಪುರುಷೋತ್ತಮ ಅವ್ರ ದಾಸ. ಸೊ ಅವ್ರು ಹೇಳ್ತಾ ಇದ್ರು, ಇವಾಗ ಆಲ್ಮೋಸ್ಟ್ 60 ದಿನ ಆಗ್ತಾ ಬಂತು ಅವ್ರು ಇವಾಗ ಮಾತಾಜಿ. ಈ ತರ ಹುಷಾರಿಲ್ದೆ ಅವ್ರು ಇವಾಗ ಡಾಕ್ಟರ್ ಆಸ್ಪತ್ರೆನಲ್ಲಿ ಇದ್ದು. ಸೊ ಇದು ಯಾಕೆ ಬಂದಿದ್ದು, ಅವರು ಅಮೆರಿಕಾಗ್ ಹೋಗ್ಬೇಕು ಅಂತ ಹಠ ಮಾಡಿದ್ರಂತೆ. ಯಾರ ಮಾತು ಕೇಳಲಿಲ್ಲ ನೋಡಿ. ವೀಲ್ ಚೇರ್ ಮೇಲೆ ಇಷ್ಟು ರೋಗಗಳ ಇಟ್ಕೊಂಡು ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಅವರು ಮಲೇಷ್ಯಾಗ್ ಹೋಗಿ ಅಲ್ಲಿ ಒಂದು ದೇವಸ್ಥಾನ ಇನಾಗ್ರೇಷನ್ ಮಾಡಿ, ಆಮೇಲೆ ಲಂಡನ್ಗೆ ಹೋಗಿ ಅಲ್ಲಿ ಪ್ರಚಾರ ಮಾಡಿ 2 ದಿವಸ 3 ದಿವಸ ಇದ್ದು, ಆಮೇಲೆ ಅಮೆರಿಕಾಗ್ ಹೋಗಿ ಅಮೆರಿಕಾನಲ್ಲಿ ಎಷ್ಟೋ ಡಿಸೇಬಲ್ಸ್ಗೆ ಇದು ಕೊಟ್ಟಿದ್ದಾರೆ. ಅಮೆರಿಕಾನಲ್ಲಿ ಎಷ್ಟೊಂದು ಸ್ಥಾನಗಳಿಗೆ ಹೋಗ್ಬೇಕಾಗಿತ್ತು, ಎಷ್ಟೋ ಊರುಗಳಿಗೆ. ಅಲ್ಲಿ ಟೆಕ್ಸಸ್ ಅಲ್ಲಿ ಮತ್ತೆ ಒಂದು ಸೆಂಟರ್ ಇನಾಗ್ರೇಟ್ ಮಾಡಿ ನೋಡಿ. ನಾನ್ ಹೋಗ್ಲೇಬೇಕು ಅಂತ ಹಠ ಮಾಡಿದ್ದಕ್ಕೆ ಅವ್ರು ಪ್ರಯಾಣ ಮಾಡಿದ್ರು. ಆಮೇಲೆ ಟೆಕ್ಸಸ್ ಅಲ್ಲಿ ಹಿಂಗಾಯ್ತು, ಇನಿಷಿಯೇಷನ್ ಮಾಡಿದ್ರು ಅವರು. ಇಷ್ಟಾಯ್ತು ಅಂದ್ರೆ ಅವ್ರ ಉತ್ಸಾಹ ಎಷ್ಟು ದೇಹದಲ್ಲಿ. ನಾವು ಒಂದು ಫೀವರ್ ಇದ್ರೆ ನಾನು ಮಂಗಳಾರತಿ ಸ್ಟಾಪ್ ಮಾಡ್ಬಿಡ್ತೀನಿ. ಏನಾದ್ರೂ ಕಷ್ಟ ಇದ್ರೆ ರಾತ್ರಿ ಒಂದ್ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಸೊ ಅಂದ್ರೆ ಅಂಥವ್ರು ನಮ್ಮ ಮಧ್ಯ ಇದ್ದಾರೆ. ಇನ್ನೊಬ್ರು ಶ್ರೀಧರ ಸ್ವಾಮಿ ಅಂತ, ಹಿಸ್ ಹೋಲಿನೆಸ್ ಶ್ರೀಧರ್ ಸ್ವಾಮಿ ಮಹಾರಾಜ್, ಭಕ್ತಿ ಶ್ರೀಧರ್ ಸ್ವಾಮಿ ಮಹಾರಾಜ್. ಅವರಿಗೆ ಅಮೆರಿಕಾನಲ್ಲಿ ಇದಕ್ಕೆ ಹೋಗ್ತಾರೆ, ಪ್ರಚಾರಕ್ಕೋಸ್ಕರ ಹೋದಾಗ ಸಡನ್ ಆಗಿ ಅಲ್ಲಿ ಡಾಕ್ಟರ್ಸ್ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ, ಅವ್ರ ಹೊಟ್ಟೆ ಇದೆ ಅಲ್ವಾ, ಲಿವರ್ ಅಲ್ಲಿ ಪ್ರಾಬ್ಲಮ್ ಬಂದು ಹೊಟ್ಟೆ ತುಂಬಾ ದೊಡ್ಡದ ಉಬ್ಬಿ ಬಿಡುತ್ತೆ. ಡಾಕ್ಟರ್ಸ್ ಹೇಳ್ತಾರೆ, ನೀವು 1 ವಾರಕ್ಕಿಂತ ನೀವು ಜಾಸ್ತಿ ಬದುಕಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ. ಅವ್ರು ಇಮ್ಮಿಡಿಯೇಟ್ ಭಕ್ತಿ ಶ್ರೀಧರ್ ಸ್ವಾಮಿ ಮಹಾರಾಜ್ ಅವರು ತಕ್ಷಣ ಬಂದು ಎಲ್ಲಿಗೆ ಬಂದ್ಬಿಡ್ತಾರೆ, ಮಾಯಾಪುರ್ಗೆ ಬರ್ತಾರೆ. ಮಾಯಾಪುರ್ ಬಂದ ಮೇಲೆ ಪ್ಲೇನಿಂದ ಇಳಿದು ಕಾರಿಂದ ಬಂದು ಅಲ್ಲಿ ಮಾಯಾಪುರ್ ಇಳಿದ ತಕ್ಷಣ ಹೇಳ್ತಾರಂತೆ, ಎಷ್ಟೊಂದ್ ಜನ ಹೇಳ್ತಾರೆ, ಹಿಂಗ್ ಎದ್ಬಿಟ್ಟು ಹರೇ ಕೃಷ್ಣ ಅಂತ ಫುಲ್ ಕುಣಿದು ಖುಷಿಯಿಂದ ಹೇಳ್ತಾರೆ. ಯಾಕಂದ್ರೆ ನಾನ್ ಮಾಯಾಪುರ್ಗ್ ಬಂದಿದ್ದೀನಿ ಇವಾಗ ಅಂತ ನೋಡಿ. ಮತ್ತೆ ಅವ್ರಿಗೆ 1 ವಾರ ಇರತ್ತೆ ಅಂತ ಗೊತ್ತಲ್ವಾ. ಅದು 2004ನಲ್ಲಿ ಪಂಚತತ್ವ ಇದು ಇನ್ಸ್ಟಾಲೇಷನ್ ಆಗತ್ತೆ ಅಲ್ಲಿ, ಆ ಟೈಮಲ್ಲಿ ತಿರುಗಾರೋದು. ಸೊ
ತುಂಬಾ ಜನ ಯಾತ್ರಿಗಳು ಬರ್ತಿರ್ತಾರೆ ಅಲ್ಲಿ. ಅವ್ರು ಏನ್ ಹೇಳ್ತಾರೆ, ಈ ಒಂದು ವಾರದಲ್ಲಿ ಅವರು ಅಲ್ಲಿ ರೂಮಲ್ಲಿ ಇರ್ತಾರಲ್ಲ, ಎಷ್ಟು ಜನ ಹೊಸ ಯಾತ್ರಿಗಳು ಬರ್ತಾರೋ, ಏನದು ಪಿಲಿಗ್ರಿಮೇಜ್, ದೇವ್ರ ದರ್ಶನ ಮಾಡ್ಕೊಂಡು ಅವ್ರನ್ನೆಲ್ಲ ನನ್ನ ಹತ್ರ ಕಳಿಸಿ ಅಂತ ಹೇಳಿ, ಆ ಒಂದು ವಾರದಲ್ಲಿ ಎಷ್ಟು ಜನ ಹೊಸೊಬ್ಬರಿಗೆ ಅವ್ರಿಗೆ ತೋರಿಸಿ, ಇವಾಗ ನೋಡಿ ಅವ್ರ ಹೊಟ್ಟೆ ಅದು ಇದು ತೋರಿಸಿ ನನಗೆ ಇಷ್ಟು ರೋಗ ಅಂತ ಹೇಳಿ ಅವ್ರು ಖುಷಿಯಿಂದ ಜಪ ಮಾಡ್ಬೇಕು ಅಂತ ಹೇಳಿ ಎಷ್ಟೊಂದು ಹೊಸೊಬ್ಬರನ್ನ ಅವರು ಚಾಂಟಿಂಗ್ ಶುರು ಮಾಡಿಸ್ತಾರೆ. ಅವ್ರು ಆ ಒಂದು ವಾರದಲ್ಲಿ ಪ್ರಚಾರ ಮಾಡಿಸ್ತಾರೆ. ಅವ್ರು ಜನಕ್ಕೆ ಆಶ್ಚರ್ಯ ಆಗತ್ತೆ, ಇನ್ನೇನು ಒಂದು ವಾರದಲ್ಲಿ ಏನದು ದೇಹ ಬಿಡೋರು ಹಿಂಗೂ ಇರಕ್ ಸಾಧ್ಯನಾ ಅಂತ. ಅವ್ರನ್ನ ನೋಡಿ ಎಷ್ಟೊಂದು ಜನ ಜಪ ಶುರು ಮಾಡ್ತಾರೆ. ಸೊ ಮತ್ತವರು ಹೆಂಗೆ ಹಾಸ್ಯ ಮಾಡ್ತಿದ್ರಂತೆ ಡಾಕ್ಟರ್ಸ್ ಹತ್ರ, ಅವ್ರ ಹೊಟ್ಟೆ ನೀರು ತುಂಬಿ ಬಿಡತ್ತೆ ಅದು. ಸೊ ಡಾಕ್ಟರ್ಸ್ ಹತ್ರ ಹಾಸ್ಯ ಮಾಡ್ತಿದ್ರಂತೆ, ನನಗೆ ಏನದು ಹೆಣ್ಣಾಗತ್ತಾ ಗಂಡಾಗತ್ತಾ ಹೇಳಿ ಡಾಕ್ಟರ್ಸ್ ಅಂತ. ನೋಡಿ, ಒಂದು ವಾರದಲ್ಲಿ ನಾನು ದೇಹ ಬಿಡ್ತೀನಿ ಅಂದ್ರೆ ಎಷ್ಟು ಎಂಥ ಭಕ್ತರಿದ್ದಾರೆ ನೋಡಿ, ನಮಗೆ ಎಂಥವ್ರನ್ನ ಪ್ರಭುಪಾದರು ನಮಗೆ ಕೊಟ್ಟಿದ್ದಾರೆ. ಸೊ ಆ ಒಂದು ವಾರದಲ್ಲಿ ಅವ್ರು ಆತರ ಮಾಡ್ತಾರೆ. ಸೊ ಇಲ್ಲಿ ಬಂದಿದೆ ನೋಡಿ, ಅಂತಹ ದೋಷಗಳೇನಾದರೂ ಇದ್ದಲ್ಲಿ ಅವನ್ನು ಕಡೆಗಣಿಸಬೇಕು, ಪರಿಗಣಿಸಬಾರದು ನಾವು. ಓಕೆ, ನಾವು ನೋಡ್ಬೋದು ಉದಾಹರಣೆ, ನಮ್ಗೆ ಅಷ್ಟು ಜನ ಇದ್ದಾರೆ ಇದ್ರಲ್ಲಿ ನಮ್ಮ ಸಂಸ್ಥೆನಲ್ಲಿ. ಸೊ ಗಂಗಾ ನೀರಿನಂತೆ ಅವರು ಶುದ್ಧ ಭಕ್ತರವರು. ಮತ್ತೆ ಮುಂದೆ ಹೋಗೋಣ. ನಾನು ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಯಾರು? ಚಂದ್ರವಲ್ಲಭ. ಹಾ ಮಾತಾಜಿ, ಸ್ವಲ್ಪ ವಾಯ್ಸ್ ಯಾಕೋ ಸ್ವಲ್ಪ ಕಡಿಮೆ ಇದೆ ನೋಡಿ. ಎಲ್ಲಾರ್ಗು ಕೇಳಿಸ್ತಾ ಇದ್ಯಾ? ಕೇಳಿಸಲ್ವಾ ಮಾತಾಜಿ? ನೀವು ಮಾತಾಡೋದು ಕೇಳಿಸ್ತಾ ಇದೆ ಮಾತಾಜಿ, ಅವ್ರಿಗೆ ಮಾತಾಡೋದು ಸ್ವಲ್ಪ ಲೋಭ ಕೇಳ್ತಾ ಇದೆ. ಅದೇ ಅವ್ರೇನೋ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಇಟ್ಕೊಂಡಿರ್ತಾರೆ. ಇಲ್ಲ, ಫುಲ್ ಇಟ್ಟಿದ್ದೀನಿ, ನನ್ನ ಫೋನ್ ಸ್ವಲ್ಪ ಇದಾಗಿದೆ. ಹೌದಾ? ಓಕೆ, ಇವಾಗ ಹೇಳಿ ಮಾತಾಜಿ, ಪರವಾಗಿಲ್ಲ. ಈಗ ಸ್ವಲ್ಪ ಕೇಳ್ತಾ ಇದೆ. ಈಗ ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ಹಾ ಮಾತಾಜಿ, ಓದಿ. ಶುದ್ಧ ಭಕ್ತನೊಬ್ಬನು ಬ್ರಾಹ್ಮಣ ಅಥವಾ ಗೋಸ್ವಾಮಿಯ ಕುಟುಂಬದಲ್ಲಿ ಹುಟ್ಟದಿದ್ದರೂ ಅವನು ಭಗವತ್ ಸೇವೆಯಲ್ಲಿ ತೊಡಗಿದ್ದರೆ ಅವನನ್ನು ಕಡೆಗಣಿಸಬಾರದು. ವಾಸ್ತವವಾಗಿ ಐಹಿಕ ಜಾತಿ ಅಥವಾ ವಂಶದ ಆಧಾರದ ಮೇಲೆ ಒಂದು ಗೋಸ್ವಾಮಿಗಳ ಕುಟುಂಬವಿರಲು ಸಾಧ್ಯವಿಲ್ಲ. ಗೋಸ್ವಾಮಿ ಎಂಬ ಬಿರುದು ನಿಜವಾಗಿ ಶುದ್ಧ ಭಕ್ತರ ಏಕಸ್ವಾಮ್ಯ. ಆದ್ದರಿಂದ ನಾವು ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿಯೇ ಮೊದಲಾದ 6 ಜನ ಗೋಸ್ವಾಮಿಗಳ ಬಗೆಗೆ ಮಾತನಾಡುತ್ತೇವೆ. ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿಗಳ ವಾಸ್ತವವಾಗಿ ಮುಸ್ಲಿಮನರಾಗಿ ಬಿಟ್ಟಿದ್ದರು. ಆದ್ದರಿಂದಲೇ ಅವರು ತಮ್ಮ ಹೆಸರುಗಳನ್ನು ದಬೀರ, ಕಾಸ ಮತ್ತು ಸಾಕರ ಮಲ್ಲಿಕ ಎಂದು ಬದಲಾಯಿಸಿಕೊಂಡಿದ್ದರು. ಆದ್ದರಿಂದ ಗೋಸ್ವಾಮಿ ಎಂಬ ಬಿರುದು ವಂಶ ಪಾರಂಪರ್ಯವಲ್ಲ. ಗೋಸ್ವಾಮಿ ಎಂಬ ಪದವು ಇಂದ್ರಿಯ ನಿಗ್ರಹವನ್ನು ಮಾಡಿದವನು, ಜಿತೇಂದ್ರಿಯ ಎಂಬುದನ್ನು ಸೂಚಿಸುತ್ತದೆ. ಭಕ್ತನಾದವನು ಇಂದ್ರಿಯಗಳಿಗೆ ವಶನಾಗುವುದಿಲ್ಲ, ಇಂದ್ರಿಯಗಳನ್ನು ಅವನು ತನ್ನ ವಶದಲ್ಲಿಟ್ಟುಕೊಳ್ಳುತ್ತಾನೆ. ಆದ್ದರಿಂದ ಒಬ್ಬನು ಗೋಸ್ವಾಮಿಯ ಕುಟುಂಬದಲ್ಲಿ ಹುಟ್ಟದಿದ್ದರೂ ಅವನನ್ನು ಸ್ವಾಮಿ ಅಥವಾ ಗೋಸ್ವಾಮಿ ಎಂದು ಕರೆಯಬೇಕು. ಸಾಕ ಮಾತಾಜಿ? ಇನ್ನೊಂದು ಪ್ಯಾರಾಗ್ರಾಫ್ ಓದಿ ಮಾತಾಜಿ, ಸೇಮ್ ಅದೇ ಗೋಸ್ವಾಮಿ ಬಗ್ಗೆನೇ ಇದೆ. ಈ ನಿಯಮದ ಪ್ರಕಾರ ಶ್ರೀ ನಿತ್ಯಾನಂದ ಪ್ರಭು ಮತ್ತು ಶ್ರೀ ಅದ್ವೈತ ಪ್ರಭುಗಳ ವಂಶರಾಜರಾದ ಗೋಸ್ವಾಮಿಗಳು ಖಂಡಿತವಾಗಿ ಭಕ್ತರು. ಆದರೆ ಇತರ ಕುಟುಂಬಗಳಿಂದ ಬರುವ ಭಕ್ತರನ್ನು ಬೇರೆಯಾಗಿ ಕಾಣಬಾರದು. ನಿಜವಾಗಿ ಭಕ್ತರು ಪೂರ್ವಾಚಾರ್ಯರ ಕುಟುಂಬದಿಂದ ಬರಲಿ ಅಥವಾ ಸಾಮಾನ್ಯ ಕುಟುಂಬದಿಂದ ಬರಲಿ, ಅವರನ್ನು ಸಮಾನನಾಗಿ ಕಾಣಬೇಕು. ಇವನು ಅಮೆರಿಕದ ಗೋಸ್ವಾಮಿ ಎಂದು ಒಬ್ಬನನ್ನು ಕೀಳಾಗಿ ಕಾಣಬಾರದು, ಅಥವಾ ಇವನು ನಿತ್ಯಾನಂದ ವಂಶದ ಗೋಸ್ವಾಮಿ ಎಂದು ಪಕ್ಷಪಾತ ತೋರಬಾರದು. ಕೃಷ್ಣ ಪ್ರಜ್ಞೆ ಆಂದೋಳನದ ಅಮೆರಿಕನ್ ವೈಷ್ಣವರಿಗೆ ಗೋಸ್ವಾಮಿ ಎಂಬ ಬಿರುದನ್ನು ಕೊಡಲು ತಮ್ಮ ಜನರ ಮನಸ್ಸಿನ ಒಳಗೆ ವಿರೋಧವಿದೆ. ಕೆಲವು ವೇಳೆ ನಮ್ಮ ಜನರು ಅಮೆರಿಕನ್ ಭಕ್ತರಿಗೆ ಸನ್ಯಾಸಿ ಅಥವಾ ಗೋಸ್ವಾಮಿ ಎಂಬ ಬಿರುದು ಕೊಡುವುದು ಸರಿಯಲ್ಲವೆಂದು ಮುಖದ ಮೇಲೆ ಹೊಡೆದಂತೆ ಹೇಳುತ್ತಾರೆ.
ಆದರೆ ಈ ಶ್ಲೋಕದಲ್ಲಿ ರೂಪ ಗೋಸ್ವಾಮಿ ಹೇಳಿರೋ ಪ್ರಕಾರ ಅಮೆರಿಕನ್ ಗೋಸ್ವಾಮಿ ಮತ್ತು ಆಚಾರ್ಯ ಕುಟುಂಬಕ್ಕೆ ಸೇರಿದ ಗೋಸ್ವಾಮಿ ಬೇರೆ 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 ಅಲ್ಲ. ಸೊ ಇಲ್ಲಿ ಇವಾಗ ಬೆಂಗಾಲ್ ಪ್ರದೇಶದಲ್ಲಿ ಗೌಡಿಯ ಸಂಪ್ರದಾಯ, ಈ ಪರಂಪರ ಎಲ್ಲಿಂದ ಬಂದಿದೆ, ನಿತ್ಯಾನಂದ ವಂಶಜರು ಅಂತಾರೆ, ಮತ್ತೆ ಅದ್ವೈತ ಪ್ರಭು ಇವರ ವಂಶಜರನ್ನ ಗೋಸ್ವಾಮಿ ಅಂತ ಕರೀತಾರೆ. ಆಯ್ತಾ? ಸೊ ಅವರ ಮಾತ್ರ ಗೋಸ್ವಾಮಿ, ಬೇರೆ ಯಾರು ಗೋಸ್ವಾಮಿ ಆಗಕ್ಕಾಗಲ್ಲ ಅಂತ ಅಲ್ಲಿ ತುಂಬಾ ಅವರು ಆ ಥರ ಹೇಳ್ತಾರೆ. ಪ್ರಭುಪಾದರು ಅಮೆರಿಕನ್, ಈ ಪಾಶ್ಚಾತ್ಯ ದೇಶದವ್ರಿಗೆ ಅವ್ರಿಗೆ ದೀಕ್ಷೆ ಕೊಟ್ಟು, ಬ್ರಾಹ್ಮಣ ದೀಕ್ಷೆ ಕೂಡ ಕೊಟ್ಟು, ಅವರಿಗೆ ಗೋಸ್ವಾಮಿ ಅಂತ ಕೂಡ ಪದವಿ ಕೊಟ್ಟಾಗ ಈ ತುಂಬಾ ಜನ ಸಹಿಸ್ಕೊಳಕ್ ಆಗ್ಲಿಲ್ಲ. ನೀವು ಹೆಂಗೆ ಮಾಡಕ್ ಸಾಧ್ಯ? ಈ ತರ ಪ್ರಭುಪಾದರಿಗೆ ಆಕ್ಚುಲಿ ಭಾರತ ದೇಶದಲ್ಲಿ ತುಂಬಾ ಎದುರಿಸ್ಬೇಕಾಗಿತ್ತು ಇದು. ನೀವು ಯಾವ ಆಧಾರದ ಮೇಲೆ ಈ ತರ ಕೊಡಕ್ ಸಾಧ್ಯ? ಇವರೆಲ್ಲ ಯಾವ ತರ ಇದ್ರು ಮೊದ್ಲು? ಎಷ್ಟೊಂದು ಹೆಂಗಸರ್ ಸಹವಾಸ ಮಾಡ್ತಿದ್ರು ಇವರು, ಮತ್ತೆ ಏನ್ ತಿಂತಾ ಇದ್ರು, ಏನದು ಹಸುವಿನ ಮಾಂಸ ಎಲ್ಲ ತಿಂತಾ ಇದ್ರು. ಇಂಥವ್ರಿಗೆ ನೀವು ಗೋಸ್ವಾಮಿ ಅನ್ನೋ ಪದವಿ ಹೆಂಗ್ ಕೊಡ್ತೀರಾ ಅಂತ ತುಂಬಾ ಎದುರಿಸಿದ್ರು. ನೀವು ಇವ್ರಿಗೆಲ್ಲ ದೀಕ್ಷೆ ಹೆಂಗ್ ಕೊಡ್ತೀರಾ ಅಂತ. ಆದ್ರೆ ಇದು ನೋಡಿ, ಇದು ನಮಗೆ ಅದಕ್ಕೆ ಆಧಾರ. ಈ ರೂಪ ಗೋಸ್ವಾಮಿ ಅವ್ರು ಹೇಳಿದ್ದೆ, ನಾವು ಯಾವ್ದೇ ತರ ಅವ್ರಿಗೆ ಹಿಂದಿನ ಅವ್ರ ಬದುಕಲ್ಲಿ ಹಿಂದೆ ಏನ್ ಮಾಡ್ತಾ ಇದ್ರು ಅನ್ನೋದು ಸಂಬಂಧ ಏನಿಲ್ಲ. ಇವತ್ತವರು ಫುಲ್ ಕೃಷ್ಣ ಭಕ್ತಿ ಸೇವೆನಲ್ಲಿ ತೊಡಗಿದ್ದಾರೆ. ಕಂಪ್ಲೀಟ್ ಆಗಿ ದೀಕ್ಷೆ ತಗೊಂಡು ಪ್ರಭುಪಾದರು ಹೇಳೋ ಪ್ರತಿಯೊಂದು ಪಾಲನೆ ಮಾಡಕ್ ರೆಡಿ ಇದ್ದಾರೆ. ಇನ್ಫ್ಯಾಕ್ಟ್ ನಮಗಿಂತ ಜಾಸ್ತಿ ಮಾಡಕ್ ರೆಡಿ ಇದ್ದಾರೆ ಅವರು ಅಂತ ಪ್ರಭುಪಾದರು ಹೇಳ್ತಾರೆ. ಭಾರತದಲ್ಲಿ ಸಡನ್ ಆಗಿ ನಾನು ಹೇಳಿದ್ ಎಲ್ಲ ಮಾಡಿ ಅಂದ್ರೆ ತುಂಬಾ ಜನ ಕಷ್ಟ ಆಗ್ತದೆ. ಅಯ್ಯೋ ಈ ಪೂಜೆ ಬಿಟ್ಬಿಟ್ಟು ನಾನು ಬರೀ ಕೃಷ್ಣನಿಗೆ ಮಾಡ್ಲಾ ಅಂತ ತುಂಬಾ ಜನ ಪ್ರಶ್ನೆ ಹಾಕಿದ್ರು ಪ್ರಭುಪಾದರಿಗೆ. ಆದ್ರೆ ಅವ್ರಿಗೆ ಒಂದು ಪ್ರಶ್ನೆಗಳ ಸುಮ್ಮನೆ ಕೃಷ್ಣ ಇಸ್ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್, ಕೃಷ್ಣನೇ ಭಗವಂತ ಅಂದ್ರೆ ಹಿಂಗ ನಂಬಿದ್ರು ಅವರು. ಸೊ ಅವರು ಇನ್ಫ್ಯಾಕ್ಟ್ ಪ್ರಭುಪಾದರ ಮಾತು ಕೇಳ್ದಂಗೆ ನಮಗೆ ಇನ್ನೂ ಕಷ್ಟ ಆಗತ್ತೆ. ಯಾಕಂದ್ರೆ ನಮ್ಗೆ ಮೊದ್ಲೇ ಒಂದ್ ಸ್ವಲ್ಪ ಗೊತ್ತಿದೆ ನೋಡಿ, ಅದು ತೊಂದರೆ. ಅದು ಪ್ರಭುಪಾದರು ತುಂಬಾ ಸಲ ಹೇಳಿದ್ದಾರೆ. ಅರ್ಧ ಏನ್ ಜ್ಞಾನ ಇರತ್ತೆ ಅದು ತೊಂದರೆ ಮಾಡತ್ತೆ ಅವ್ರಿಗೆ. ನಾನು ಹೇಳಿದ್ದೆಲ್ಲ ನಂಬುದ್ರು, ಎಲ್ಲ ಮಾಡಿದ್ರು. ಇವಾಗ ಜಯಾನಂದ ಪ್ರಭು ಅಂತ ಗೊತ್ತಾ? ರಥಯಾತ್ರ ಮಾಡಿದಾಗ ಜಯಾನಂದ ಪ್ರಭು ಅವ್ರ ಫೋಟೋ ಇಡಲೇಬೇಕು ಅಂತ ಪ್ರಭುಪಾದರು ಹೇಳಿದ್ದಾರೆ. ಯಾಕೆ ಇಡ್ತೀವಿ ಗೊತ್ತಾ? ರಥಯಾತ್ರನಲ್ಲಿ ಪ್ರತಿ ರಥಯಾತ್ರೆ, ಇಸ್ಕಾನ್ ರಥಯಾತ್ರ ಮಾಡಿದಾಗ ಒಂದ್ ಚಿಕ್ಕ ಅವರ ಫೋಟೋ ಇಟ್ಟುನೇ ರಥಯಾತ್ರ ನಡೆಯುತ್ತೆ ಅವರು ರಥದಲ್ಲಿ. ಅದು ನಾವು ಅಬ್ಸರ್ವ್ ಕೂಡ ಮಾಡಿಲ್ಲ ಆತರ ಫೋಟೋ ಇಟ್ಟಿರೋದು. ನಮ್ಮ ಈ ಎಸ್ಕಾನ್ಲಿ ಇಟ್ರ ಮಾತಾಜಿ ಇಡ್ತಾರೆ. ಓ ಖಂಡಿತ. ಅದೇ ಎಲ್ಲಿ ಇಡ್ತಾರೋ ಅದು ನಾವು ನೋಡಿಲ್ಲ. ಬಟ್ ನಾವು ಅಬ್ಸರ್ವ್ ಚಿಕ್ಕ ಫೋಟೋ ಇರತ್ತೆ ಜಯಾನಂದ ಪ್ರಭು. ಸೊ ಜಯಾನಂದ ಪ್ರಭು ಅನ್ನೋರು ಅವರು ಇಸ್ಕಾನ್ ಸಂಸ್ಥೆಗೆ ಪ್ರಭುಪಾದ್ರ ಹತ್ರ ಬಂದಾಗ ಅವ್ರಿಗೆ ಪ್ರಭುಪಾದರು ರಥ ಮಾಡೋ ಸೇವೆ ಕೊಡ್ತಾರೆ ಅವ್ರಿಗೆ. ಆಯ್ತಾ? ಅವ್ರಿಗೆ ಸೇವೆ ಮಾಡ್ತಿರ್ತಾರೆ. ಬಟ್ ಸಡನ್ ಆಗಿ ಅವ್ರಿಗೆ ಗೊತ್ತಾಗತ್ತೆ ಅವ್ರಿಗೆ ಕಾಯಿಲೆ ಇದೆ ಅಂತ. ಸೊ ಎರಡು ಕೈಗಳ ಕೆಳಗಡೆ ಅವ್ರಿಗೆ ಇಲ್ಲಿ ಗಡ್ಡೆಗಳಿರತ್ತೆ. ಯಾರಿಗೂ ಹೇಳಲ್ಲ ಅವರು. ಅವ್ರು ಎಷ್ಟು ಚೆನ್ನಾಗಿ ಇರ್ತಾ ಇದ್ರು ಅಂದ್ರೆ ಎಲ್ಲಾ ಭಕ್ತರ ಜೊತೆ, ಎಲ್ಲಾ ಭಕ್ತರನ್ನು ಹೆಂಗ್ ನೋಡ್ಕೊಳ್ತಾ ಇದ್ರು ಅಂದ್ರೆ ದೇವಸ್ಥಾನದಲ್ಲಿ ಇವಾಗ ಎಲ್ಲಾ ಭಕ್ತರು ಪ್ರಚಾರಕ್ಕಂತ ಹೊರಗಡೆ ಹೋಗ್ತಾ ಇದ್ರು, ಇಲ್ಲ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ಹೊರಗಡೆ ಹೋದಾಗ ಎಲ್ಲಾ ಭಕ್ತರದು ಎಲ್ಲ ಕ್ಲೀನ್ ಮಾಡೋದು, ನೀಟಾಗಿಡೋದು, ದೇವಸ್ಥಾನ ಮಾಡೋದು, ಇನ್ಫ್ಯಾಕ್ಟ್ ಏನು ಗಾರ್ಬೇಜ್ ಕಸ ಎಲ್ಲ ತೆಗೆದು ಮಾಡೋದು, ಎಲ್ಲಾ ಭಕ್ತರನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಮತ್ತೆ ರಥನ ಮಾಡೋ ಅವ್ರಿಗೆ ಕಾರ್ಪೆಂಟ್ರಿ ಗೊತ್ತಿತ್ತು. ಸೊ ಮಾಡೋಕೆ ಇದು ಮಾಡ್ತಾ ಇದ್ರು. ಅವ್ರಿಗೆ ಈ ತರ ತೊಂದರೆ ಇದೆ ಅಂತ ಕೂಡ ಯಾರು ಭಕ್ತರಿಗೆ ಹೇಳ್ದೆ ಮಾಡ್ತಾ ಇದ್ರು. ಬಟ್ ಫೈನಲಿ ಒಬ್ಬರ ಭಕ್ತರಿಗೆ ಗೊತ್ತಾಗತ್ತೆ. ಅವ್ರಿಗೆ ಅಷ್ಟು ದೇಹದಲ್ಲಿ ಕಷ್ಟ ಇದ್ರು ರಥಯಾತ್ರ ಆಗ್ಬೇಕು, ನನ್ನಿಂದ ಈ ರಥಯಾತ್ರ ನಿಲ್ಬಾರ್ದು ಅಂತ ಹೇಳಲ್ಲ ಅವರು. ಆಯ್ತಾ? ಅದು ಅಪ್ಪಿ ತಪ್ಪಿ ಒಬ್ಬ ಭಕ್ತನಿಗೆ ಗೊತ್ತಾಗತ್ತೆ. ಅವ್ರ ಹತ್ರ ಮಾತು ತಗೊಳ್ತಾರೆ ಆ ಜಯಾನಂದ ಪ್ರಭು. ಏನಂತ? ರಥಯಾತ್ರ ಆಗೋವರೆಗೂ, ಸ್ಯಾನ್ ಫ್ರಾನ್ಸಿಸ್ಕೋ ರಥಯಾತ್ರ ಆಗೋವರೆಗೂ ನನಗೆ ಈ ತರ ತೊಂದರೆ ಇದೆ ಅಂತ ನೀನ್ ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ತಾರೆ. ಸೊ ನೀವು ಆ ರಥಯಾತ್ರನಲ್ಲಿ ಜಯಾನಂದ ಪ್ರಭು ಅವ್ರದ್ದು ಇದು ಬರುತ್ತೆ ನೋಡಿ, ರಥ ಮುಂದೆನೆ ಎಳ್ಕೊಂಡು ಹೋಗ್ತಿರ್ತಾರೆ. ಅವ್ರಿಗೆ ಆತರ ತೊಂದರೆ ಇದೆ ಅಂತ ಕೂಡ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ಕ್ಯಾನ್ಸರ್ ಆಗಿರುತ್ತೆ. ಎಂಥ ಪರಿಸ್ಥಿತಿನಲ್ಲಿ ಎಷ್ಟು ಉತ್ಸಾಹದಿಂದ ಮಾಡ್ತಾರೆ. ಸೊ ಅದಾದ್ಮೇಲೆ ಪ್ರಭುಪಾದರಿಗೂ ಗೊತ್ತಾಗತ್ತೆ. ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಅವ್ರ ಹತ್ರ ಒಂದಷ್ಟು ದುಡ್ಡಿರತ್ತೆ. ಅವರು ಆಸ್ಪತ್ರೆನಲ್ಲಿ ನಾನು ಟ್ರೀಟ್ಮೆಂಟ್ ತಗೊಳ್ಳಲ್ಲ ಅಂತ ಹೇಳಿ ಪ್ರಭುಪಾದರಿಗೆ ಜಯಾನಂದ ಪ್ರಭು ಅವರು
ಅವ್ರ ಹತ್ರ ಇರೋ $5,000 ಇರುತ್ತೆ, ಅದು ಪ್ರಭುಪಾದರಿಗೆ ಕೊಡ್ತಾರೆ. ಪ್ರಭುಪಾದರು ಅದರಿಂದ ಫಸ್ಟ್ ಬುಕ್, ಯಾವ ಬುಕ್ಕು, ಒಂದು ಪುಸ್ತಕ, ಆ ದುಡ್ಡಲ್ಲಿ ಅವರು ಪ್ರಭುಪಾದರು ಪಬ್ಲಿಷ್ ಮಾಡ್ತಾರೆ, 5,000 ಕಾಪೀಸ್ ಎಷ್ಟು. ಸೊ ಅದರಲ್ಲಿ ಆ ಪುಸ್ತಕದಲ್ಲಿ ಬರೀತಾರೆ, ಇದು ಜಯಾನಂದ ಪ್ರಭು ಅವ್ರಿಗೆ ಕೊಟ್ಟಿದ್ದ ದುಡ್ಡಿಂದ ನಾನು ಇದನ್ನ ಪಬ್ಲಿಷ್ ಮಾಡ್ತಾ ಇದ್ದೀನಿ ಅಂತ ಕೂಡ ಬರೀತಾರೆ. ಸೊ ಅದಾದ್ಮೇಲೆ ಡಾಕ್ಟರ್ ಅಂದ್ರು, ಡಾಕ್ಟರ್ ಸೇವೆ ಆಸ್ಪತ್ರೆನಲ್ಲಿ ರೂಮಲ್ಲಿ ಕೂಡ ಬೆಡ್ ಏನ್ ಮಾಡ್ತಾರೆ, ಅವ್ರು ಬೆಡ್ ಕೊಟ್ರು, ಬೆಡ್ ಮೇಲೆ ಮಲ್ಕೊಳ್ಳೋ, ಬೆಡ್ ಮೇಲೆ ಪ್ರಭುಪಾದರ ಫೋಟೋ ಇಟ್ಬಿಟ್ಟು ಆ ಮಂಚ ಕೆಳಗಡೆ ಮಲ್ಕೊಳ್ತಾರೆ ಅವ್ರು, ನೆಲದ ಮೇಲೆ, ಪ್ರಭುಪಾದ ಜಯಾನಂದ ಪ್ರಭು. ಸೊ ಆಮೇಲೆ ಅವರು ದೇಹ ಬಿಡ್ತಾರೆ. ಪ್ರಭುಪಾದರ ಅವಾಗ ಘೋಷಣೆ ಮಾಡ್ತಾರೆ, ಇಸ್ಕಾನ್ ಅಲ್ಲಿ ಪ್ರತಿ ರಥಯಾತ್ರೆಗೆ ಅವರ ಫೋಟೋ ಇರುತ್ತೆ ರಥನಲ್ಲಿ. ಯಾಕಂದ್ರೆ ಅವ್ರ ಆ ರಥಯಾತ್ರಾನಲ್ಲಿ ಅವ್ರು ಕುಣಿದು ಕೀರ್ತನ್ ಮಾಡೋದು ನೋಡ್ಬೇಕು ನೀವು. ಅದನ್ನ ನೋಡಿ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಚೈತನ್ಯ ಮಹಾಪ್ರಭು ತರಾನೇ ಕಾಣಿಸ್ತಾ ಇದ್ದಾರೆ, ಆ ದಯೆ ತರ ಉದ್ದಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಇವಾಗ ಜಯಾನಂದ ಪ್ರಭುನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇವ್ರು ಮುಂದೆ ಹಿಂದ್ಗಡೆ ಅವ್ರ ಲೈಫಲ್ಲಿ ಏನಿತ್ತೋ ಗೊತ್ತಿಲ್ಲ ನಮ್ಗೆ. ಈ ತರ ತಿಂದ್ರು ಅವರು, ಈ ತರ ಏನದು 4 ನಿಯಮಗಳ ಪಾಲನೆ ಮಾಡಿಲ್ಲ, ಅದು ಏನು ನೋಡ್ಲಿಲ್ಲ ಪ್ರಭುಪಾದರು. ಇವಾಗ ಏನು ಅವ್ರು ಎಂಥ ಶುದ್ಧ ಮನಸ್ಸಿಂದ ಭಕ್ತಿ ಮಾಡ್ತಾ ಇದ್ದಾರೆ ನೋಡಿ. ನಮಗಾದ್ರೂ ನಮಗ್ ಮಾಡಕ್ಕಾಗತ್ತ? ಅವ್ರು ಹೆಂಗೆ ಅವ್ರ ಜೀವನ ಕೊಟ್ಟಿದ್ದಾರೆ ಪ್ರಭುಪಾದ್ರಿಗೆ, ಕೃಷ್ಣನ್ಗೋಸ್ಕರ, ಭಕ್ತಿಗೋಸ್ಕರ. ಸೊ ನಾವು ಭಕ್ತರಲ್ಲಿ ಅವರ ಹಿಂದೆ ಇದಿದ್ರು ಅಂತ ನೋಡ್ಬಾರದು, ಅದೇ ಇಲ್ಲಿ ಬರೋದು. ಸೊ ಗೋಸ್ವಾಮಿ ಅನ್ನೋದು ಅಫ್ಕೋರ್ಸ್ ಹಿಂಗೆಲ್ಲ ಪ್ರಭುಪಾದ ಬರ್ತೀರ, ಅವರ ವಂಶದಲ್ಲಿ ಇರೋರು ಗೋಸ್ವಾಮಿರು ಅಲ್ಲ ಅಂತಾನು ಹೇಳಕ್ಕಾಗಲ್ಲ. ಅವರು ಗೋಸ್ವಾಮಿರು ಹೌದು, ಯಾರ್ಯಾರು ಪಾಲನೆ ಮಾಡ್ತಿದ್ದಾರೆ ನಿಯಮಗಳು, ಅವರು ಗೋಸ್ವಾಮಿರು. ಆದರೆ ಬೇರೆಯವರು ಕೂಡ ಯಾರು ಆ ನಿಯಮಗಳನ್ನ ಪಾಲನೆ ಮಾಡ್ತಾರೆ, ಭಕ್ತಿ ಸೇವೆಯನ್ನು ಕರೆಕ್ಟಾಗಿ ಮಾಡ್ತಾರೆ, ಅವರೆಲ್ಲರೂ ಗೋಸ್ವಾಮಿಯರು ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಇದನ್ನ ಎಸ್ಪೆಷಲಿ ಇಲ್ಲಿ ಬರೀತಾರೆ ನೋಡಿ, ಅಮೆರಿಕನ್ ಡಿವೋಟೀಸ್ ಅಂತ. ಅಮೆರಿಕ ಭಕ್ತರನ್ನ ಇಲ್ಲಿ ಭಾರತದಲ್ಲಿ ತುಂಬಾ ಜನ ಎದುರಿಸಿದ್ರು, ಇಂಥವ್ರು ಹೆಂಗೆ ಅಂತ. ಅದಕ್ಕೆ ಇದು ಉದಾಹರಣೆ. ನಾವು ಅವರ ಹಿಂದೆ ನೋಡಬಾರ್ದು, ಅಂದ್ರೆ ಅವರ ಪಾಸ್ಟ್ ಏನದು. ಹರಿತ್ವೇನ, ಸಾಕ್ಷಾತ್ ಹರಿತ್ವೇನ ಸಮಸ್ತ ದೋಷ ಸಮಸ್ತ ಜ್ಞಾನ. ಇದು ಹೊತ್ತೀವಿ ನೋಡಿ. ಅಂದ್ರೆ ಅವರು ಹರಿ ಜೊತೆ ಹರಿತ್ವ ಬರುತ್ತೆ ಅವ್ರಿಗೆ. ಯಾಕಂದ್ರೆ ಹರಿ ಜೊತೆ ಅವ್ರಿಗೆ ಅಷ್ಟು ಸಂಪರ್ಕ ಇರತ್ತೆ. ಇವಾಗ ಒಂದು ಕಬ್ಬಿಣ ಪ್ರಭುಪಾದರು ಕೊಡ್ತಾರಲ್ಲ, ಬೆಂಕಿ ಜೊತೆ ಸಂಪರ್ಕ ಮಾಡಿ ಮಾಡಿ ಕಬ್ಬಿಣ ಹೆಂಗೆ ಬೆಂಕಿಯ ಗುಣ ಹೊಂದತ್ತೆ, ಆ ತರ ಭಕ್ತರು ಹರಿಯ ಜೊತೆ ಸಂಪರ್ಕದಲ್ಲಿ ಇದ್ದು ಅವರಲ್ಲಿ ಹರಿಯ ಗುಣಗಳು ಇರುತ್ತೆ, ಅಷ್ಟು ಒಳ್ಳೆ ಗುಣಗಳು ಅವರಲ್ಲಿ ಮೂಡ್ಕೊಳ್ಳುತ್ತೆ. ಮೊದ್ಲು ಏನಾದ್ರೂ ಆಗಿರ್ಲಿ ಅವರು, ಬಟ್ ಇವಾಗ ಗೋಸ್ವಾಮಿಯರು, ಅವರು ಇವಾಗ ಭಕ್ತರು ಅಷ್ಟೇ. ಹಿಂದ್ಗಡೆ ನಾವು ನೋಡ್ಲೇಬಾರ್ದು. ಒಬ್ರು ಪ್ರಭು ಇದ್ರು, ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಆಯ್ತು ಮುಂದೆ ಹೇಳ್ತೀನಿ ಬನ್ನಿ, ಮುಂದೆ ಓದಿ. ಯಾರು ಹೋಗ್ತೀರಾ? ಹರೇ ಕೃಷ್ಣ. ಹಾ ಓದಿ ಮಾತಾಜಿ. ಯಾರು? ವರಲಕ್ಷ್ಮಿ ಮಾತಾಜಿನ ಓದಿ ಮಾತಾಜಿ. ಆದರೆ ಭಕ್ತನೊಬ್ಬನು ಬ್ರಾಹ್ಮಣನ ತಂದೆಗೆ ಹುಟ್ಟಿಲ್ಲದೆ ಇಲ್ಲವೇ ನಿತ್ಯಾನಂದ ಅಥವಾ ಅದ್ವೈತ ಪ್ರಭುಗಳ ಕುಟುಂಬದ ಗೋಸ್ವಾಮಿಯಾಗಿರದೆ ಗೋಸ್ವಾಮಿ ಎಂಬ ಬಿರುದು ಪಡೆದಿದ್ದಾರೆ. ತಾನು ಗೋಸ್ವಾಮಿಯಾಗಿ ಬಿಟ್ಟಿದ್ದೇನೆಂದು ಬೀಗಬಾರದು. ಗರ್ವಿತನಾದೊಡನೆ ತಾನು ಪತಿತನಾಗುವುದು ಖಚಿತವೆಂದು ಆತ ಸದಾ ನೆನಪಿನಲ್ಲಿಡಬೇಕು. ಕೃಷ್ಣ ಪ್ರಜ್ಞಾ ಆಂದೋಲನವೆಂಬುದು ಒಂದು ಪಾರಮಾರ್ಥಿಕ ವಿದ್ಯೆ. ಇಲ್ಲಿ ಅಸೂಯೆಗೆ ಅವಕಾಶವಿಲ್ಲ. ಈ ಆಂದೋಲನವಿರುವುದು ಸಕಲ ವಿಧವಾದ ಈಶ್ವರ್ಯದಿಂದ ಈರ್ಷ್ಯದಿಂದ ಮುಕ್ತರಾದ ಪರಮಹಂಸರಿಗೆ
ಪರಮೋ ನಿರ್ಮಸ್ತರಾಣಂ. ಒಬ್ಬನು ಗೋಸ್ವಾಮಿಯ ಕುಟುಂಬದಲ್ಲೇ ಹುಟ್ಟಿದರೂ ಇಲ್ಲವೇ ಅವನಿಗೆ ಗೋಸ್ವಾಮಿ ಎಂಬ ಪದವಿ ಕೊಟ್ಟಿದ್ದರೂ ಅವನು ಹೊಟ್ಟೆ ಕಿಚ್ಚು ಪಡಬಾರದು. ಒಬ್ಬನು ಅಸೂಯ ಪರನಾದೊಡನೆ ಪರಮಹಂಸ ನೆಲೆಯಿಂದ ಬೀಳುತ್ತಾನೆ. ನಾವು ವೈಷ್ಣವನೊಬ್ಬನ ದೈವಿಕ ನ್ಯೂನತೆಗಳ ಕಡೆ ಗಮನ ಕೊಟ್ಟರೆ ನಾವು ವೈಷ್ಣವನ ಪಾದಾರವಿಂದಗಳಿಗೆ ಅಪರಾಧ ಮಾಡುತ್ತಿದ್ದೇವೆಂದು ತಿಳಿಯಬೇಕು. ವೈಷ್ಣವನ ಪಾದಾರವಿಂದಗಳಿಗೆ ಮಾಡಿದ ಅಪರಾಧ ಪಾದಾರವಿಂದಗಳಿಗೆ ಮಹಾಪರಾಧ. ಶ್ರೀ ಚೈತನ್ಯ ಮಹಾಪ್ರಭುವು ಈ ಅಪರಾಧವನ್ನು ಆತಿ ಮಾತಾ ಅಂದರೆ ಹುಚ್ಚು ಆನೆಯ ಅಪರಾಧವೆಂದು ಕರೆದಿದ್ದಾರೆ. ಮದವೇರಿದ ಆನೆಯು ಅಪಾರ ಹಾನಿಯುಂಟು ಮಾಡಬಹುದು. ಮುಖ್ಯವಾಗಿ ಅದು ಸುಂದರವಾದ ಉದ್ಯಾನದೊಳಕ್ಕೆ ನುಗ್ಗಿದಾಗ ಅದರಿಂದ ನಾವು ವೈಷ್ಣವಾಪರಾಧ ಮಾಡದಿರುವಂತೆ ಎಚ್ಚರ ವಹಿಸಬೇಕು. ಪ್ರತಿಯೊಬ್ಬ ಭಕ್ತನು ವೈಷ್ಣವೋತ್ತಮನಿಂದ ಉಪದೇಶ ಪಡೆಯಲು ಸಿದ್ಧನಾಗಿರಬೇಕು. ವೈಷ್ಣವೋತ್ತಮನು ಹಿರಿಯ ವೈಷ್ಣವನಿಗೆ ಎಲ್ಲಾ ವಿಧಗಳಲ್ಲೂ ನೆರವು ನೀಡಲು ಸಿದ್ಧನಾಗಿರಬೇಕು. ತನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಆದ ಬೆಳವಣಿಗೆಗೆ ತಕ್ಕಂತೆ ಒಬ್ಬನು ಉತ್ತಮನು ಅಧಮನು ಆಗಿರುತ್ತಾನೆ. ವೈಷ್ಣವೋತ್ತಮನ ಕೆಲಸ ಕಾರ್ಯಗಳನ್ನು ಐಹಿಕ ದೃಷ್ಟಿಯಿಂದ ನೋಡಬಾರದು. ಮುಖ್ಯವಾಗಿ ಪ್ರಾರಂಭಿಕ ಭಕ್ತನು ಶುದ್ಧ ಭಕ್ತನನ್ನು ಐಹಿಕ ದೃಷ್ಟಿಯಿಂದ ನೋಡುವುದು ತುಂಬಾ ಕೆಟ್ಟದ್ದು. ಆದ್ದರಿಂದಲೇ ಶುದ್ಧ ಭಕ್ತನ ಬಾಹ್ಯ ಲಕ್ಷಣಗಳನ್ನು ನೋಡಬಾರದು. ಅವನ ಆಂತರಿಕ ಲಕ್ಷಣಗಳನ್ನು ನೋಡಿ ಅವನು ಹೇಗೆ ಭಗವಂತನ ದಿವ್ಯ ಸೇವೆಯಲ್ಲಿ ನಿರಂತನಾಗಿದ್ದಾನೆ ಎನ್ನುವುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ಹೀಗೆ ಶುದ್ಧ ಭಕ್ತನನ್ನು ಲೌಕಿಕ ದೃಷ್ಟಿಯಿಂದ ನೋಡುವುದನ್ನು ತಪ್ಪಿಸಬಹುದು ಮತ್ತು ತನ್ಮೂಲಕ ತಾನು ಕ್ರಮೇಣ ಪರಿಶುದ್ಧನಾದ ಭಕ್ತನಾಗಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಆಮೇಲೆ ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡಿ. ಸೊ ಇವಾಗ ನಾವು ಬೇರೆಯವರನ್ನ ಅವರ ಹಿಂದೆ ಏನು ಅವ್ರು ಮೊದ್ಲೇನಾಗಿದ್ರು ಅಂತ ನಾವು ನೋಡ್ಬಾರ್ದು. ಆದ್ರೆ ಅವರು ತನ್ನ ಬಗ್ಗೆ ಏನಂತ ಅನ್ಕೋಬೇಕು ಇಲ್ಲಿ ನೋಡಿ. ಸೊ ಯಾವಾಗ್ಲೂ ನಾನು ಅಯ್ಯೋ ಇಷ್ಟು ನೀಚ ನಾನು ಯಾವಾಗ್ಲೂ ನಮ್ಮ ವೈಷ್ಣವರ ಗುಣ ಏನಂದ್ರೆ ಬೇರೆಯವರನ್ನ ಹೊಗಳ್ಬೇಕು, ಬೇರೆಯವರಲ್ಲಿ ಒಳ್ಳೆ ಗುಣಗಳು ನೋಡ್ಬೇಕು, ನನ್ನಲ್ಲಿ ನನ್ನ ಅನರ್ಥಾಸ ಏನು ಅಂತ ನಾನು ಯಾವಾಗ್ಲೂ ತಿಳಿಬೇಕು. ಅದ್ರಲ್ಲಿ ನಾನು ಇಷ್ಟು ಪತಿತ, ನಾನು ಇಷ್ಟು ಮಾಡಿದ್ದೆ, ಈ ತರಾನೇ ಯೋಚನೆ ಮಾಡ್ಬೇಕು. ಸೊ ಒಬ್ರು ಪ್ರಭು ಇದ್ರು, ಅವರು ಮೊದ್ಲು ಇಸ್ಕಾನ್ಗಿಂತ ಬರೋಕ್ಕಿಂತ ಮುಂಚೆ ಯಾವ್ದೋ ಮಾಯವಾದ ಸಂಸ್ಥೆಗೆ ಹೋಗ್ತಾ ಇದ್ರಂತೆ. ಸೊ ಅಲ್ಲಿ ಅಲ್ಲಿ ಪುಸ್ತಕಗಳು ಓದೋದು ಎಲ್ಲ ಮಾಡ್ತಾ ಇದ್ರು ಅವರು. ಸೊ ಅವ್ರೇನ್ ಹೇಳ್ತಾರೆ, ಇವತ್ತು ಇಲ್ಲಿಗೆ ಬಂದು ಇಷ್ಟು ಪ್ರಚಾರ ಮಾಡಿ ಏನ್ ಮಾಡಿದ್ರು ಅವ್ರೇನ್ ಹೇಳ್ತಾರೆ, ನಾನು ಅಯ್ಯೋ ಹಿಂಗೆ ಈ ತರ ಮಾಡಿದೆ, ನಾನು ಈ ತರ ಇದ್ದು, ನಾನು ಯಾವ ತರ ಏನದು ಪತಿತವಾದ ವ್ಯಕ್ತಿ. ಸೊ ಈ ತರ ಇರ್ಬೇಕು ನೋಡಿ. ಸೊ ಯಾರಿಗೆ ಗೋಸ್ವಾಮಿ ಅನ್ನೋ ಬಿರುದು ಸಿಕ್ಕಿದೆ, ಆ ಪದವಿ ಸಿಕ್ಕಿದೆ, ಅವ್ರು ಯಾವಾಗ್ಲೂ ತನ್ನನ್ನ ನಾನು ತುಂಬಾ ದೊಡ್ಡ ಏನದು ಇವಾಗ ನಾನು ಗೋಸ್ವಾಮಿ ಆಗ್ಬಿಟ್ಟಿದೀನಿ ಅಂತ ಯಾವತ್ತವರು ಅನ್ಕೋಬಾರ್ದು. ಆರ್ಟಿಫಿಷಿಯಲಿ ಪಫ್ಡ್ ಅಪ್, ನಾನು ಏನದು ಅಹಂಕಾರದಲ್ಲಿ ಇರಬಾರ್ದು. ಸೊ ಇವಾಗ ನಾನು ಭಕ್ತಿಗೆ ಬಂದಿದ್ದೀನಿ, ನನಗೆ ಆರತಿ ಮಾಡಕ್ಕೆ ಬರುತ್ತೆ, ಇದ್ರ ಅರ್ಥ ಬರುತ್ತೆ, ನನಗೆ ಶ್ಲೋಕಗಳ ಅರ್ಥ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ. ಸೊ ಇದು ತಪ್ಪು. ಸೊ ಯಾವಾಗ್ಲೂ ನಾವು ಬೇರೆ ವೈಷ್ಣವರನ್ನ ಉತ್ತಮ ಸ್ಥಾನದಲ್ಲಿ ನೋಡ್ಬೇಕು. ನನ್ನಲ್ಲಿರೋ ಅನರ್ಥಗಳನ್ನ ನಾನು ತಿಳ್ಕೊಂಡು ಅದಕ್ಕೆ ನಾನು ತರ ಪಶ್ಚಾತ್ತಾಪ ಪಡ್ಬೇಕು. ಸೊ ಆ ಪ್ರಭು ಹೇಳ್ತಾ ಇರೋ, ಅಯ್ಯೋ ನಾನು ಮೊದ್ಲೆಲ್ಲ ಆ ಪುಸ್ತಕಗಳು ಓದ್ತಿದ್ದೆ, ಅದು ಇದು ಬೇರೆಯವರಲ್ಲಿ ನೋಡ್ಬೇಕು. ಸೊ ಅದು ಕರೆಕ್ಟ್ ವೈಷ್ಣವ ಔಟ್ಲುಕ್, ಅಂದ್ರೆ ವೈಷ್ಣವರು ನೋಡುವ ದೃಷ್ಟಿ ಹಂಗಿರ್ಬೇಕು ಅಂತ ಹೇಳ್ತಾ ಇದ್ರು ಅವರು. ಸೊ ವೈಷ್ಣವರಂದ್ರೆ ಬರೀ ಭಕ್ತಿ ಅಷ್ಟೇ, ಬರೀ ಭಕ್ತಿ ಮಾತ್ರ ನೋಡ್ಬೇಕು ವೈಷ್ಣವರಲ್ಲಿ, ಯಾರು ಇನ್ನೇನು ಇಲ್ಲ. ಇವಾಗ ವಯಸ್ಸಿನಲ್ಲಿ ಇವ್ರು ದೊಡ್ಡವರು, ಇವ್ರು ಚಿಕ್ಕವರು ಅಂತ ನೋಡ್ತಾರೆ ಕೆಲವು ಜನ. ಇವರಿಗೆ ಧನ ಜಾಸ್ತಿ ಇದೆ, ಇವರು ಬಡವರು, ಇವ್ರು ಶ್ರೀಮಂತರು ಅಂತ ನೋಡ್ತಾರೆ. ಕೆಲವರು
ಇನ್ಫ್ಯಾಕ್ಟ್ ವಯಸ್ಸಿನಲ್ಲಿ ದೊಡ್ಡವರು ಚಿಕ್ಕವರು ಅಂತ ನೋಡೋದು ಶೂದ್ರರು. ವೈಶ್ಯರು ಧನ ಯಾರಿಗ್ ಜಾಸ್ತಿ ಇದೆ ಇವ್ರಿಗೆ ಕಡಿಮೆ, ಏನದು ಉಚ್ಚ ನೀಚ ಅಂತ ನೋಡೋದವರು ಧನದ ಆಧಾರದ ಮೇಲೆ. ಇವ್ರು ದೊಡ್ಡವರು, ಇವ್ರು ಶ್ರೀಮಂತರು, ಇವ್ರು ಚಿಕ್ಕವರು, ಇವ್ರು ಬಡವರು ನೋಡೋದು ವೈಶ್ಯರು. ಆಮೇಲೆ ಕ್ಷತ್ರಿಯರು ಯಾವ ಆಧಾರದ ಮೇಲೆ ನೋಡ್ತಾರವರು? ಪವರ್. ನನಗಿಷ್ಟು ಅಧಿಕಾರ ಇದೆ, ನಾನು ಇಷ್ಟು ರಾಜ್ಯ ಆಡಳಿತ ಮಾಡ್ತೇನೆ, ಇದ್ರ ಮೇಲೆ ಅವ್ರಿಗೆ ಇಷ್ಟು ದೊಡ್ಡ ರಾಜ್ಯ ಅವ್ರದ್ದು, ಇವ್ರದ್ದು ಇಷ್ಟು ಚಿಕ್ಕ ರಾಜ್ಯ, ಇವ್ರ ಕೈಯಲ್ಲಿ ಇಷ್ಟು ಜನ ಇದ್ದಾರೆ. ಸೊ ಕ್ಷತ್ರಿಯರು ನೋಡೋದು ಅಧಿಕಾರದ ಮೇಲೆ, ಬ್ರಾಹ್ಮಣರು ನೋಡೋದು ಹೆಚ್ಚು ಕಡಿಮೆ ಅಂತ ಯಾವ ಆಧಾರದ ಮೇಲೆ? ಜ್ಞಾನದ ಮೇಲೆ. ಇವ್ರಿಗಿಷ್ಟು ಬರುತ್ತೆ, ಇಷ್ಟು ತಿಳುವಳಿಕೆ ಇದೆ, ಅವ್ರಿಗಿಷ್ಟು ವೇದಗಳ ಜ್ಞಾನ ಇದೆ, ಇಷ್ಟು ಉಪನಿಷತ್ತು ಬರುತ್ತೆ, ಇವು ನೋಡೋದು ಬ್ರಾಹ್ಮಣರು. ವೈಷ್ಣವ್ರು ಏನ್ ನೋಡಿ ನೋಡ್ತೀವಿ ನಾವು? ನಾವೇನ್ ನೋಡ್ಬೇಕು ಬೇರೆಯವರಲ್ಲಿ? ಹೆಂಗೆ ಒಬ್ಬರನ್ನ ಏನದು ಉಚ್ಚ ಸ್ಥಾನದಲ್ಲಿ ಇಡ್ತೀವಿ ನಾವು? ಯಾವ ಆಧಾರದ ಮೇಲೆ? ಭಕ್ತಿ ಮಾಡೋದು ಮಾತಾಡಿ. ಇಂದ್ರಿಯಗಳ ನಿಗ್ರಹಣ ಅಂದ್ರೆ ಎಲ್ಲ ಭಕ್ತಿನಲ್ಲೇ ಬರುತ್ತೆ. ಭಕ್ತಿ ಇದ್ರೆ ಇಂದ್ರಿಯ ನಿಗ್ರಹ ಎಲ್ಲ ಬರುತ್ತೆ. ಭಕ್ತಿ ಆಧಾರದ ಮೇಲೆ ನಾವು ವೈಷ್ಣವರನ್ನ ನೋಡ್ಬೇಕು. ನಾವು ಸೊ ವಯಸ್ಸು, ಒಬ್ಬೊಬ್ರು ಎಷ್ಟು ಚಿಕ್ಕ ವಯಸ್ಸಿರ್ತಾರೆ, ವಯಸ್ಸು ಇಲ್ಲ, ಅಧಿಕಾರ ಇಲ್ಲ, ಅವರ ಧನ, ಅವರ ಅಂದ್ರೆ ಅವ್ರು ನೋಡಕ್ ಹೆಂಗಿದ್ದಾರೆ, ಇದು ಯಾವ ಆಧಾರದ ಮೇಲೂ ವೈಷ್ಣವರನ್ನ ನೋಡ್ಬೋದು ನಾವು. ಬರೀ ಅವರ ಭಕ್ತಿ ಎಷ್ಟು ಅಂತ ನೋಡಿ ಅವರು ಎಂಥ ಭಕ್ತರು ಅಂತ ನಮಗೆ ಗೊತ್ತಾಗ್ಬೋದು. ಸೊ ಈ ಆಧಾರದ ಮೇಲೆ ನಾವು ವೈಷ್ಣವರನ್ನ ನೋಡ್ಬೇಕು. ನೋಡಿ, ಯಾವಾಗ ನಾವು ಬೇರೆಯವರಲ್ಲಿ ಬೇರೆಯವರ ಅನರ್ಥ ನೋಡ್ತೀವಿ ನಾವು ತುಂಬಾ, ಅದೇ ಒಂದು ನಮಗೆ ಆ ಸಂಸ್ಕಾರ ಬಂದ್ಬಿಡುತ್ತೆ, ಬೇರೆ ಎಲ್ಲರಲ್ಲೂ ತಪ್ಪು ಕಂಡು ಹೊಡಿಯೋದೇ ಆಗ್ಬಿಡುತ್ತೆ ನಮಗೆ. ಆವಾಗ ಏನ್ ಮಾಡ್ತೀವಿ ನಾವು ಆಕ್ಚುಲಿ ಅವ್ರನ್ನ ಟೀಕೆ ಮಾಡ್ತೀವಿ. ಟೀಕೆ ಮಾಡ್ತಾ 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 ಬೇರೆಯವರಲ್ಲಿ ಬರೀ ಪಾಪಗಳು ನೋಡಿ ನಾವ್ ಆಕ್ಚುಲಿ ಬಿದ್ದೋಗ್ತೀವಿ. ಅದ್ ಯಾಕೆ? ಬೇರೆ ವೈಷ್ಣವರು ಎಷ್ಟೊಂದ್ ಜನ ಅವರು ಭಕ್ತಿ ಮಾಡ್ತಿರೋದು, ಬಟ್ ನಾವು ನೋಡ್ತಿರೋದು ಅಪರಾಧದಿಂದ ನೋಡಿದಾಗ ನಾವು ಹಾತಿ ಮಾತಾ ಇದು ನೋಡಿ ಅಫೆನ್ಸ್, ಎಷ್ಟೊಂದು ಅಪರಾಧಗಳಿದೆ. ಇವಾಗ ನಾವು ಬೆಳಗ್ಗೆ ಓದ್ತೀವಲ್ಲ 10 ಅಪರಾಧಗಳ ಓದಿ ನಾವು ಚಾಂಟಿಂಗ್ ಶುರು ಮಾಡ್ತೀವಿ. ಅದು ಏನದು? ಹರಿ ಅಪರಾಧ. ಫಸ್ಟ್ ಅಪರಾಧ ಏನು? ಬೇರೆ ಯಾರ ಭಕ್ತರು ಪ್ರಚಾರದಲ್ಲಿ ತೊಡಗಿರ್ತಾರೆ ಅವರನ್ನ ನಾವು ನಿಂದಿಸಬಾರದು. ಇದು ಭಕ್ತರ ಅಪರಾಧ. ಈ ತರ ಹರಿಯ ಅಪರಾಧ, ಬೇರೆ ನಾವು ಹರಿನಾಮವನ್ನು ನಾವು ಶಿವ ಇಲ್ಲ ಬ್ರಹ್ಮದೇವರ ನಾಮಕ್ಕೆ ಹೋಲಿಸಬಾರ್ದು. ಸೊ ಇದೆಲ್ಲ ಹರಿಯ ನಾಮದ ಅಪರಾಧ. ಸೊ ಈ ತರ ಧಾಮ ಅಪರಾಧ, ಸೇವಾ ಅಪರಾಧ, ಎಷ್ಟೊಂದು ಕಡೆ ನಾವು ಅಪರಾಧ ಮಾಡ್ತೀವಿ. ಆದ್ರೆ ಎಲ್ಲದಕ್ಕಿಂತ ಹಾತಿ ಮಾತ ಅಪರಾಧ ಅಂದ್ರೆ ಹುಚ್ಚು ಆನೆ ಬಂದು ಹೆಂಗೆ ಎಲ್ಲ ನಾಶ ಮಾಡ್ಬಿಡುತ್ತೆ, ನಮ್ಮ ಭಕ್ತಿ ನಾಶ ಮಾಡೋದು ಒಂದು ಅಪರಾಧ. ಅದ್ ಯಾವ ಅಪರಾಧ? ಇಲ್ಲೇನ್ ಕೊಟ್ಟಿದ್ದಾರೆ? ಯಾವ ಅಪರಾಧ? ಎಷ್ಟೊಂದು ಅಪರಾಧ ಇದೆ. ವೈಷ್ಣವರಿಗೆ ಮಾಡೋ ಅಪರಾಧ. ವೈಷ್ಣವ ಅಪರಾಧ ತುಂಬಾ ಡೇಂಜರಸ್. ಯಾಕೆ? ಇವಾಗ ನಾವು ಹರಿಗೆ ಅಪರಾಧ ಮಾಡ್ಬೋದು. ಇವಾಗ ಧಾಮಕ್ಕೆ ಹೋಗ್ತೀವಿ, ವೃಂದಾವನಕ್ಕೆ, ಅಲ್ಲಿ ಹೋದಾಗ ನಾವು ಕರೆಕ್ಟ್ ದೃಷ್ಟಿಯಿಂದ ನೋಡದೇ ಇರ್ಬೋದು ನಾವು ವೃಂದಾವನವನ್ನು, ಅಲ್ವಾ? ಸೊ ಸೇವಾ ಅಪರಾಧ, ಇಂಥವು ಎಷ್ಟೊಂದು ಅಪರಾಧಗಳು ಮಾಡ್ತೀವಿ. ಆದ್ರೆ ಎಲ್ಲ ಅಪರಾಧಗಳಿಗೂ ಪರಿಣಾಮ ಒಂದಿದೆ. ಏನು? ಎಲ್ಲ ಅಪರಾಧಗಳಿಗೂ ಪರಿಣಾಮ ಏನೊಂದು? ಹರಿಭಕ್ತಿ ಸೇವೆ, ಭಕ್ತಿ ಮಾಡೋದು, ಹರಿನಾಮ ಜಪ ಮಾಡೋದು. ಮಾಡೋದು. ಸೊ ಹರಿನಾಮ ಜಪದಿಂದ ಎಲ್ಲ ಅಪರಾಧಗಳನ್ನು ಪರಿಹಾರ ಮಾಡ್ಬೋದು. ಅಫ್ಕೋರ್ಸ್ ಗೊತ್ತಿಲ್ಲದೆ ಮಾಡಿ, ಬೇಕಂತ ಮಾಡಿ. ಆದ್ರೆ ವೈಷ್ಣವ ಅಪರಾಧ ಮಾಡಿದ್ರೆ ನಾವು ಆ ಹರಿನಾಮ ಕೂಡ ನಮ್ಮನ್ನ ಕಾಪಾಡಕ್ಕಾಗಲ್ಲ. ಕೃಷ್ಣ ಒಪ್ಕೊಳ್ಳೋದೇ ಇಲ್ಲ. ನಾವು ಅವ್ರ ಹತ್ರ ಕಾಲಿಗೆ ಬೀಳ್ಬೇಕು ಖಂಡಿತ. ಸೊ ಇಲ್ಲಿವರೆಗೂ ಓದಿದ ಸಾರಾಂಶ ಏನು? ನಾವು ವೈಷ್ಣವರನ್ನ ಐಹಿಕ ದೃಷ್ಟಿಯಿಂದ ನೋಡಬಾರ್ದು, ಬರೀ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡ್ಬೇಕು. ಯಾಕಂದ್ರೆ ಶುದ್ಧ ಭಕ್ತರ ಲಕ್ಷಣಗಳು ನೋಡಿ ಇಲ್ಲಿ.
ಅವರು ಯಾವುದೇ ಆ ಶುದ್ಧ ಭಕ್ತರ ಲಕ್ಷಣಗಳು ಅವ್ರನ್ನ ಹೆಂಗೆ ಗುರುತಿಸ್ಬೋದು ಭಕ್ತರನ್ನ ನಾವು ಅವ್ರು ಎಷ್ಟು ಮಟ್ಟಕ್ಕೆ ಭಕ್ತಿನಲ್ಲಿ ಮುಂದುವರೆದಿದ್ದಾರೆ ಅಂತ. ಯಾವುದೇ ವಸ್ತುಗಳು, ಯಾವುದೇ ಐಹಿಕ ನಾವು ನಮ್ಮ ಸುತ್ತಮುತ್ತ ವಸ್ತುಗಳು ನೋಡ್ತೀವಲ್ಲ, ಎಲ್ಲಾ ವಸ್ತುಗಳನ್ನ ಅವರು ಭಗವಂತನ ಸೇವೆನಲ್ಲಿ ಅವರು ಉಪಯೋಗಿಸ್ತಾರೆ. ಅವರು ತನ್ನಗೋಸ್ಕರ ಅಲ್ಲ. ಆ ಶಕ್ತಿ ಇರತ್ತೆ ಯಾರಿಗೆ? ಉತ್ತಮ ಅಧಿಕಾರಿ ಅವ್ರಿಗೆ, ಆ ವೈಷ್ಣವರಿಗೆ ಆ ಶಕ್ತಿ ಇರತ್ತೆ. ಇವಾಗ ಪ್ರಭುಪಾದರಿಗೆ ಎಷ್ಟು ದುಡ್ಡು ಬಂತು ಕೈಯಲ್ಲಿ, ಎಷ್ಟು ದುಡ್ಡು ಬಂತು ಕೈಯಲ್ಲಿ. ಅವರು ಹೇಳಿದ್ರು, ಪ್ರಭುಪಾದರು ಇನ್ಫ್ಯಾಕ್ಟ್ ಹೇಳ್ತಾರೆ, ಕೃಷ್ಣ ಕೊಡ್ತಾನೆ ಅಂದ್ರೆ ನಾವು 10 ಕೈಯಲ್ಲಿ ಸ್ವೀಕಾರ ಮಾಡಕ್ಕಾಗಲ್ಲ, ಅಷ್ಟು ಕೊಟ್ರು ಪ್ರಭುಪಾದರಿಗೆ. ಆದ್ರೆ ಪ್ರಭುಪಾದರು ಒಂದಾದ್ರೂ ಇಟ್ಕೊಂಡ್ರು ಅವರು. ಅಷ್ಟೇ ಅಲ್ಲ, ಪ್ರಭುಪಾದರು ಎಲ್ಲಿ ಪ್ರಚಾರ ಅಂತ ಹೋಗ್ತಿದ್ರು, ಪ್ರಭುಪಾದರು ಬರ್ತಾರೆ ಅಂತ ಎಲ್ಲಾ ದೇವಸ್ಥಾನದಲ್ಲೂ ಪ್ರಭುಪಾದರು ಬರ್ತಾರೆ ಅಂತ ಪ್ರಭುಪಾದರ್ಗೆ ಒಂದು ರೂಮ್ ಮಾಡಿ ಎಲ್ಲಾ ಸೌಕರ್ಯಗಳನ್ನು ಮಾಡಿ ಎಲ್ಲಾ ನೀಟಾಗಿಟ್ಟು ಎಲ್ಲ ಮಾಡ್ತಾ ಇದ್ರು. ಆದ್ರೆ ಅದನ್ನ ಅವರು ಹಚ್ಕೊಳಲ್ಲ. ಯಾಕಂದ್ರೆ ಅವರು ಅದನ್ನ ಬರೀ ಇದು ನನಗೋಸ್ಕರ ಅಲ್ಲ, ಇದು ಕೃಷ್ಣನ್ ಸೇವೆ ನಲ್ಲಿ ಉಪಯೋಗಿಸೋದು, ಆ ದೃಷ್ಟಿಯಿಂದಾನೇ ನೋಡ್ತಾರೆ ಅವರು. ಅವ್ರಿಗೆ ಏನಂದ್ರೂ ಅವ್ರಿಗೆ ಅಟ್ಯಾಚ್ಮೆಂಟ್ ಇರಲ್ಲ. ಎಷ್ಟಂದ್ರೆ ನಾವು ಕೇಳಿದೀವಲ್ಲ, ಗೋಸ್ವಾಮಿ ಅವರು 2 ದಿನಕ್ಕಿಂತ ಜಾಸ್ತಿ ಒಂದು ಮರದ ಕೆಳಗಡೆ ಇರಲ್ಲವಂತೆ. ಅವ್ರು ಇರೋದೇ ಮರದ ಕೆಳಗಡೆ. ಯಾಕಂದ್ರೆ 2 ದಿವಸಕ್ಕಿಂತ ಒಂದು ಮರದ ಕೆಳಗಡೆ ಇದ್ರೆ ನನಗೆ ಆ ಮರ ಅಂದ್ರೆ ಇಷ್ಟ ಆಗ್ಬಿಡುತ್ತೆ, ಆ ಮರ ಬಿಟ್ಟು ನಾನು ಬೇರೆ ಕಡೆ ಹೋಗಲ್ಲ. ಸೊ ಈ ತರ ಅವ್ರಿಗೆ ಯಾವುದೇ ಇರಲ್ಲ. ಅಂದ್ರೆ ನನಗೋಸ್ಕರ ಈ ಮರ ಇರೋದು, ನಾ ಇಲ್ಲಿ ಆರಾಮಾಗಿ ಇರ್ಬೋದು ಅನ್ನೋ ಒಂದು ದೃಷ್ಟಿನೇ ಇರಲ್ಲ ಅವ್ರಿಗೆ. ಎಲ್ಲಾ ವಸ್ತುಗಳು ಕೃಷ್ಣನ್ ಸೇವೆಗೆ. ಆಮೇಲೆ ಅವರ ಮನಸ್ಸಿನಲ್ಲಿ, ಅವರ ಹೃದಯದಿಂದ ಎಲ್ಲ ಕಾಮ ಕ್ರೋಧ ಎಲ್ಲ ಹೊಟ್ಟೋಗ್ಬಿಟ್ಟಿರತ್ತೆ. ಅವರು ಮನಸ್ಸು ಶುದ್ಧವಾಗಿರುತ್ತೆ. ಆಮೇಲೆ ಅವರು ಅತೀತವಾಗಿರ್ತಾರೆ ದೇಹದ ಸುಖಗಳಿಂದ, ಸುಖ ಇಲ್ಲ ಕಷ್ಟಗಳಿಂದ. ಹೆಂಗೆ, ಇವಾಗ ನಂಗೆ ತುಂಬಾ ಹಸಿವಾಗಿದೆ, ತುಂಬಾ ಬಾಯಾರಿಕೆ ಆಗಿದೆ, ಇಲ್ಲಿ ತುಂಬಾ ಚಳಿ ಇದೆ, ನನಗೆ ಕಷ್ಟ ಆಗ್ತಿದೆ, ಸೊ ನನಗೆ ಇದು ಏನದು ಕೃಷ್ಣನ್ ಸೇವೆ ಇವತ್ತು ನಾನು ಮಾಡಕ್ಕಾಗಲ್ಲ, ಆ ಥರ ಇರೋದೇ ಇಲ್ಲ. ನಾವು ಪ್ರಭುಪಾದರೇ ನೋಡಿದೀವಲ್ಲ, ಅವ್ರಿಗೆ ವಯಸ್ಸೇನಿತ್ತು, ಅವ್ರಿಗೆ ಹಾರ್ಟ್ ಕಂಡೀಷನ್ ಇತ್ತು, ಎಷ್ಟು ಹಾರ್ಟ್ ಅಟ್ಯಾಕ್ ಆಗಿತ್ತು, 2 ಹಾರ್ಟ್ ಅಟ್ಯಾಕ್ ಆಗಿ ಇಷ್ಟು ಮಾಡಿದ್ರು. ಅವ್ರು ಅಮೆರಿಕಾನಲ್ಲಿ ಒಬ್ಬರೇ ದುಡ್ಡಿಲ್ಲದೆ ತಿರುಗಾಡಿ ಮಾಡಿದ್ರು. ಸೊ ಅವರು ದೈಹಿಕ ಏನದು ಕಷ್ಟ ಸುಖದಿಂದ ಮೇಲ್ಗಡೆ ಇರ್ತಾರೆ. ಮತ್ತೆ ಅವರಿಗೆ ಸ್ಟ್ರಾಂಗ್ ನಾಲೆಜ್, ತುಂಬಾ ಜ್ಞಾನದಲ್ಲಿ ಎಷ್ಟು ವಿಶ್ವಾಸ ಇರತ್ತೆ ಅಂದ್ರೆ ಯಾರನ್ನಾದ್ರೂ ಅವರು ಮೇಲಕ್ಕೆ ಎತ್ತಕ್ಕೆ ಸಾಧ್ಯ ಅವ್ರಿಗೆ. ಇವಾಗ ಜಗಾಯ್ ಮಧಾಯ್ ಅನ್ನೋ ಎಷ್ಟು ಪತಿತರಾಗಿದ್ರು ಅವ್ರನ್ನ ಭಕ್ತರಾಗಿ ಅವರು ಇದ್ ಮಾಡ್ಬೋದು, ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ನಮಗೆ ಅಷ್ಟಾಗಲ್ಲ. ಇವಾಗ ನೋಡಿ, ನಮಗೆ ಯಾರಾದ್ರೂ ಒಬ್ರು ಹಿಪ್ಪೀಸ್ನ ನೀವು ಭಕ್ತರನ್ನಾಗಿ ಮಾಡಿ, ಪ್ರಭುಪಾದರು ಎಷ್ಟು ಸಾವಿರ ಹಿಪ್ಪೀಸ್ನ ಭಕ್ತರನ್ನಾಗಿ ಮಾಡಿದ್ರು. ನಾವು ಮಾಡ್ತೀವಿ ಸ್ವಲ್ಪ, ಅವ್ರಿಗೆ ಆಲ್ರೆಡಿ ದೇವ್ರು ಅಂತದ್ ಸ್ವಲ್ಪ ಇದ್ರೆ ಸರಿ, ನೀವು ಕೃಷ್ಣ ಭಕ್ತಿನ ಮಾಡಿ, ನಿಮ್ ಪೂಜೆ ಜೊತೆ ನೀವು ಒಂದ್ ರೌಂಡ್ ಚಾಂಟಿಂಗ್ ಮಾಡಿ ಅಂತ ಶುರು ಮಾಡ್ಬೋದೇ ಹೊರತು, ನಾವು ಇಷ್ಟು ಪತಿತರನ್ನ ಭಕ್ತರಾಗಿ ನಾವು ಮಾಡಕ್ಕಾಗತ್ತಾ? ಫೋರ್ಸ್ ಮಾಡಕ್ ಹೋದ್ರೆ ನಮ್ಮಿಂದ ದೂರ ಹೋಗ್ಬಿಡ್ತಾರೆ. ಮದುಮತ್ತಜ್ಜಿ ಫೋರ್ಸ್ ಮಾಡ್ಬಾರ್ದು, ಫೋರ್ಸ್ ಮಾಡಕ್ ಆಗಲ್ಲ. ಫೋರ್ಸ್ ಮಾಡಕ್ ಆಗಲ್ಲ. ಅಂದ್ರೆ ಅವ್ರು ಹೇಳೋ ಮಾತಿನಲ್ಲಿ ಆ ಮಹಿಮೆ ಇರುತ್ತೆ. ಈ ಭಾಷೆ ಅದು ಅವ್ರಿಗೆ ಇರಲ್ಲ. ಪ್ರಭುಪಾದ್ ಇನ್ಫ್ಯಾಕ್ಟ್ ಅವ್ರಿಗೆ ಜಲದೂತ ಡೈರಿನಲ್ಲಿ ಬರ್ದಾಗ ಅವ್ರು ಬರೀತಾರ, ಅವರು ನೀನ್ ನನ್ನನ್ನ ಅಮೆರಿಕಕ್ಕೆ ಕರ್ಕೊಂಡು ಹೋಗ್ತಾ ಇದೀಯಾ, ಏನಕ್ಕೆ ಕರ್ಕೊಂಡು ಹೋಗ್ತಾ ಇದೀಯಾ ಗೊತ್ತಿಲ್ಲ, ನಚಾವ್ ಪ್ರಭು ಪುತ್ಲಿ ಜೈಸ. ಒಂದು ಪುತ್ಲಿ ಇದು ಆಟ ಆಡಿಸ್ತಾರಲ್ಲ, ಏನದು ಹಗ್ಗ ಕಟ್ಟಿ ಬೊಂಬೆಗಳನ್ನ ಆಟ ಆಡಿಸ್ತಾರಲ್ಲ, ಆ ತರ ನನ್ನನ್ನ ಆಟ ಆಡ್ಸು. ಪಪೆಟ್ಸ್ ಅಂತಾರ ನೋಡಿ, ಪಪೆಟ್ ಶೋ, ಕೀಲುಗೊಂಬೆ ಮತ್ತೆ ಆ ತರ ನನ್ನನ್ನ ಆಟ ಆಡ್ಸು, ನಾನ್ ಹೋಗ್ತಾ ಇದ್ದೀನಿ, ಎಲ್ಲಾ ನೀನೇ ಮಾಡಿಸ್ತಾ ಇದೀಯಾ ಅಂತ ಹೇಳಿ ಆ ನಂಬಿಕೆ ಮೇಲೆ ಹೋಗ್ತಾರೆ ಪ್ರಭುಪಾದರು. ಸೊ ನಾವು ತುಂಬಾ ಹುಷಾರಾಗಿರ್ಬೇಕು. ಬೇರೆ ವೈಷ್ಣವರದ್ದೇ ಈರ್ಷ್ಯೆ ಇರಬಾರ್ದು ನಮಗೆ, ಎಸ್ಪೆಷಲಿ ಎಂಪವರ್ಡ್ ವೈಷ್ಣವಸ್. ಶುದ್ಧ ಭಕ್ತರ ಮೇಲೆ ನಮ್ಗೆ ಯಾವಾಗ್ಲೂ ಈರ್ಷ್ಯೆ ಇರಬಾರ್ದು. ಅವ್ರ ಹೆಂಗೆ ಈ ತರ ಮಾಡಕ್ ಸಾಧ್ಯ ಅಂತ ಮನಸ್ಸಲ್ಲಿ ಯಾವತ್ತೂ ಬರಬಾರ್ದು. ಯಾಕಂದ್ರೆ ಅವರು ಕಂಪ್ಲೀಟ್ ಏನದು ತದೇಂದ್ರಿಯ, ಅವರ ಇಂದ್ರಿಯ, ಅವರ ಮನಸ್ಸು ಶುದ್ಧ ಭಕ್ತರಿಗೆ. ನಮಗೆ ಇವಾಗ ನಮ್ಮ ಇದ್ರಲ್ಲಿ ದೇಹದಲ್ಲಿ 3 ತರ ಲೇಯರ್ಸ್ ಇರುತ್ತೆ ನಮ್ಗೆ ಅಲ್ವಾ. ಒಂದು ಭೌತಿಕ ಶರೀರ, ಈ ಸ್ಥೂಲ ಶರೀರ. ಇನ್ನೊಂದು
ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರ. ಮತ್ತೆ ಅದ್ರ ಒಳಗಡೆ ಆತ್ಮ. ಸೊ ಎಲ್ಲರಿಗೂ ನಾವು ನೋಡೋದು ಯಾರನ್ನೇ ಆಗ್ಲಿ ಈ ಮೂರು ಇರುತ್ತೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತೆ ಆತ್ಮ. ಶುದ್ಧ ಭಕ್ತರಲ್ಲಿ ನಾವು ಸ್ಥೂಲ ಶರೀರ ಅಲ್ಲದೆ ಸೂಕ್ಷ್ಮ ಶರೀರ ಅವ್ರದ್ದು ಕಂಪ್ಲೀಟ್ ಆಗಿ ಶುದ್ಧವಾಗತ್ತೆ. ಅಂದ್ರೆ ಮನ ಬುದ್ಧಿ ಅಹಂಕಾರ ಏನಾಗಿದೆ ಅಲ್ವಾ, ಅದು ಕಂಪ್ಲೀಟ್ ಆಗಿ ಅವ್ರದ್ದು ಟ್ರಾನ್ಸ್ಫಾರ್ಮ್ ಆಗಿರುತ್ತೆ. ಅದರಿಂದ ಅವರು ತನ್ನ ಇಂದ್ರಿಯಗಳು, ಅವರ ಸೂಕ್ಷ್ಮ ಶರೀರ ಎಷ್ಟು ಕಂಪ್ಲೀಟ್ ಆಗಿ ಶುದ್ಧಿ ಆಗಿರತ್ತೆ ಅಂದ್ರೆ ಅದರಿಂದ ಅವರು ತನ್ನ ಇಂದ್ರಿಯಗಳನ್ನು, ತನ್ನ ಸ್ಥೂಲ ಶರೀರವನ್ನು ಯಾವಾಗ್ಲೂ ಭಕ್ತಿನ ಸೇವೆನಲ್ಲಿ ಅವರು ತೊಡಗಿಸಕ್ಕಾಗತ್ತೆ ಅವ್ರಿಗೆ. ಇಲ್ಲ ಅಂದ್ರೆ ಆಗಲ್ಲ. ಅದಕ್ಕೆ ಅವರ ಇಂದ್ರಿಯಗಳು ಸದೇಂದ್ರಿಯ ಅವರದು. ನಮ್ದೆಲ್ಲ ಕದೇಂದ್ರಿಯ. ಸೊ ಅವರ ಸೂಕ್ಷ್ಮ ಶರೀರ ಕಂಪ್ಲೀಟ್ ಆಗಿ ಶುದ್ಧಿಯಾಗಿರುತ್ತೆ. ಸೊ ವೈಷ್ಣವ ಅಪರಾಧದಲ್ಲಿ ನಾವು ಬೇರೆಯವ್ರನ್ನ ನೋಡಬಾರ್ದು. ಒಂದ್ಸಲಿ ಒಂದು ಇಸ್ಕಾನ್ ದೇವಸ್ಥಾನದಲ್ಲಿ ಒಬ್ಬ ಟೆಂಪಲ್ ಪ್ರೆಸಿಡೆಂಟ್ GBC ಅವರು ಬರ್ತಾರಲ್ವಾ. ಸೊ GBC ಇಂದ ಪ್ರತಿ ದೇವಸ್ಥಾನ ನಮ್ಗೆ ಗೊತ್ತಲ್ವಾ ಎಲ್ಲರಿಗೂ, ಅದು GBC ಕೆಳಗಡೆ ಇರುತ್ತೆ ಪ್ರತಿ ಒಂದು ಇಸ್ಕಾನ್ ದೇವಸ್ಥಾನನು. ಸೊ ಒಂದ್ಸಲಿ ಒಬ್ರು GBC ಅವರು ಈ ದೇವಸ್ಥಾನದಲ್ಲಿ ಏನಾಗ್ತಿದೆ ಅಂತ ನೋಡಕ್ ಬರ್ತಾರೆ. ಅದು ಸ್ವಲ್ಪ ಚಿಕ್ಕ ದೇವಸ್ಥಾನ, ಬರೀ ಒಂದ್ 4 ಜನ ಬ್ರಹ್ಮಚಾರಿಯವ್ರು ಇರ್ತಾರೆ. ಸೊ ಆ ಟೆಂಪಲ್ ಪ್ರೆಸಿಡೆಂಟ್ ಆ GBC ಅವ್ರನ್ನ ಕೇಳ್ತಾರೆ, ನೋಡಿ ನಮಗೆ ಪ್ರಚಾರ ಎಲ್ಲ ಮಾಡಕ್ ಕಷ್ಟ ಆಗ್ತಿದೆ, ನಮ್ಗೆ ಇನ್ನೂ ಒಬ್ರು ಯಾರಾದ್ರೂ ಇನ್ನೂ ಶುದ್ಧ ಭಕ್ತರು ಅಂದ್ರೆ ಯಾರಾದ್ರೂ ಸೀನಿಯರ್ ವೈಷ್ಣವ ಯಾರಾದ್ರೂ ಕಳಿಸಿ ನಮ್ಗೆ ಅಂತ ಹೇಳ್ತಾರೆ. ಅವರು GBC ಅವ್ರು ಏನ್ ಹೇಳ್ತಾರೆ, ನೀವು ನಾನು ಸರಿ ಕಳಿಸ್ತೀನಿ, ಆದ್ರೆ ನೀವಿರೋ ಇವಾಗ 5 ಜನ ಇದ್ರ, ನೀವು ಟೆಂಪಲ್ ಪ್ರೆಸಿಡೆಂಟ್ ಮತ್ತೆ ನೀವು 4 ಜನ ಯಾರಿದ್ದೀರಲ್ಲ ಇಲ್ಲಿ ನೀವು ಪ್ರಭುಸು, ನಿಮ್ಮಲ್ಲೇ ಒಬ್ರು ಶುದ್ಧ ಭಕ್ತರು ಇದ್ದಾರೆ. ಇವಾಗ ಧ್ರುವ ಮಹಾರಾಜ ಶುದ್ಧ ಭಕ್ತರು, ಆದ್ರೆ ಮೊದ್ಲು ಗೊತ್ತಿತ್ತ ಸುರುಚಿಗೆ ಶುದ್ಧ ಭಕ್ತರು ಅಂತವ್ರು ಗೊತ್ತಿರ್ಲಿಲ್ಲ. ಆದ್ರೆ ಅಂಥವ್ರನ್ನ ಕೂಡ ನಾವು ಇದು ಮಾಡ್ಬಾರ್ದು, ಅದು ತುಂಬಾ ಗ್ರೇವ್. ಅಂದ್ರು ಧ್ರುವ ಮಹಾರಾಜರನ್ನ ಅವರು ಅದ್ ಮಾಡಿದ್ದಕ್ಕೆ ಏನದು ಆ ಕರ್ಮ ಬರುತ್ತೆ. ಸುರುಚಿ ಅವ್ರ ಮಗ ಅದಕ್ಕೆ ಉತ್ತಮ ಕಳ್ಕೊಳ್ತಾಳೆ ಸುರುಚಿ. ಯಾಕೆ? ಶುದ್ಧರ ಭಕ್ತರು ಆಗೋರನ್ನು ಕೂಡ ನಾವು ಇದು ಮಾಡಬಾರ್ದು. ಅದಕ್ಕೆ ಬೇರೆ ಯಾರೇ ಆಗ್ಲಿ ನಾವು ಬೇರೆಯವ್ರನ್ನ ಇದು ನೋಡ್ಬಾರ್ದು. ಯಾಕಂದ್ರೆ ಅವರು ಇನ್ನ 6 ತಿಂಗಳಲ್ಲಿ 1 ವರ್ಷದಲ್ಲಿ ಅವ್ರು ಎಷ್ಟು ಭಕ್ತಿನಲ್ಲಿ ಮುಂದುವರಿತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಯಾವಾಗ್ಲೂ ಒಂದೊಂದ್ಸಲಿ ಭಕ್ತಿ ವೃಕ್ಷದಲ್ಲಿ ನೋಡ್ತೀವಿ, ನಮಗಿಂತ ತುಂಬಾ ಹೊಸದಾಗಿ ಬಂದಿರ್ತಾರೆ, ಅಂದ್ರೂ ಒಂದೊಂದ್ಸಲಿ ಪಟ್ ಅಂತ ತುಂಬಾ ಬೇಗ ಮೇಲಕ್ಕೆ ಹೋಗ್ತಾರೆ. ಸೊ ಆವತ್ತಿಂದ ಏನ್ ಮಾಡ್ತಾರೆ ಇವರು 5 ಪ್ರಭುಗಳು, ಇದ್ರಲ್ಲಿ ಯಾರಿರ್ಬೋದು, ನಾವು 5ರಲ್ಲಿ ಶುದ್ಧ ಭಕ್ತರು ಅಂತ ಅವ್ರು ನೋಡ್ತಾರೆ. ಇವ್ರು ಶುದ್ಧ ಭಕ್ತರು ಇರ್ಬೋದು, ಇವ್ರು ಬೆಳಗ್ಗೆ 1 ದಿವಸ ಕೂಡ ಇವ್ರು ಮಂಗಳಾರತಿನೇ ಮಿಸ್ ಮಾಡಲ್ಲ, ಇವ್ರು ಇರ್ಬೋದು, ಬುಕ್ ಡಿಸ್ಟ್ರಿಬ್ಯೂಷನ್ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರವರಲ್ಲಿ ಎಲ್ಲರಲ್ಲೂ ಒಳ್ಳೆ ಗುಣಗಳನ್ನ ನೋಡಕ್ ಶುರು ಮಾಡ್ತಾರೆ. ಸೊ ಅಲ್ಲಿ ಅವಾಗ ವೈಷ್ಣವ ಅಪರಾಧ ಕಡಿಮೆ ಆಗತ್ತೆ. ಸೊ ನಮ್ಗೆ GBCನವ್ರು ಮಾಡಿದ್ದದು ನೋಡಿ. ಸೊ ಅವತ್ತಿಂದ ಅವರು ಸ್ವಭಾವನೆ ಚೇಂಜ್ ಆಗಿತ್ತು. ಬೇರೆ ಅವ್ರ 5ರಲ್ಲಿ 5 ಬ್ರಹ್ಮಚಾರಿ ಮಧ್ಯದಲ್ಲಿ ಅವರು ಒಬ್ರನ್ನೊಬ್ರು ಬರೀ ಇವ್ರಿರ್ಬೋದು ಅಂತ ಜಾಸ್ತಿ ಗೌರವ ಕೊಡೋದು, ಜಾಸ್ತಿ ಅವರಲ್ಲಿ ಅನಥಾಸಲ್ಲೇ ಭಕ್ತಿ ನೋಡೋದು ಮಾಡಿದ್ರು. ಸೊ ಈ ತರ ನಾವು ಇರ್ಬೇಕು. ಓದ್ತೀರಾ ಮುಂದೆ? ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆ ಎಂಬುದು ಒಂದು ಆನ್ ಮಾಡಕ್ಕಾಗತ್ತಾ ಮಾತಾಜಿ? ಮಾತಾಜಿ 1 ನಿಮಿಷ ಮಾತಾಜಿ. 1 ನಿಮಿಷ ಮಾತಾಜಿ. ಕೃಷ್ಣ ಪ್ರಜ್ಞೆ ಎಂಬುದು ಒಂದು ವರ್ಗದ ಜನರಿಗೆ ಅಥವಾ ಒಂದು ವರ್ಗದ ಭಕ್ತರಿಗೆ ಅಥವಾ ಒಂದು ಪ್ರದೇಶಕ್ಕೆ ಸೀಮಿತವಾದದ್ದು ಎಂದು ಭಾವಿಸುವವರು ಸಾಮಾನ್ಯವಾಗಿ ಭಕ್ತರ ಬಾಹ್ಯ ಲಕ್ಷಣವನ್ನು ನೋಡುವ ಸಂಭವವಿದೆ. ಅಂತಹ ಕನಿಷ್ಠ ಅಧಿಕಾರಿಗಳು ಮುಂದುವರೆದ ಭಕ್ತರ ಶ್ರೇಷ್ಠ ಸೇವೆಯನ್ನು ಅರಿಯಲಾಗದೆ ಮಹಾಭಾಗವತರನ್ನು ತಮ್ಮ ಮಟ್ಟಕ್ಕೆ ತರಲು ಪ್ರಯತ್ನಿಸುತ್ತಾರೆ. ಕೃಷ್ಣ ಪ್ರಜ್ಞೆಯನ್ನು ಜಗತ್ತಾದ್ಯಂತ ಪ್ರಸಾರ ಮಾಡುವಲ್ಲಿ ನಾವು ಇಂತಹ ಅಡಚಣೆಗಳನ್ನು ಅನುಭವಿಸುತ್ತೇವೆ.
ಜಗದಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಹರಡುವ ಅಸಾಧಾರಣ ಚಟುವಟಿಕೆಗಳನ್ನು ಮೆಚ್ಚಿದ ದೈವ ಸಹೋದರರು ದುರಾದೃಷ್ಟವತ್ ನಮ್ಮ ಸುತ್ತ ತುಂಬಿದ್ದಾರೆ. ಅವರು ಸುಮ್ಮನೆ ನಮ್ಮನ್ನು ಅವರ ನೆಲೆಗೆ ತರಲು ಪ್ರಯತ್ನಿಸಿ ನಮ್ಮನ್ನು ಪ್ರತಿಯೊಂದು ಹಂತದಲ್ಲಿಯೂ ಟೀಕಿಸಲು ಪ್ರಯತ್ನಿಸುತ್ತಾರೆ. ನಾವು ಅವರ ಅಕೃತ್ರಿಮ ಚಟುವಟಿಕೆಗಳ ಬಗೆಗೆ, ಜ್ಞಾನ ಸಂಪಾದನಾ ಕೊರತೆಯ ಬಗೆಗೆ ಅತಿಯಾಗಿ ವಿಷಾದಿಸುತ್ತೇವೆ. ಭಗವಂತನ ಅಂತರಂಗ ಸೇವೆಯಲ್ಲಿ ತೊಡಗಿರುವ ವ್ಯಕ್ತಿಯನ್ನು ಸಾಧಾರಣ ವ್ಯಕ್ತಿ ಎಂದು ಪರಿಗಣಿಸಬಾರದು, ಏಕೆಂದರೆ ಭಗವತ್ ಆಜ್ಞೆ ಇಲ್ಲದೆ ಒಬ್ಬನು ಪ್ರಪಂಚಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಹರಡಲಾರ. ಒಬ್ಬನು ಶುದ್ಧ ಭಕ್ತನನ್ನು ಟೀಕಿಸಿದರೆ ಅವನು ವೈಷ್ಣವ ಅಪರಾಧ ಮಾಡಿದಂತಾಗುತ್ತದೆ. ಇದು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯ ಬಯಸುವವರಿಗೆ ತುಂಬಾ ಅಡ್ಡಿಯನ್ನು ಉಂಟು ಮಾಡುತ್ತದೆ ಮತ್ತು ಅಪಾಯಕಾರಿ. ವೈಷ್ಣವನ ಚರಣಾರವಿಂದಗಳಲ್ಲಿ ಅಪರಾಧವೆಸಗಿದರೆ ಒಬ್ಬನಿಗೆ ಯಾವ ಆಧ್ಯಾತ್ಮಿಕ ಲಾಭವೂ ದೊರಕದು. ಆದ್ದರಿಂದ ಪ್ರತಿಯೊಬ್ಬನು ಶುದ್ಧ ವೈಷ್ಣವನ ಬಗೆಗೆ ಅಸೂಯ ಪಡಬಾರದು. ಶುದ್ಧ ವೈಷ್ಣವನ ಮೇಲೂ ಶಿಸ್ತಿನ ಕ್ರಮ ತೆಗೆದುಕೊಳ್ಳಬಹುದೆಂದು ಭಾವಿಸುವುದು ಅಪರಾಧ. ಅವನಿಗೆ ಬುದ್ಧಿ ಹೇಳಲು ಪ್ರಯತ್ನಿಸುವುದಾಗಲಿ ಅವನನ್ನು ತಿದ್ದಲು ಪ್ರಯತ್ನಿಸುವುದಾಗಲಿ ಅಪರಾಧವೇ. ಪ್ರಾರಂಭಿಕ ಭಕ್ತನಾರು, ಮುಂದುವರೆದವರ ಭಕ್ತನಾರು ಎಂಬುದನ್ನು ಅವರ ಕಾರ್ಯ ಚಟುವಟಿಕೆಗಳಿಂದ ಗುರುತಿಸಬಹುದು. ವೈಷ್ಣವೋತ್ತಮನ ಯಾವಾಗಲೂ ಗುರುವೇ, ಕನಿಷ್ಠ ಅಧಿಕಾರಿಯು ಯಾವಾಗಲೂ ಶಿಷ್ಯನೇ. ಶಿಷ್ಯನು ಗುರುವಿಗೆ ಬುದ್ಧಿವಾದ ಹೇಳಲು ಹೋಗಬಾರದು. ಗುರುವು ತನ್ನ ಶಿಷ್ಯರಲ್ಲದವರಿಂದ ಉಪದೇಶವನ್ನು ಸ್ವೀಕರಿಸಬೇಕಾದ ಪ್ರಮೇಯವೇ ಇಲ್ಲ. ಇದು ಶ್ರೀಲ ರೂಪ ಗೋಸ್ವಾಮಿಯವರ 6ನೇ ಶ್ಲೋಕದ ಉಪದೇಶದ ಸಾರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಮತ್ತೆ ಟೀಕಿಸಬಾರದು, ವೈಷ್ಣವರನ್ನ ಟೀಕಿಸಬಾರದು ಅಂತ ಕೊಟ್ಟಿದ್ದಾರೆ. ನರೋತ್ತಮ ದಾಸರು ಹಾಡಲ್ಲಿ ಬರೋ ಕರುಣಾಕರು ಅನ್ನೋ ಹಾಡಲ್ಲಿ ಬರುತ್ತೆ, ಹರಿಸ್ತಾನೆ ಅಪರಾಧೆ ತಾರೆ ಹರಿ ನಾಮ್, ತೊಮಾಸ್ತಾನೆ ಅಪರಾಧೆ ನಾಹಿ ಪರಿತ್ರಾಣ್. ಅಂದ್ರೆ ಹರಿಸ್ತಾನೆ ಅಪರಾಧೆ, ಹರಿಯನ್ನು ನಾವು ಹರಿಯ ಮೇಲೆ ಹರಿನಾಮದ ಅಪರಾಧ ಮಾಡಿದ್ರು ತಾರೆ ಹರಿನಾಮ್, ಹರಿನಾಮ ನಮ್ಮನ್ನ ಏನದು ಕಾಪಾಡತ್ತೆ. ಅದರಿಂದ ನಾವು ಪರಿಹಾರ ಮಾಡ್ಬೋದು, ನಮಗೆ ಸಿಗತ್ತೆ. ತೊಮಾಸ್ತಾನೆ ಅಪರಾಧ. ಆದ್ರೆ ಭಕ್ತರ ತೊಮನದಿ ಆ ಒಂದು ಭಕ್ತನ ಸ್ಥಾನಕ್ಕೆ ನಿನಗೇನಾದ್ರೂ ಅಪರಾಧ ಮಾಡಿದ್ರೆ ನಾಹಿ ಪರಿತ್ರಾಣ, ಅದಕ್ಕೆ ಪರಿಹಾರನೇ ಇಲ್ಲ. ಯಾಕಂದ್ರೆ ಕೃಷ್ಣನಿಗೆ ಅಷ್ಟು ಸಿಟ್ಟು ಬರುತ್ತೆ. ಇವಾಗ ತಂದೆ ತಾಯಿ ನೋಡಿ, ಅವ್ರಿಗೇನಾದ್ರೂ ಒಂದ್ ಹೆಚ್ಚು ಕಡಿಮೆ ಹೇಳಿದ್ರೆ ಓಕೆ, ಆದ್ರೆ ಅವ್ರಿಗೆ ಮುದ್ದು ಮಕ್ಳಿರ್ತಾರೆ, ಆ ಮಕ್ಳಿಗೆ ಏನಾದ್ರೂ ಒಂದು ಕೈ ಹಿಡ್ಕೊಳ್ಳಿ, ಒಂದೇ ಒಂದು ಏನಾದ್ರೂ ಬೈರಿ ಇಲ್ಲ ಹೊಡಿರಿ ಅವ್ರಿಗೆ ಅಷ್ಟೇ. ಅವ್ರ ಹಿಂದ್ಗಡೆ ಹಿಂಗೆ ಅಮ್ಮ ಬಂದ್ಬಿಡ್ತಾಳೆ ಅಲ್ವಾ, ಅಪ್ಪ ಅಮ್ಮ ಬಿಡ್ತಾರ, ಎಷ್ಟು ಕೋಪ ಬರುತ್ತೆ ಅವ್ರಿಗೆ. ಸೊ ಕೃಷ್ಣನ ಮಕ್ಕಳವರು, ಕೃಷ್ಣನ ಪ್ರೀತಿಯ ಮಕ್ಕಳು, ವೈಷ್ಣವಾಸು ಯಾರು ಶುದ್ಧ ಭಕ್ತಿ ಸೇವೆ ಮಾಡ್ತಿರ್ತಾರೆ, ಅವರನ್ನ ಕೃಷ್ಣ ಯಾವಾಗ್ಲೂ ಕ್ಷಮಿಸೋದಿಲ್ಲ. ಅವರಿಗೆ ಆ ಕರ್ಮ ಫಲ ಸಿಕ್ಕೇ ಸಿಗತ್ತೆ, ಪರಿಹಾರನೇ ಇಲ್ಲ. ವೈಷ್ಣವ ಅಪರಾಧ ಅನ್ನೋದು ಅಷ್ಟು ಇದು. ಚೈತನ್ಯ ಚರಿತಾಮೃತದಲ್ಲಿ ರಾಮಚಂದ್ರ ಪುರಿ ರಾಮಚಂದ್ರ ಪುರಿ ಅನ್ನೋರು ಮಹಾಪ್ರಭು ಅವರ ಮನೆಯಿಂದ ಒಂದು ಚೆನ್ನಾಗಿದ್ದ ಎಷ್ಟೊಂದು ಒಂದು ಸಾಲು ಎಷ್ಟೊಂದು ಇರುವೆ ಬರೋದನ್ನ ನೋಡ್ತಾರೆ. ಸೊ ಆ ಇರುವೆಗಳನ್ನ ನೋಡಿ ಅವರು ಅನುಮಾನ ಪಡ್ತಾರೆ, ಏನಂತ, ಚೈತನ್ಯ ಮಹಾಪ್ರಭು ಎಷ್ಟೊಂದು ತಿಂದಿರ್ತಾರೆ, ಇವಾಗ ಅವ್ರು ಇಷ್ಟು ಲಡ್ಡು ತಿಂದಿರ್ಬೋದು, ಅದು ಎಲ್ಲ ಕೆಳಗಡೆ ಬಿದ್ದಿದೆ, ಸೊ ಅದ್ರಿಂದ ಇಷ್ಟು ಇರುವೆ ಬರ್ತಾ ಇದೆ ಅಂತ. ಒಂದೊಂದ್ಸಲಿ ಇರುವೆ ಬರತ್ತೆ, ತುಂಬಾ ಬೇಸಿಗೆ ಕಾಲದಲ್ಲಿ ತುಂಬಾ ಬಿಸಿ ಇದ್ದಾಗ ಅವ್ರಿಗೆ ಒಳಗಡೆ ಶಕೆ ತಡಿಲಾರ್ದೆ ಒಂದೊಂದ್ಸಲಿ ಇರುವೆಗಳು ಹೊರಗಡೆ ಬರುತ್ತೆ. ಸೊ ಈ ತರ ಅನುಮಾನ ಪ್ರತಿದಿಕ್ಕೂ ವೈಷ್ಣವರು ಮಾಡೋ ಪ್ರತಿಯೊಂದು ಕೆಲ್ಸಕ್ಕೂ ನಾವು ಅನುಮಾನ ಪಟ್ಟಿ ಅವ್ರಿಗೆ ಟೀಕೆ ಮಾಡಿದ್ರೆ ಬಿದೋಗ್ತೀವಿ ನಾವು. ಆಮೇಲೆ ಅವರು ಹೆಂಗ್ ಮಾಡ್ತಿದ್ರು ಅಂದ್ರೆ, ವೈಷ್ಣವರನ್ನ ಅವರ ಮನೆಗೆ ಊಟಕ್ಕೆ ಕರಿತಾ ಇದ್ರು. ಅವರು ಕರೆದು
ಎಲ್ಲ ತಿನ್ಬೇಕು ತಿನ್ಬೇಕು ಅಂತ ಫೋರ್ಸ್ ಮಾಡಿ ತಿನ್ಸೋರು. ಅಂದ್ರೆ ಇದು ಹಾಕ್ತೀನಿ ಅದು ಹಾಕ್ತೀನಿ ಅಂತ ತಿನ್ನೋರು. ಅದಾದ್ಮೇಲೆ ಎಲ್ಲರಿಗೂ ಹಾಸ್ಯ ಮಾಡೋದು, ನೀ ಇಷ್ಟು ತಿಂದೆ ಅಷ್ಟು ತಿಂದೆ, ನೀನ್ ಹಿಂಗೆ ಹಂಗೆ ಅಂತ ಈ ತರ ಮಾಡ್ತಾ ಇದ್ರು ರಾಮಚಂದ್ರಪುರಿ ಚೈತನ್ಯ ಚರಿತಾಮೃತನಲ್ಲಿ. ಸೊ ಈ ತರ ಮಾಡಿದಾಗ ಏನಾಗುತ್ತೆ, ಮಬ್ಬಾಗ್ಬಿಡುತ್ತೆ ನಮ್ಮ ಬುದ್ಧಿ. ಯಾಕಂದ್ರೆ ನಾವು ಎಲ್ಲಾರನ್ನೂ ಬರೀ ಆ ಒಂದೇ ದೃಷ್ಟಿಯಿಂದ ನೋಡ್ತೀವಿ. ಅದು ಡೇಂಜರಸ್, ಅಪಾಯ. ನಾವು ಭಕ್ತಿಯಿಂದ ಕೆಳಗಡೆ ಬಿದ್ದೋಗ್ತೀವಿ. ಇನ್ನ ಅಂದ್ರೆ ಫೈನಲಿ ಆ ರಾಮಚಂದ್ರಪುರಿಯವರು ಅವ್ರಿಗೆ ಆಗ್ಲಿಲ್ಲ ಭಕ್ತರ ಸಂಘ. ಅವ್ರು ಭಕ್ತರ ಸಂಘ ಬಿಟ್ಟು ಹೋಗ್ಬಿಡ್ತಾರೆ. ಯಾಕೆ? ಅವ್ರು ಅಷ್ಟು ಅಪರಾಧ ಮಾಡಿರ್ತಾರೆ. ಅವ್ರಿಗೆ ಭಕ್ತಿನಲ್ಲಿ ಇನ್ನ ಸಾಧ್ಯ ಇಲ್ಲ. ಸೊ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ. ಸೊ ನಾವು ತುಂಬಾ ಈ ಟೀಕೆಯಿಂದ ಯಾವಾಗ್ಲೂ ದೂರ ಇರಬೇಕು. ಮನಸ್ಸಿನಲ್ಲಿ ಕೂಡ ನಾವು ಯೋಚನೆ ಮಾಡಬಾರ್ದು ಯಾವಾಗ್ಲೂ. ಇನ್ನೊಂದು ಇಲ್ಲಿ ಈರ್ಷ್ಯೆ ಅಂತ ಕೊಟ್ಟಿದ್ದಾರೆ ನೋಡಿ. ಯಾರು ವೈಷ್ಣವರ ಮೇಲೆ, ಬೇರೆ ವೈಷ್ಣವರ ಮೇಲೆ ಈರ್ಷ್ಯೆ ಅಂತೂ ಇರ್ಲೇಬಾರ್ದು. ಇವಾಗ ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಎಷ್ಟೊಂದು ಭಕ್ತರನ್ನ ಮಾಡಿ ಬಂದ್ರು. ಆದ್ರೆ ಸುಮಾರು ಅವರ ಗಾಡ್ ಬ್ರದರ್ಸ್ ಅಂದ್ರೆ ಅವರ ಸಮ ಇರೋರು ಪ್ರಭುಪಾದರ, ಅವರು ಬೇರೆಯವರು ಕೂಡ ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ್ ಅವರ ಶಿಷ್ಯರಲ್ಲಿ ಪ್ರಭುಪಾದರು ಒಬ್ರಲ್ಲ. ಸೊ ಬೇರೆ ಶಿಷ್ಯರು ಎಷ್ಟೊಂದ್ ಜನ ಅವ್ರನ್ನ ಹೊಗಳಿದ್ರು, ತುಂಬಾ ಪ್ರೀತಿಯಿಂದ ತಗೊಂಡ್ರು. ನೀನು ಯಾರು ಮಾಡಲಾರದ ಕೆಲಸ ಮಾಡಿದೆ, ಅಂದ್ರೆ ಇಷ್ಟು ಭಕ್ತರನ್ನ, ಅದು ಪಾಶ್ಚಾತ್ಯ ಭಕ್ತರನ್ನ ನೀನ್ ಈ ತರ ಕೃಷ್ಣ ಭಕ್ತರನ್ನೇ ಆಗಿ ನೀನು ಇದು ಮಾಡಿದ್ಯಾ, ಟ್ರಾನ್ಸ್ಫರ್ ಮಾಡಿದ್ಯಾ ಅಂದ್ರೆ ಸಾಧ್ಯನೇ ಇಲ್ಲ ಅಂತ ಹೊಗಳಿದ್ರು. ಆದ್ರೆ ಕೆಲವರು ಎಲ್ಲರೂ ಅಲ್ಲ, ಕೆಲವರು ಒಪ್ಕೊಳ್ಳಿಲ್ಲ. ತುಂಬಾ ಮಾತಾಡಿದ್ರು ಪ್ರಭುಪಾದರಿಗೆ. ನೀನು ಪ್ರಭುಪಾದ್ ಅಂತ ಬಿರುದು ಹೆಂಗ್ ತಗೊಳಕ್ ಸಾಧ್ಯ ನಿಮಗೆ? ಪ್ರಭುಪಾದ್ ಅನ್ನೋದು ಚೈತನ್ಯ ಚರಿತಾಮೃತನಲ್ಲಿ ಬರುತ್ತೆ ಒಬ್ಬ ಗುರುವಿಗೆ. ಸೊ ಅವರು ಪ್ರಭುಪಾದ್ರು ಹೇಳುದು, ಪ್ರಭುಪಾದ್ರ ಆಕ್ಚುಲಿ ಯಾವಾಗ್ಲೂ ಸೈನು. ಅವ್ರು ಯಾವತ್ತು ನಾನು ಪ್ರಭುಪಾದ್ ಅಂತ ಬಾಯಲ್ಲಿ ಬಂದಿರಲಿಲ್ಲ ಪ್ರಭುಪಾದರಿಗೆ. AC ಭಕ್ತಿ ವೇದಾಂತ ಸ್ವಾಮಿ ಅಂತಾನೆ ಬರಿತಾ ಇದ್ರು. ಅಭಯ ಚರಣಾರವಿಂದ ಸೈನ್ ಕೂಡ ಹಂಗೆ ಮಾಡ್ತಾ ಇದ್ರು. ಆದ್ರೆ ಶಿಷ್ಯರು ಅವರನ್ನ ಪ್ರಭುಪಾದ ಅಂತ ಕರಿತಾ ಇದ್ರು. ಅದು ತುಂಬಾ ದೊಡ್ಡ ಬಿರುದು ಆಕ್ಚುಲಿ. ಸೊ ಅವರಿಗೆ ಶಿಷ್ಯರು ಪ್ರೀತಿಯಿಂದ ಕರೆದ್ರು. ಸೊ ಆದ್ರೆ ಕೆಲವರು ಏನ್ ಹೇಳಿದ್ರು, ಪ್ರಭುಪಾದ್ ಅಂದ್ರೆ ನಮ್ಮ ಗುರುಗಳ ಬಿರುದು ನೀನ್ ಹೆಂಗ್ ತಗೊಂಡೆ, ಈ ತರ ಈರ್ಷ್ಯೆ ಅದು ನೀನ್ ಹೆಂಗ್ ಮಾಡಕ್ಕೆ ತಗೊಂಡೆ ಅಂತ ಹೇಳೋದು. ಇವಾಗ ನಾವು ಪ್ರಭುಪಾದ್ ಅನ್ನೋರ್ನ ತುಂಬಾ ಜನನ ಪ್ರಭುಪಾದ್ ಅಂತ ಕರಿತೀವಿ ನೋಡಿ. ರೂಪ ಗೋಸ್ವಾಮಿ ಪ್ರಭುಪಾದ್, ಸನಾತನ ಗೋಸ್ವಾಮಿ ಪ್ರಭುಪಾದ್ ಅಂತ ಕರಿತೀವಿ. ಪ್ರಭುಪಾದ ಅಂದ್ರೆ ಯಾರು ಪ್ರಭುಗಳ ಪಾದದಲ್ಲಿ ಸದಾ ಇರ್ತಾರೋ, ಅಂದ್ರೆ ಕೃಷ್ಣನ ಪಾದ ಸೇವೆನಲ್ಲಿ ಯಾವಾಗ್ಲೂ ಯಾರು ಇರ್ತಾರೋ ಅದು ಅವರು ಪ್ರಭುಪಾದರು. ಸೊ ಈರ್ಷ್ಯೆ ಅನ್ನೋದು ಕೂಡ ಇರಬಾರ್ದು ನಮಗೆ. ಈ ಶ್ಲೋಕದಲ್ಲಿ ಮುಖ್ಯವಾಗಿ ನಮ್ಮ ದೃಷ್ಟಿ ಹೆಂಗಿರ್ಬೇಕು, ಬೇರೆ ವೈಷ್ಣವರನ್ನು ಹೆಂಗ ನೋಡ್ಬೇಕು, ಮತ್ತೆ ಮುಖ್ಯವಾಗಿ ಉತ್ತಮ ಅಧಿಕಾರಿಯವರನ್ನ ನಾವು ಹೆಂಗ್ ನೋಡ್ಬೇಕು ಅಂತ ಇದೆ. ಸೊ ಈ ಶ್ಲೋಕ ಮುಗಿಯತ್ತೆ. ಇಲ್ಲಿಂದ ಆಕ್ಚುಲಿ ಶ್ಲೋಕಗಳೆಲ್ಲ ಸ್ವಲ್ಪ ಚಿಕ್ಕದೆ. ಮೊದಲ 4-5 ತುಂಬಾ ದೊಡ್ಡದು. ಇಲ್ಲಿಂದ ಸ್ವಲ್ಪ ಚಿಕ್ಕ ಚಿಕ್ಕ ಶ್ಲೋಕಗಳು. ಸೊ ಈ ಮುಚ್ಚಿದ ಪುಸ್ತಕದ್ದು ಮಾತಾಜಿ ಏನಂದ್ರು, ನೀವೆಲ್ಲಾನೇ ಪುಸ್ತಕ ಓದಿ ನೀವು ಆ ಪ್ರಶ್ನೆಗಳಿಗೆ ತಯಾರಾಗಿ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಕಾರಣ, ಇವಾಗ ನಿಮಗೆ ಇಲ್ಲಿ ನೋಡಿ ಶ್ಲೋಕ 3-4 ಎಲ್ಲ ಶ್ಲೋಕದಿಂದ 1-4-5 3-4-5 ಆತರ ಪ್ರಶ್ನೆಗಳು ಕೊಟ್ಟಿದ್ದಾರೆ. ನೀವು ಆ ಪ್ರಶ್ನೆ ಓದಿ ನೀವು ಓದಿದ್ರೆ ಭಾವಾರ್ಥನು ತುಂಬಾ ದೊಡ್ಡದಿಲ್ಲ ಆಕ್ಚುಲಿ ಉಪದೇಶಾಮೃತ. ಅದಕ್ಕೆ ಫುಲ್ ಭಾವಾರ್ಥ ನಾವು ತಿಳ್ಕೊಂಡು ಎಕ್ಸ್ಪ್ಲೇನ್ ಮಾಡಕ್ ಆಗ್ತಿರೋದು ಉಪದೇಶಾಮೃತನಲ್ಲಿ. ನಿಮಗೆ ಭಗವದ್ಗೀತಾನೆಲ್ಲ ಈ ತರ ಫುಲ್ ಭಾವಾರ್ಥ ಹೇಳಕ್ ಸಾಧ್ಯ ಇಲ್ಲ. ಸೊ ಇದು ಓದಿ ನೀವು ಇದು ಬರೀರಿ. ಆದ್ರೆ ನಿಮ್ಮ ಟೆಸ್ಟ್ಗೆ, ಎಕ್ಸಾಮ್ಗೆ, ಪರೀಕ್ಷೆಗೆ ಈ ಪ್ರಶ್ನೆಗಳಿದೆ ಅಲ್ವಾ, ಇದ್ರ ಆಚೆ ಅಂದ್ರೆ ಇದು ಹೊರಗಡೆ ಕೂಡ ಬರುತ್ತೆ ನಿಮಗೆ. ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಮಾಯಾಪುರ್ ಇನ್ಸ್ಟಿಟ್ಯೂಟ್ 70% ಏನೋ ಈ ನಿಮ್ಮ ಪರೀಕ್ಷೆ ಇದ್ರಲ್ಲಿ ಏನದು ಪ್ರಶ್ನೆಗಳಲ್ಲಿ
70% ಇಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಂದ ಬರುತ್ತೆ. 30% ಆಚೆ ಕಡೆಯಿಂದ ಬರುತ್ತೆ. ಆಚೆ ಕಡೆಯಿಂದ ಏನೋ ಈ ಪ್ರಶ್ನೆಗಳಲ್ಲದೆ ಭಾವಾರ್ಥದಲ್ಲೇ ಬೇರೆ ಕಡೆಯಿಂದ ಬರುತ್ತೆ ನಿಮ್ಗೆ. ಆ ಉಪದೇಶಾಮೃತ ಆಚೆ ಬರಲ್ಲ, ಬಟ್ ಈ ಪ್ರಶ್ನೆಗಳ ಆಚೆ ಬರುತ್ತೆ. ಅದಕ್ಕೆ ನೀವು ಭಾವಾರ್ಥ ಫುಲ್ ಓದಿ ರೆಡಿ ಆಗಿರ್ಬೇಕು. ಅದಕ್ಕೆ ಇನ್ಫ್ಯಾಕ್ಟ್ ಕ್ಲಾಸ್ ಅಂದ್ರೆ ಇವಾಗ ನಾವು ಭಾವಾರ್ಥನ ಅರ್ಥ ಮಾಡಿಸ್ತಾ ಇದೀವಿ ಅಷ್ಟೇ. ಪ್ರಭುಪಾದರ ಭಾವಾರ್ಥದಿಂದ ನಾವು ಈ ಶ್ಲೋಕ, ಈ ಉಪದೇಶಾಮೃತ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅನುವಾದ ಮತ್ತೆ ಭಾವಾರ್ಥದಿಂದ ನಾವು ಮಾಡ್ತಿರೋದೇ ಅದು. ಸೊ ನಿಮಗೆ ಇದು ಭಾವಾರ್ಥ ಮತ್ತೆ ಓದ್ಬೇಕು ನೀವು. ಅದು ಓದಿದ್ರೆ ಈ ಪ್ರಶ್ನೆಗಳು ಇದ್ ಮಾಡ್ತೀರಾ. ಮತ್ತೆ ಪರೀಕ್ಷೆನಲ್ಲಿ ಬೇರೆ ಪ್ರಶ್ನೆಗಳು ಬಂದ್ರು ಈ ಭಾವಾರ್ಥದಿಂದ ನೀವು ಇದ್ ಮಾಡ್ತೀರಾ ಅಲ್ವಾ, ಚೆನ್ನಾಗಿ ಬರೆಯಕ್ಕಾಗತ್ತೆ. ಇನ್ನೊಂದು 15 ನಿಮಿಷ ಇದೊಂದು ಬಾಕಿ ಇದೆ ಅಲ್ವಾ. ಸೊ ಇವತ್ತು 5ನೇ ಪ್ರಶ್ನೆ ಏನಿದೆ ಅಲ್ವಾ, ಈ ತೆರೆದ ಪುಸ್ತಕ ಪ್ರಶ್ನೆ, ಮೌಲ್ಯಮಾಪನ ಪುಸ್ತಕ 5ನೇ ಪುಸ್ತಕ ಒಂದು ಬ್ರೇಕ್ಔಟ್ ರೂಮ್ ಮಾಡ್ಬಿಟ್ಟು ಆಡೋಣ ಇವಾಗ. ಏನಾದ್ರೂ ಇದೆಯಾ, ಏನಾದ್ರೂ ಹೇಳ್ಬೇಕಾ ಇವಾಗ ಇಷ್ಟು 6ನೇ ಇದ್ರಲ್ಲಿ ಇವತ್ತು ಮಾಡಿರೋದ್ರಲ್ಲಿ 6ನೇ ಶ್ಲೋಕದಲ್ಲಿ? ಓಕೆ, ಓದ್ತೀರಾ ಯಾರಾದ್ರೂ? 4ನೇ ಪ್ರಶ್ನೆ ಡಿಸ್ಕಸ್ ಮಾಡಿದೀವಲ್ಲ ಬ್ರೇಕ್ಔಟ್ ರೂಮ್ ಅಲ್ಲಿ, 5ನೇದ್ ಮಾಡ್ಬೇಕಾ ನಾವ್ ಇವಾಗ? ಹೌದು ಮಾತಾಜಿ. ಹೌದಲ್ವಾ? ಓಕೆ, ಓದಿ ಮಾತಾಜಿ 5ನೇ ಪ್ರಶ್ನೆ ಇದು. ಭಕ್ತರ ನಡುವೆ 6 ರೀತಿಯ ಪ್ರೀತಿಪೂರ್ವಕ ವಿನಿಮಯಕ್ಕೆ ಅನುಕೂಲವಾಗುವಂತೆ ಇಸ್ಕಾನ್ ಎದುರಿಸುತ್ತಿರುವ ಸವಾಲುಗಳನ್ನು ಮಟ್ಟ ಹಾಕುವ ವಿಧಾನಗಳನ್ನು ಚರ್ಚಿಸಿ. ನಿಮ್ಮ ಪ್ರತಿಕ್ರಿಯೆಯಲ್ಲಿ ಶ್ರೀ ಉಪದೇಶಾಮೃತದ ಮಂತ್ರ 4ರ ಉಲ್ಲೇಖಗಳನ್ನು, ಭಾವಾರ್ಥಗಳನ್ನು ನೀಡಿ. ಅಂದ್ರೆ 4ನೇ ಶ್ಲೋಕದ ಬರುತ್ತೆ ಮಾತಾಜಿ. ಹೌದು, 5ನೇ ಪ್ರಶ್ನೆ ಅಂದ್ರೆ 4ನೇ ಶ್ಲೋಕ. ಸೊ ನಾನು ಬ್ರೇಕ್ಔಟ್ ರೂಮ್ ಮಾಡ್ತೀನಿ, ಒಂದು 8 ನಿಮಿಷ 10 ನಿಮಿಷ ಕೊಡ್ತೀನಿ. ಡಿಸ್ಕಸ್ ಮಾಡಿ ನೀವು ಹೇಳ್ಬೇಕು. ಇದು ಇನ್ನೊಂದ್ಸತಿ ನೀವು ಹೇಳಿ ಮಾತಾಜಿ ಸ್ವಲ್ಪ. ಭಕ್ತರ ನಡುವೆ 6 ರೀತಿಯ ಪ್ರೀತಿಪೂರ್ವಕ ವಿನಿಮಯಕ್ಕೆ ಅನುಕೂಲವಾಗುವಂತೆ ಇಸ್ಕಾನ್ ಎದುರಿಸುತ್ತಿರುವ ಸವಾಲುಗಳನ್ನು ಮಟ್ಟಿ ಹಾಕುವ ವಿಧಾನಗಳನ್ನು ಚರ್ಚಿಸಿ. ಅಂದ್ರೆ ಇವಾಗ ಪ್ರೀತಿ ಪೂರ್ವಕ ಸಂಬಂಧಗಳನ್ನು ಬೆಳೆಸ್ಬೇಕು. ಇಸ್ಕಾನ್ ಇರೋದಕ್ಕೆ ಅಲ್ವಾ, ಈ ಪ್ರೀತಿ ಲಕ್ಷಣ ಏನಿದೆ ಅದು ಲಕ್ಷಣ ಮಾರಿದೆ. ಆದ್ರೆ ಇಸ್ಕಾನ್ ಇಸ್ಕಾನ್ ಎದುರಿಸುತ್ತಿದೆ ಕೆಲವು ಸವಾಲುಗಳನ್ನು ಮಟ್ಟ ಹಾಕುವ ವಿಧಾನಗಳನ್ನು ಚರ್ಚಿಸಿ. ಆದ್ರೆ ಅದನ್ನ ಎದುರಿಸ್ತಾ ಇದೆ ಅಲ್ವಾ ಇಸ್ಕಾನ್. ಸೊ ಯಾವ ತರ ತೊಂದರೆಗಳಿದೆ ಈ ಪ್ರೀತಿ ಲಕ್ಷಣಕ್ಕೆ, ಇಸ್ಕಾನ್ ಅದನ್ನ ಹೆಂಗೆ ಮಾಡುತ್ತೆ ಅಂತ ಮಾಡುತ್ತೆ. ಹೆಂಗೆ ಆ ವಿಧಾನ ಯಾವ ತರ ಈ ಸವಾಲುಗಳನ್ನ ಎದುರಿಸಿ ಅದೇ ಆತರ ಇದನ್ನ ಹೇಗೆ ಸಾಲ್ವ್ ಮಾಡ್ತಾರೆ ಇಸ್ಕಾನ್ ಅವರು ಅಂತ ಕೇಳ್ತಾ ಇದ್ದಾರೆ. ಇಷ್ಟು ಜನ 3 ಬ್ರೇಕ್ಔಟ್ ರೂಮ್, ಎಲ್ಲರೂ ಜಾಯಿನ್ ಆಗ್ಬೇಕು. ಸೊ ಒಂದು ಲೀಡರ್ನ ಸೆಲೆಕ್ಟ್ ಮಾಡಿ ಬರ್ಕೊಳ್ಳಿ, ಎಲ್ಲರೂ ಹೇಳೋ ಪಾಯಿಂಟ್ಸ್ನ ಬರ್ಕೊಳ್ಳಿ. ಎಲ್ಲರಿಗೂ ಚಾನ್ಸ್ ಕೊಡಿ ಮಾತಾಡಕ್ಕೆ. ಜಾಯಿನ್ ಆಗಿ ಎಲ್ಲರೂ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಜಾಯಿನ್ ಆಗ್ಬೇಕು ನೋಡಿ. ಲೀಲಾ ಮಾತಾಜಿ ಜಾಯಿನ್ ಆಗ್ಬೇಕು. ಗುರುಕ್ರಮ ಪ್ರಭು, ಚಂದ್ರವಲ್ಲಭಿ ಮಾತಾಜಿ ಜಾಯಿನ್ ಆಗಿ ಮಾತಾಜಿ. ಅಲ್ಲಿ ಬಂದಿರತ್ತೆ ನೋಡಿ ನಿಮ್ಗೆ ಮೆಸೇಜ್ ಜಾಯಿನ್ ಅಂತ, ಸುಮ್ನೆ ಜಾಯಿನ್ ಅಂತ ಒತ್ತಿ. ಬಂತ ಮಾತಾಜಿ? ಮಂಜುಳಾ ಮಾತಾಜಿ
ಹರೇ ಕೃಷ್ಣ. ಅದ್ ಬರೀ ಅಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಜಾಯಿನ್ ಅಂತ ಬಂದಿರುತ್ತೆ ನೋಡಿ, ಅದನ್ನು ಒತ್ತಿ ಸಾಕು. ಹರೇ ಕೃಷ್ಣ ಮಂಜುಳಾ ಮಾತಾಜಿ. ಜಾಯಿನ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾ ಹಾ ಮಾತಾಜಿ. ಓಕೆ ಅಲ್ಲಿ ಜಾಯಿನ್ ಅಂತ ಬರುತ್ತೆ ನೋಡಿ, ಅಲ್ಲಿ ಬರೀ ಅದನ್ನ ಒಂದು ಒತ್ತಿದ್ರೆ ನೀವು ಡಿಸ್ಕಷನ್ಗೆ ಹೋಗ್ತೀರಾ. ಬಂದಿಲ್ಲ ಮಾತಾಜಿ, ಬಂದಿಲ್ಲ ಮಾತಾಜಿ. ಹೌದಾ, ಇರಿ ಒಂದ್ ನಿಮಿಷ. ಹಾ ಹಾ ಅಸೈಟು ಇವಾಗ ನೋಡಿ ಬರುತ್ತೆ, ಒಂದ್ ನಿಮಿಷ ನೋಡಿ. ಬಂತು ಮಾತಾಜಿ. ಹಾ, ಜಾಯಿನ್ ಅಂತ ಒತ್ತಿ ಅಷ್ಟೇ ಅಲ್ಲಿ. ಅಲ್ಲಿ ಜಾಯಿನ್ ಒತ್ತಬೇಕು ನೀವು, ಜಾಯಿನ್ ಆಗಕ್ಕೆ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳ್ತಾ ಇದ್ಯಾ? ಹರೇ ಕೃಷ್ಣ ಮಾತಾಜಿ, ಕೇಳ್ತಾ ಇದ್ಯಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಬೇಕ್ರೋಟ್ ರೂಮಿಂದ ಸೊ ಅವಾಗಲೇ ಒಂದು 2 minutes ಮುಂಚೆನೆ ಬಂದ್ಬಿಟ್ಟೆ ಮಾತಾಜಿ ನಾನು ಹೊರಗಡೆ. ಹಾ, ಟೈಮ್ ಮುಗೀತಾ ಮಾತಾಜಿ ಬ್ರೇಕ್ಔಟ್ದು? ಆಯ್ತು, ಮುಗೀತು. ಓಕೆ. ಅದೇ ಅದೇ 3 ಜನ ಹೇಳಿದ್ರು ಮಾತಾಜಿ, ಇನ್ನು ಯಾರು ಒಬ್ಬರು ಇದ್ರು ಅನ್ಸತ್ತೆ. ಅವ್ರ ಹತ್ತಿಂದ ಯಾವ ಮಾತು ಬರ್ಲೇ ಇಲ್ಲ. ನಾನು ಒಂದ್ ಕೇಳ್ತಾ ನಿಮಿಷ ಇದ್ದೆ. ಎಲ್ಲಾರು ಬರ್ಲಿ. ಹರೇ ಕೃಷ್ಣ. ಒಂದೊಂದೇ ಹ್ಮ್. ರೂಮ್ ಯಾರು ಅಂತ ನೋಡೋಣ. ಓಕೆ, ರೂಮ್ ನೋಡಿ 2 ಮಾತಾಜಿ. ಯಾರು? ರೂಮ್ 2 ಯಾರಿದ್ರು? ಯಾರು ಬಂದಿತ್ತು ಗೊತ್ತೇ ಇಲ್ಲ ನನಗೆ. ಯಾರು ಡಿಸ್ಕಸ್ ಮಾಡಿದ್ರಿ? ನೈತ್ರಾವತಿ ಮಾತಾಜಿ, ಕೇಶವಿ ಮಾತಾಜಿ, ಲೀಲಾ ಮಾತಾಜಿ, ರಂಜಿನಿ, ರಮ್ಯಾ ಮಾತಾಜಿ, ರುಕ್ರಮ ಪ್ರಭು. ರೂಮ್ 2 ಏನು ಮಾತಾಜಿ? ನಾವೇ ಇಲ್ಲ ಮಾತಾಜಿ. ಹಾ ಮಾತಾಜಿ ಹೇಳಿ. ನಾನ್ ಲೀಡರ್. ಹಾ, ರಜನಿ ಮಾತಾಜಿ ಅವರನ್ನು ದಾನ, ಪ್ರಭುಪಾದ್ರ ಬುಕ್ಸ್ ದಾನ ಏನ್ ಕೊಡ್ಬೇಕಂತಂದ್ರೆ ಪ್ರಭುಪಾದ್ರ ಬುಕ್ಸ್ ಇದರಿಂದ ಕೊಡೋದ್ರಿಂದ ಪ್ರೀತಿ, ಶ್ರದ್ಧೆ, ಭಕ್ತಿ ಬೆಳೆಯುತ್ತೆ ಅಂತ ಹೇಳಿದ್ರು ರಜನಿ ಮಾತಾಜಿ ಅವರು. ಕೇಶಿ ಮಾತಾಜಿ ಅವರು ನಾಮವನ್ನೇ ಕೊಡ್ಬೇಕಂತ ಹೇಳಿದ್ರು. ದಾನವಾಗಿ ಕೊಡೋದು ಅಂತ ನಾಮವನ್ನೇ ಪ್ರತಿಯೊಬ್ಬರಿಗೆ ನಾವು ಹೇಳ್ತಾ, ಅಂದ್ರೆ ಭಗವಂತನ ನಾಮವನ್ನ ಪ್ರತಿಯೊಬ್ಬರಿಗೂ ಪ್ರಚಾರ ಮಾಡ್ತಾ, ಅಂದ್ರೆ ನಾಮ ಏನಾದ್ರೂ ದಾನ ಕೊಡ ಭಗವಂತ ನಾಮಸ್ಮರಣೆ, ಅಂದ್ರೆ ಭಗವಂತ ನಾಮಸ್ಮರಣೆ ಮಾಡ್ರಿ ಎಲ್ಲ ತುಂಬಾ ಹೇಳಿದ್ರೆ ಏನಾಗತ್ತೆ, ಅದರಿಂದ ಭಕ್ತಿ ಅನ್ನೋದು ಬೆಳೆಯುತ್ತೆ, ಮತ್ತೆ ಪ್ರಚಾರನೂ ಆಗತ್ತೆ. ಪ್ರಸಾದನು ಕೊಟ್ಟಿರೋ ಭಕ್ತಿ ಸೇವೆ ನಾವು ಮುಂದೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಲೀಲಾ ಮಾತಾಜಿ ಅವರು ಭಕ್ತರನ್ನೇ ಆಯ್ಕೆ ಮಾಡ್ಕೊಳ್ಳೋದು ಮನಸ್ಸು ಬಿಚ್ಚಿ ಹೇಳ್ಬೇಕಂದ್ರೆ ದದಾತಿ ಪ್ರತಿಗೃಹಣಾತಿ ಅಂದ್ರೆ ಭಕ್ತರ ನಡುವೆ ಎಷ್ಟೋ ವರ್ಷದಿಂದ ಸಂಬಂಧ ಗೊತ್ತಿರೋ ಶುದ್ಧ ಭಕ್ತರ ನಡುವೆ ನಾವು ದದಾತಿ ಪ್ರತಿಗೃಹಣಾತಿಯನ್ನ ಮಾಡ್ಬೇಕಂತ ಹೇಳಿದ್ದಾರೆ ಅವರು. ಮತ್ತೆ ಪ್ರಭು ಅವ್ರು ಏನ್ ಹೇಳಿದ್ರು ಅಂದ್ರೆ ಶುದ್ಧ ಭಕ್ತರನ್ನ ಯಾವುದೇ ಒಬ್ರು ಶುದ್ಧ ಭಕ್ತರನ್ನ ಮನೆಗೆ ಕರೆಸಿ ಗೌರವಿಸಿ ಅವರನ್ನ ಸತ್ಕಾರ ಮಾಡಿ ಭಗವಂತನ ಪ್ರಸಾದವನ್ನ ತಿನ್ನಿಸಿ ಅವರನ್ನೇ ಚೆನ್ನಾಗಿ ನೋಡೋದ್ರಿಂದ ಒಂದು ಇದಾಗತ್ತೆ ಅಂತ ಹೇಳಿದ್ರು. ಯಾವುದೇ ಭಕ್ತರನ್ನ ಕರೆದು ನಾವು ಹೇಳೋದ್ರಿಂದ ಪ್ರೇಮ ಪ್ರೀತಿ ಸಂಬಂಧವನ್ನ ಬೆಳೆಸ್ತೀವಿ ಅಂತ ಹೇಳಿದ್ದಾರೆ. ಅದೇ ಅಲ್ಲದೆ ಶುದ್ಧರ ಭಕ್ತರಿಂದ ಯಾವುದೇ ಭಕ್ತರಿಂದ ನಾವು ಪ್ರತಿಗೃಹಣಾತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ವರ್ಷದಿಂದ ಗೊತ್ತಿರೋ ಭಕ್ತರ ಜೊತೆ ನಾವು ಅಷ್ಟೇ ಪ್ರತಿಗೃಹಣಾತಿ ಮಾಡಬಹುದು. ಅಲ್ಲದೆ ಮತ್ತೆ ಬೇರೆಯವ್ರ ಜೊತೆ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಪ್ರತಿಗೃಹಣಾತಿಯನ್ನು. ಅಂದ್ರೆ ಅದನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮತ್ತೆ ಅಷ್ಟಲ್ಲದೆ ಭಗವಂತನ ಸೇವೆಗೆ ನಾವು ನಮ್ದ ಇದರಲ್ಲಿ ಭಗವದ್ಭಕ್ತಿ ಭಗವಂತನ ಸೇವೆಗಾಗಿ ನಾವು 50% ಅಂತೂ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ತಾವೇ ಹೇಳಿದ್ರಿ. 10% ಆದ್ರೂ ನಾವು ಭಗವಂತನ ಸೇವೆಗೆ ನಮ್ಮ ಆದಾಯದಲ್ಲಿ 10% ಆದ್ರೂ ಭಗವಂತನ ಸೇವೆಗೆ ಮತ್ತು ಭಕ್ತರ ಸೇವೆಗಾಗಿ ನಾವು ಕೊಡ್ಲೇಬೇಕು. ಮತ್ತೆ ಅದಲ್ಲದೆ ಚೇತೋಧರ್ಮ ಮಾರ್ಜನ ಅಂತ ಹೇಳಿ ಅದರಲ್ಲಿ ತುಂಬಾ 9 ಪಾಯಿಂಟ್ಸ್ ಇದೆ ಮಾತಾಜಿ. ನಮ್ಮ ಮನಸ್ಸನ್ನ ಕೃಷ್ಣನ ಸಂಕೀರ್ತನಕ್ಕೆ ಉಪಯೋಗಿಸ್ಬೇಕು. ಪ್ರತಿಯೊಂದನ್ನು ಕೃಷ್ಣನಿಗೆ ನಾವು ಸಮರ್ಪಣೆ ಮಾಡೋದ್ರಿಂದ ನಾವು ಭಕ್ತಿಯಲ್ಲಿ ಮುಂದನ್ನು ಹೊರಿತೀವಿ. ಅದಲ್ಲದೆ ಭಕ್ತರ ಜೊತೆಯನ್ನು ಭಕ್ತರ ಸಂಘಾನು ಮಾಡೋದ್ರಿಂದ ಭಕ್ತಿಯಲ್ಲಿ ತುಂಬಾ ಮುಂದುವರಿಲಿಕ್ಕೆ ಸಾಧ್ಯ ಇದೆ ಮಾತಾಜಿ. ಇದಲ್ಲದೆ ನಾವು ಸದಾ ಭಕ್ತ ಸಹವಾಸ ಮಾಡ್ಬೇಕು ಮತ್ತು ಭಕ್ತಿ ಸಂಬಂಧ ನಿಯತ ತತ್ವಗಳನ್ನ ಅನುಸರಿಬೇಕು. ಆಚಾರ್ಯರು ಹೇಳಿದ ದಾರಿಯಲ್ಲೇ ನಾವು ನಡೆಯಬೇಕು ಗುರುವಿನ. ಅದಲ್ಲದೆ ಅವ್ರೇನಂದ್ರೆ ಅವ್ರ ತಮ್ಮನವ್ರದ್ದು ಭಕ್ತರನ್ನ ಬರೇ ಪ್ರಸಾದವನ್ನ ತಿಂತೇವೆ ಅನ್ನೋ ಸಲುವಾಗಿ ಕೇಶವಿ ಮಾತಾಜಿ ಅವ್ರ ತಮ್ಮನವರು
ಗುಡಿಯಲ್ಲಿ ವೆಡ್ಡಿಂಗ್ ಆನಿವರ್ಸರಿ ಇದ್ದಾಗ ಅವರು ಪ್ರಸಾದವನ್ನೇ ಮಾಡಿಸಿ ಎಲ್ಲರಿಗೂ ತಿನ್ಸಿದ್ರು ಅಂತ ಮಾತಾಜಿ. ಅದೊಂದು ಅವ್ರು ಹೇಳಿದ್ರು ಕೇಶವ ಮಾತಾಜಿ ಅವರು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ನಾವು ಎವ್ರಿ ಸಂಡೇ ಪ್ರೋಗ್ರಾಮ್ ಮಾಡಿ ಪ್ರಸಾದನೇ ತಿನ್ನಿಸ್ತಾರೆ ಪ್ರತಿಯೊಬ್ಬರಿಗೂ, ಬಂದವರಿಗೆ, ಎಲ್ಲ ಭಕ್ತರಿಗೆ. ಅದರಿಂದ ಇಸ್ಕಾನ್ ಇಷ್ಟೊಂದು ಮುಂದುವರಿತಾ ಇದೆ ಮಾತಾಜಿ. ಹರೇ ಕೃಷ್ಣ. ಇಷ್ಟ ಹೇಳಕ್ ಮನಸ್ಸು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ರೂಮ್ 3. ಮಾತಾಜಿ ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಮಾತಾಜಿ ನಾವು ಸ್ವಲ್ಪ ಪಾಯಿಂಟ್ಸ್ ಚರ್ಚೆ ಮಾಡಿದ್ವಿ. ಓಕೆ, ಅಂದ್ರೆ ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ಏನಂದ್ರೆ ಮಾತಾಜಿ, ಈಗ ಅಂದ್ರೆ ಏನು ಅನುಕೂಲ ಮತ್ತು ಅನಾನುಕೂಲಗಳು ಇದರಲ್ಲಿ ಸ್ವಲ್ಪ ಹೇಳಿದ್ರು. ಆಕ್ಚುಲಿ ಎಲ್ಲ ಭಕ್ತರು ಹೇಳಿದ್ರು ಮಾತಾಜಿ. ಆಕ್ಚುಲಿ ಪಾಯಿಂಟ್ಸ್ ಹೇಳ್ತಾ ಇದೀನಿ. ಅಂದ್ರೆ ನಾವು ಭಕ್ತಿ ಜೀವನದಲ್ಲಿ ನಾವು ಭಗವಂತನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಲ್ಲ ಮಾತಾಜಿ, ಅದೇ ರೀತಿ ನಾವು ಭಕ್ತರಿಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ರೆ ನಮ್ದು ಮತ್ತು ಭಕ್ತರ ನಡುವೆ ತುಂಬಾ ಒಳ್ಳೆ ಸಂಬಂಧ ಇರತ್ತಲ್ಲ, ಅದು ಲಾಂಗ್ ಟೈಮ್ ಆಗಿ ಇರುತ್ತೆ ಮಾತಾಜಿ. ಅದರಿಂದ ನಮಗೆ ತುಂಬಾ ಅನುಕೂಲ ಆಗತ್ತೆ ಭಕ್ತಿ ಮಾಡ್ಲಿಕ್ಕೆ. ಮತ್ತೆ ಅಂದ್ರೆ ನಾವು ಭಕ್ತರಿಗೆ ಈಗ ಯಾವ ರೀತಿ ಇರುತ್ತೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಮಾತಾಜಿ, ನಾವು ಏನೋ ಒಂದು ಸಂದರ್ಭದಲ್ಲೂ ಕೂಡ ಈಗ ಬೇರೆ ಭಕ್ತರ ಬಗ್ಗೆ ತುಂಬಾ ನೆಗೆಟಿವ್ ಮಾತಾಡೋದಾಗ್ಲಿ, ಕೇಳೋದಾಗ್ಲಿ, ಇದರಿಂದನೂ ಕೂಡ ಇದು ಪ್ರೀತಿಪೂರ್ವಕ ಇರಂಗಿಲ್ಲ. ಮತ್ತೆ ಯಾಕಂದ್ರೆ ಈಗ ಅವ್ರ ಬಗ್ಗೆ ನಾವು ಕೆಟ್ಟದನ್ನ ಕೇಳೋದ್ರಿಂದನೂ ಕೂಡ ತುಂಬಾ ತೊಂದರೆ ಇದೆ, ಮತ್ತೆ ಹೇಳೋದ್ರಿಂದ ಇನ್ನೂ ತುಂಬಾ ತೊಂದರೆ ಇದೆ. ಅದರಿಂದ ಇದನ್ನ ನಾವು ಅವಾಯ್ಡ್ ಮಾಡ್ಬೇಕಂದ್ರೆ ನಾವು ಈಗ ಸಣ್ಣ ಈಗ ಭಕ್ತಿ ರಕ್ಷ ಈ ತರ ಸಂಡೇ ಪ್ರೋಗ್ರಾಮ್ಸ್ ಎಲ್ಲೆಲ್ಲ ಅವ್ರ ಬಗ್ಗೆ ಗುಣಗಾನ ಮತ್ತೆ ಅವ್ರದ್ದು ಏನಾದ್ರು ಕೇಳುವುದರಿಂದ ಆ ಅನರ್ಥಗಳನ್ನ ನಾವು ದೂರ ಇರುವಂತದ್ದು. ಅಂದ್ರೆ ಬೇರೆ ಭಕ್ತರ ಬಗ್ಗೆ ನಾವು ಕೇಳಿದಾಗ ಖುಷಿ ಆಗತ್ತೆ ಎಲ್ಲರಿಗೂ. ಮತ್ತೆ ಅವ್ರು ಮಾಡೋ ಸೇವೆಗಳಿಗೆ ನಾವು ಸ್ವಲ್ಪ ಅಪ್ರಿಶಿಯೇಟ್ ಮಾಡೋದ್ರಿಂದ ಅವರಿಗೂ ಖುಷಿ ಆಗತ್ತೆ, ಮತ್ತೆ ಇನ್ನೂ ಹೆಚ್ಚಿನ ಸೇವೆ ಭಗವಂತನ ಮಾಡ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗತ್ತೆ ಅಂತ ಒಂದೇದು ಅದು ಮಾತಾಜಿ. ನೆಕ್ಸ್ಟ್ ಇದರಲ್ಲಿ 6 ಪಾಯಿಂಟ್ಸ್ ಇದೆ ಮಾತಾಜಿ. ಅಂದ್ರೆ ಈಗ ಕೊಡುವುದು, ಈಗ ಅಂದ್ರೆ ಬೇರೆ ಭಕ್ತರಿಗೆ ನಾವು ಏನೋ ಒಂದು ಗಿಫ್ಟ್ಸ್ ಕೊಡ್ತೀವಿ ಮಾತಾಜಿ. ಅಂದ್ರೆ ಮತ್ತೆ ಈಗ ಕೊಟ್ಟಾಗ ಅಂದ್ರೆ ನಮ್ಮಲ್ಲಿರುವುದಂದ್ರೆ ನಾವ್ ಆಕ್ಚುಲಿ ಗಿಫ್ಟ್ ಕೊಡೋಕ್ಕಿಂತ ನಮ್ಮಲ್ಲಿರುವ ಈಗ ಸಮಯ ಮತ್ತೆ ನಮ್ದು ಈಗ ಆಲ್ರೆಡಿ ನಾವು ಕ್ಲಾಸ್ ಕೊಡುವುದಾಗ್ಲಿ ಬೇರೆಯವರಿಗೆ, ಈ ರೀತಿ ನಮ್ಮಲ್ಲಿರುವುದನ್ನು ನಾವು ಕೃಷ್ಣನ ಸೇವೆಯಲ್ಲಿ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಅದು ತುಂಬಾ ಹೆಲ್ಪ್ ಆಗತ್ತಂತ ಹೇಳ್ತಾ ಇದ್ದಾರೆ ಮಾತಾಜಿ. ಅಂದ್ರೆ ನಾವು ಒಂದೊಂದ್ಸಲ ಅಹಂಕಾರದಿಂದ ನಾನೇ ಮಾಡ್ತಾ ಇದ್ದೀನಿ, ಇದನ್ನ ಅಂದ್ರೆ ನಂದೇ ಈಗ ಒಂದು ಸ್ಥಾನ ಬೇಕು, ಈ ರೀತಿ ಮನೋಧರ್ಮವನ್ನು ಬಿಟ್ಟು ಭಗವಂತನಿಗೋಸ್ಕರ ನನ್ನಲ್ಲಿರುವ ಒಂದು ಸ್ಕಿಲ್ ನಾನು ಸೇವೆಯಲ್ಲಿ ಉಪಯೋಗ ಮಾಡ್ತೀನಿ ಅಂತೇಳಿ ಮಾಡಿದ್ರೆ ಅದು ಇನ್ನು ತುಂಬಾ ಅನುಕೂಲ ಆಗತ್ತೆ ಮಾತಾಜಿ. ನೆಕ್ಸ್ಟ್ ಪ್ರತಿಗ್ರಹಣಾತಿಯಲ್ಲಿ ಅಂದ್ರೆ ಈಗ ಬೇರೆ ಭಕ್ತರು ಕೂಡ ಮಾತಾಜಿ ನಾವೇನಂತೇವೆ ನಮ್ಮ ಹತ್ರ ಇರೋ ಜ್ಞಾನನೇ ಶ್ರೇಷ್ಠ ಅಂತೇಳಿ ತಿಳ್ಕೊಂಡಿರ್ತೀವಿ ಮಾತಾಜಿ. ಅದರಿಂದ ನಾವೊಂದು ಬೇರೆ ಭಕ್ತರು ಏನ್ ಹೇಳ್ತಾರಲ್ಲ ಅದನ್ನ ಕೇಳಿ ಕೂಡ ನಾವು ರೆಡಿ ಆಗಿರ್ಬೇಕು ಮಾತಾಜಿ. ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಂದ್ರೆ ನಾವು ನಮ್ಮ ಅಹಂಕಾರದಿಂದ ಬೇರೆ ನಮ್ದು ಹೇಳ್ದನ್ನ ಎಲ್ಲರೂ ಕೇಳ್ಬೇಕು, ಆದ್ರೆ ಬೇರೆ ಹೇಳಿದನ್ನ ನಾವು ಕೇಳಿ ತಯಾರಿರಂಗಿಲ್ಲ ಮಾತಾಜಿ. ಇದೇ ರೀತಿ ಮಾಡೋದನ್ನ ಅವ್ರದ್ದು ಕೂಡ ನಾವು ಕೇಳಿದಾಗ ಅವ್ರಿಗೂ ಖುಷಿ ಆಗತ್ತೆ, ಮತ್ತೆ ಅದನ್ನ ನಮ್ಮ ಜೀವನದಲ್ಲಿ ನಮ್ದು ಕೂಡ ಮಿಸ್ಟೇಕ್ಸ್ ಇರುತ್ತೆ ಅಷ್ಟು, ಅದನ್ನ ನಾವು ಸಾಲ್ವ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಅಂದ್ರೆ ಈಗ ನಮ್ದು ಸಮಸ್ಯೆಗಳನ್ನ ಬೇರೆ ಭಕ್ತರ ಜೊತೆಯಿಂದ ಹೇಳುದ್ರಿಂದ ಅವ್ರ ಅನುಭವದಲ್ಲಿ ಅವ್ರೇನು ಆ ಜರ್ನಿಯಲ್ಲಿ ಈಗ ಆ ಸ್ಟೇಜ್ ಇಂದ ಅವ್ರ ನೆಕ್ಸ್ಟ್ ಸ್ಟೇಜಿಗೆ ಹೋದಾಗ ಆ ಸ್ಟೇಜ್ ಅಲ್ಲಿ ನಾವಿರುವಾಗ ಏನಾಗುತ್ತೆ ಮತ್ತೆ ಅವ್ರು ಹೇಳಿದ ಕೆಲವು ಅನುಭವಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು ಮತ್ತೆ ನಾವು. ಅಂದ್ರೆ ನಾವು ಬೇರೆ ಹಿರಿಯ ಭಕ್ತರಿಂದ ಆಗ್ಲಿ ಅಥವಾ ಸೀನಿಯರ್ ಭಕ್ತರಿಂದ ಆಗ್ಲಿ ಅದನ್ನ ನಾವು ಕೇಳಲಿಕ್ಕೆ ಇಚ್ಛೆ ಪಡ್ಬೇಕು ಮತ್ತೆ. ಅಂದ್ರೆ ಈಗ ತೊಂದರೆ ಏನಾಗತ್ತೆ ಅಂದ್ರೆ ಈಗ ಎಲ್ಲರೂ ಕೂಡ ಮೊಬೈಲ್ ಅಲ್ಲಿ ಕನೆಕ್ಟ್ ಆಗಿರ್ತಾರೆ, ಮಾತಾಡ್ತಿರ್ತಾರೆ, ಅದರಿಂದ ಅಷ್ಟು ಎಫೆಕ್ಟ್ ಇರಲ್ಲ. ಅದಕ್ಕೆ ಇಲ್ಲಿ ಭಕ್ತ ಟೆಂಪಲ್ ಅಲ್ಲಿ ಬಂದಾಗ್ಲಿ ಈ ತರ ಆದಾಗ ಬಂದು ಭೇಟಿಯಾಗಿ ಕೂತು ಮಾತಾಡುವಾಗ ತುಂಬಾ ತಮ್ದು ಮಾತುಗಳನ್ನು ಹೇಳಿ ಬಿಚ್ಚಿ ಹೇಳೋದ್ರಿಂದ ತುಂಬಾ ಸಮಸ್ಯೆಗಳು ಸಾಲ್ವ್ ಮಾಡ್ಕೊಳ್ಬೋದು ಅಂತ ಒಂದು ಅನ್ಸುತ್ತೆ. ನೆಕ್ಸ್ಟ್ ಸ್ವಚ್ಛತೆ. ಓಕೆ, ಸ್ವಲ್ಪ ಥಿಯರಿ ರೂಪದಲ್ಲಿ ಹೇಳಿದ್ರು ಮತ್ತೆ ಎಲ್ಲರೂ, ನಾನು ಸ್ವಲ್ಪ ನೋಟ್ ಮಾಡ್ಕೊಂಡೆ, ಇನ್ನು ಸ್ವಲ್ಪ ಆಗ್ಲಿಲ್ಲ ನನಗೆ. ಇಷ್ಟು ಇತ್ತು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ರೂಮ್ 1. ಮಾತಾಜಿ ನನಗಿದು ಮಾಡ್ಕೊಳಕ್ಕೆ ಅಷ್ಟು ಗೊತ್ತಾಗಿಲ್ಲ ಮಾತಾಜಿ. ಪರವಾಗಿಲ್ಲ ಮಾಡಿ ಅಂತ ಏನೋ ಹೇಳಿದ್ರು ಅವರು. ಸೊ ಅದೇ 3 ಮಾತಾಜಿ ಜಾಯಿನ್ ಮಾಡಿದ್ರು ಮಾತಾಜಿ. ಶ್ರೀವಿದ್ಯಾ ಮತ್ತೆ ರಂಜಿನಿ ಮಾತಾಜಿ ಮತ್ತೆ ಪುನೀತ್ ಅವರು ಮಾತಾಜಿ ಜಾಯಿನ್ ಮಾಡಿದ್ರು. ಇನ್ನೊಬ್ರು ಮಾತಾಡೋದ್ರೊಳಗೆ ಏನೋ ಸರಿಯಾಗಿ ಅವ್ರದ್ದು ಮಾತಾಡೋದು ಕೇಳಲಿಲ್ಲ ಮಾತಾಜಿ. ರಂಜಿನಿ ಮಾತಾಜಿ ಬಂದು ಅದೇ ದದಾತಿ ಪ್ರಸ್ಕೃಣಾತಿ ಬಗ್ಗೆ ಹೇಳಿದ್ರು ಮಾತಾಜಿ. ಅದೇ ಇಸ್ಕಾನ್ ಒಂದು ಸಂಘ ಸಮಿತಿ ಇದ್ ಮಾಡಿದೆ, ಅದು ಲೈಫ್ ಟೈಮ್ ಮೆಂಬರ್ ಆಯ್ತು ಅಂತಂದ್ರೆ ನಾವು ಅದರಲ್ಲಿ ಜಾಯಿನ್ ಮಾಡ್ಕೊಂಡು ಇದ್ ಮಾಡ್ಬೋದು.
ಸಂಡೇ ಫೀಸ್ಟ್ ಎಲ್ಲ ಕೊಟ್ಟು ಪ್ರಸಾದ ತರ ಕೊಟ್ಟು ಎಲ್ಲ ಕೊಡೋದು ತಕೊಳ್ಳೋದು ಅದನ್ನ ಅದರ ಬಗ್ಗೆ ಅವ್ರು ಹೇಳಿದ್ರು ಮಾತಾಜಿ. ಸಂಡೇ ಫೀಸ್ಟ್ ಅಲ್ಲಿ ಕೊಟ್ಟು ತಗೊಳ್ಳೋದು ಅಂತ. ಆ ತರ ಕೊಡೋದ್ರಿಂದ ಪ್ರೀತಿ ವಿಶ್ವಾಸ ಹೆಚ್ಚಾಗತ್ತೆ ಇಸ್ಕಾನ್ನಲ್ಲಿ, ಅದು ನಡೀತಾ ಇದೆ ಅಂತ ಹೇಳಿ ಅವ್ರು ಹೇಳಿದ್ರು. ಮತ್ತೆ ಶ್ರೀವಿದ್ಯಾ ಮಾತಾಜಿ ಬಂದು ಇದು ಕೊಡ್ತಾ ಇದ್ದಾರೆ. ಫೋನ್ ಬೇರೆ ಒಂದು ಬರ್ತಾ ಇದೆ. ಶ್ರೀವಿದ್ಯಾ ಮಾತಾಜಿ ಏನ್ ಹೇಳಿದ್ರು ಅಂತಂದ್ರೆ ಶಿಕ್ಷಾ ಅವರು ಪುನೀತ್ ಅವರದ ಶಿಕ್ಷಾ ಗುರುಗಳ ಮಾರ್ಗದರ್ಶನ ಹೇಳಿದ್ರು. ಅದೇ ಗುಹ್ಯ ಮಾರ್ಗಾತಿ ಪ್ರಚತಿ ಅದ್ರ ಬಗ್ಗೆ ಅವ್ರು ಹೇಳಿದ್ರು ಮಾತಾಜಿ. ಶಿಕ್ಷಾ ಗುರುಗಳು ಏನ್ ಮಾರ್ಗದರ್ಶನ ಮಾಡ್ತಾರೋ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ಬೇಕು ಹಾಗೆ ಅಂತ ಹೇಳಿ ಅದನ್ನ ಹೇಳಿದ್ರು ಅವರು. ಮತ್ತೆ ಅದೇ ಶ್ರೀವಿದ್ಯಾ ಅವರವರು ಅದೇ ಕೊಡೋದು ಭುಕ್ತೆ ಭೋಜಯತೆ ಅದ್ರ ಬಗ್ಗೆ ಹೇಳಿದ್ರು ಅವರು. ಅದೇ ಸಾಧಾರಣವಾಗಿ ನಾವು ಮನೇಲಿ ಭಕ್ತರುಗಳನ್ನ ಕರೆದ್ರೆ ಬರಲಿಕ್ಕೆ ಹೋಗಕ್ಕೆ ಟೈಮ್ ಇಲ್ಲ ನಮ್ಗೆ, ಇವಾಗ ಸಮಯ ಇಲ್ಲ ಹಾಗೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಇಸ್ಕಾನ್ ನಲ್ಲಿ ಅದು ಒಂದ್ ಚಿಕ್ಕ ಯಾವ್ದಾದ್ರು ಫಂಕ್ಷನ್ ಆದ್ರೂನು ಎಲ್ಲಾರು ಜನ ಅಲ್ಲಿ ಸೇರ್ತಾರೆ, ಒಟ್ಟಿಗೆ ಸೇರಿ ಪ್ರಸಾದನೆಲ್ಲ ಒಟ್ಟಿಗೆ ತಗೊಳ್ಬೋದು. ಸೊ ಆ ಜಾಗದಲ್ಲಿ ಎಲ್ಲ ಕೊಡೋದು ಮಾಡೋದು ಭೋಗ್ತೆ ಭೋಜಯತೆ ಮಾಡೋದಕ್ಕೆ ಸೌಕರ್ಯ ಆಗತ್ತೆ ಇಸ್ಕಾನ್ ನಲ್ಲಿ, ಅದು ನೆರವಾಗತ್ತೆ ಹಾಗೆ ಅಂತ ಅದ್ರ ಬಗ್ಗೆ ಹೇಳಿದ್ರು ಮಾತಾಜಿ. ಅಷ್ಟೇ. ಮತ್ತೆ ಇನ್ನೊಬ್ರು ಮಾತಾಜಿ ಅವರು ಮಾತಾಡ್ಲೇ ಇಲ್ಲ, ಅವ್ರ ಹೆಸರೇನು ಏನಂತ ಕೇಳ್ತಾ ಇದ್ದೆ, ಅವ್ರ ಹತ್ರ ಯಾವ ವಯಸ್ಸು ಬರಲಿಲ್ಲ ಮಾತಾಜಿ. ಅದೇ ನನಗೆ ಹೆಚ್ಚಾಗಿ ಇದ್ ಮಾಡಕ್ಕೆ ಗೊತ್ತಾಗ್ಲಿಲ್ಲ ಮಾತಾಜಿ. ಸಾರಿ ಅಷ್ಟೇ ಗೊತ್ತಾಯ್ತು ಅದು. ಪರವಾಗಿಲ್ಲ ಮಾತಾಜಿ. ಹರೇ ಕೃಷ್ಣ. ಟ್ರೈ ಮಾಡಿದ್ರಲ್ವಾ? ಬೇರೆ ಯಾರಾದ್ರೂ ಏನಾದ್ರು ಹೇಳ್ತೀರಾ? ರೂಮ್ ಒನ್ನಿಂದ ಹೇಳ್ಬೇಕಾ? ಮಾತಾಜಿ ಹೇಳಿದ್ದಕ್ಕೆ ಏನಾದ್ರು ಹೇಳ್ಬೇಕಾ, ಸೇರಿಸ್ಬೇಕಾ? ಮಾತಾಜಿ ನೀವ್ ಹೇಳಿ, ನೀವ್ ಕ್ಲಾಸ್ ಅಲ್ಲಿ ಬಂದ್ ಹೇಳದನ್ನ. ಹರೇ ಕೃಷ್ಣ ಮಾತಾಜಿ, ದಂಡವತ್. ಇವ್ರು ತುಂಬಾ ಹೇಳಿದ್ರು ಆಕ್ಚುಲಿ ಮಾತಾಜಿ. ಮಂಜುಳಾ ಮಾತಾಜಿ ಇನ್ನೊಬ್ರು ಇದ್ದಿದ್ದು, ಅವರು ಹೇಳಕ್ಕೆ ಟ್ರೈ ಮಾಡಿದ್ರು, ಬಟ್ ರೋಹಿಣಿ ಮಾತಾಜಿಗೆ ಕೇಳ್ಸಿರ್ಲಿಲ್ಲ. ಬಟ್ ಶಿ ವಾಸ್ ಆಲ್ಸೋ ಟಾಕಿಂಗ್ ಆಲ್ ದ ವೈಲ್. ಮಾತಾಜಿನೂ ಹೇಳ್ತಾ ಇದ್ರು ಎಲ್ಲಾ ಪ್ರಸಾದ ಕೊಡ್ಬೇಕು ತಗೋಬೇಕು ಅಂತ ಹೇಳ್ತಾ ಇದ್ರು. ಅಂಡ್ ಇನ್ನೊಂದ್ ಮೈನ್ ಪಾಯಿಂಟ್ ನಾವು ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಏನಂದ್ರೆ ಮಾತಾಜಿ, ಪ್ರಾಬ್ಲಮ್ಸ್ ಫಸ್ಟ್ ಮೈನ್ ಕ್ವೆಶ್ಚನ್ ಪ್ರಾಬ್ಲಮ್ಸ್ ಏನ್ ಫೇಸ್ ಮಾಡ್ತಾ ಇದೀವಿ ಇಸ್ಕಾನ್ ಅಲ್ಲಿ ಈ 6 ಲಕ್ಷಣಗಳನ್ನ ಎಕ್ಸ್ಚೇಂಜ್ ಮಾಡಕ್ಕೆ ಅಂದಾಗ, ನಮ್ ಲೆವೆಲ್ಸ್ ಅಲ್ಲಿ ಆಕ್ಚುಲಿ ಏನು ಗ್ರೌಂಡ್ ಲೆವೆಲ್ಸ್ ಅಲ್ಲಿ ಏನೋ ಅಷ್ಟು ಪ್ರಾಬ್ಲಮ್ಸ್ ಇಲ್ಲ. ಏನೋ ಹೈಯರ್ ಡೆವೋಟೀಸ್ಗೆ ಇರುತ್ತೇನೋ, ಸನ್ಯಾಸಿ ಲೆವೆಲ್ಸ್ ಅಲ್ಲಿ ಅವ್ರಿಗೆ ಇರುತ್ತೇನೋ, ಇಲ್ಲ ನಿಯೋಫೈಟ್ಸ್ಗೆ ಆ ಹೊಸ ಕಲ್ಚರ್ ಇಂದ ಮತ್ತೆ ಡೆವೋಷನಲ್ ಕಲ್ಚರ್ಗೆ ಅಳವಡಿಸ್ಕೊಳ್ಳೋ ಮಧ್ಯ ಅವ್ರು ಏನಾದ್ರು ಸ್ವಲ್ಪ ಫೇಸ್ ಮಾಡ್ತಾರೇನೋ. ನಾವ್ ಈ ಮಧ್ಯ ಇರೋದ್ರಿಂದ ಇದೊಂದು ಬೆನಿಫಿಟ್ ಇದೆ, ನಮ್ಗೆ ಯಾವ ಪ್ರಾಬ್ಲಮ್ಸ್ ಅನ್ನಿಸ್ತಾ ಇಲ್ಲ. ದದಾತಿ ಪ್ರತಿಗೃಹನಾತಿ, ಯಾವ್ದು ಡೆವೋಟೀಸ್ ಜೊತೆ ಏನೋ ಕೊಡ್ತಾ ಇದೀವಿ, ಅವ್ರು ಕೊಡೋದು ಈಸ್ಕೊಳ್ತಾ ಇದೀವಿ. ಶಿಕ್ಷಾ ಗುರುಸ್ ಇದಾರೆ, ಸೊ ಎಲ್ಲಾ ಶೇರ್ ಮಾಡ್ಕೊಳ್ತಾ ಇದೀವಿ. ಕಷ್ಟ ಸುಖ ಇದ್ರೆ ಡೆವೋಟೀಸ್ ಜೊತೆ ಅಥವಾ ಯಾರೋ ಒಬ್ಬರನ್ನ ಫ್ರೆಂಡ್ಸ್ ಮಾಡ್ಕೊಂಡಿದೀವಿ, ಡೆವೋಟೀಸ್ ನ ಅವ್ರ ಜೊತೆ ಶೇರ್ ಮಾಡ್ಕೊಂತೀವಿ. ಅವ್ರ ಲೈಫ್ಸ್ ನಾವ್ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ತಾ ಇದೀವಿ. ಶಾಸ್ತ್ರಗಳಿಂದ ಕೆಲವೊಂದು ಇಂಪ್ಲಿಮೆಂಟ್ ಮಾಡ್ಕೊಂಡು ಅದು ಅಳವಡಿಸ್ಕೊಂತ ಇದೀವಿ. ಸೊ ಅದು ಪ್ರಾಬ್ಲಮ್ ಇಲ್ಲ. ಭುಂಕ್ತೆ ಭೋಜಯತೆನು ಎಷ್ಟೊಂದ್ಸಲ ಟೆಂಪಲ್ಸ್ ಫೆಸ್ಟಿವಲ್ಸ್ ಅಥವಾ ಏಕಾದಶಿಗೆ ಬನ್ನಿ, ಸಂಧ್ಯಾ ಭಜನ್ ಸಂಧ್ಯಾ ಮಾಡೋಣ ಬನ್ನಿ, ಕೀರ್ತನ್ಸ್ ಅಂತ ಏನೋ ಒಂದು ವಿ ಆರ್ ಹೋಸ್ಟಿಂಗ್ ಅಂಡ್ ಅವ್ರನ್ನ ಕರಿತೀವಿ. ಇಲ್ಲ ಅಂದ್ರೆ ದ್ವಾದಶಿ ಫೀಸ್ಟಿಗೋ ಹಂಗೆ ಏನೋ ಒಂದಕ್ಕೆ ನಾವು ಅವ್ರ ಮನೆಗಳಿಗೆ ಹೋಗ್ತಾ ಇದೀವಿ. ಸೊ ವಿ ಆರ್ ನಾಟ್ ಫೈಂಡಿಂಗ್ ಎನಿ ಪ್ರಾಬ್ಲಮ್ಸ್ ಆನ್ ಆರ್ ಲೆವೆಲ್ಸ್ ಟು ಬಿ ಪ್ರಾಕ್ಟಿಕಲ್ ಅಂತ ಅನ್ಸ್ತು ಮಾತಾಜಿ. ಬಟ್ ಇನ್ ಸ್ಪೈಟ್ ಆಫ್ ದಟ್ ಏನಾದ್ರೂ ಹುಡ್ಕೋದಿದ್ರೆ ಎಸ್, ಈ ಎಲ್ಲಾದ್ರಲ್ಲಿ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಇದೆ, ಬಟ್ ಎಲ್ಲದಕ್ಕೂ ಸೊಲ್ಯೂಷನ್ಸ್ ಆರ್ ಸಾರ್ಟೆಡ್ ಔಟ್ ಅಂಡ್ ವಿ ಆರ್ ಆನ್ ಇಟ್ ಅಂತ ಅನ್ಸ್ತಿತ್ತು ಮಾತಾಜಿ. ಹರೇ ಕೃಷ್ಣ. ಸೊ ಇವಾಗ ಇದು ಕೊಡ್ಬೇಕಲ್ವಾ, 2ನೇ ಓವಿಯ ಕೊಡ್ಬೇಕಲ್ವಾ ನಿಮ್ಗೆ? ಪ್ರಶ್ನೆ 4 ತಗೊಳ್ಳಿ. ಶ್ರೀವಿದ್ಯಾ ಮಾತಾಜಿ ಗ್ರೂಪ್ ಅಲ್ಲಿ ಹಾಕ್ತೀರಾ? ಎಸ್ ಮಾತಾಜಿ. ಮತ್ತೆ ಲಾಸ್ಟ್ ಡೇಟ್ ಇವತ್ತೆಷ್ಟು? 17ನೇ ತಾರೀಕಲ್ಲ? ಹಾ ಮಾತಾಜಿ, ಇವತ್ತು 17. ವೈಷ್ಣವ ಕ್ಯಾಲೆಂಡರ್ ಓಪನ್ ಮಾಡಿ 10 ದಿವಸ. 17, 27 ಕೊಡ್ಬೋದು ಮಾತಾಜಿ. 28 ಮತ್ತೆ ಬಲರಾಮ್ ಪೂರ್ಣಿಮಾ ಇದೆ. ಸೊ 27th ಲಾಸ್ಟ್ ಡೇ
ಫಸ್ಟ್ ಚಾತುರ್ಮಾಸ್. 27 ಅಂದ್ರೆ 27 27ಗೆ ಇಟ್ಕೋಬೇಡಿ. ಇವಾಗ ಒಂದ್ 2-3 ದಿನದಲ್ಲಿ ನೀವು ಮುಗಿಸಿದ್ರೆ, ಇವಾಗ ಬಲರಾಮ್ ಜಯಂತಿ, ಜನ್ಮಾಷ್ಟಮಿ ಬರ್ತಾ ಇದೆ, ಎಲ್ಲಾರ್ಗು ಅವಾಗ ಸೇವೆಗಳಲ್ಲೆಲ್ಲ ಪಾಲ್ಗೊಳಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನೀವು ಇದನ್ನೇ ಇಟ್ಕೊಂಡಿರ್ತೀರ. ಸೊ ಇವಾಗ 17th ಆದಷ್ಟು 3-4 ದಿವಸದಲ್ಲಿ ಎಲ್ಲಾರು ಮುಗಿಸ್ಬಿಡಿ. ನಮಗೆ ಈ ಅವಕಾಶ, ಇದು ಜನ್ಮಾಷ್ಟಮಿ ಅಂದ್ರೆ ನಮಗೆ ಎಲ್ಲ ಅತಿ ದೊಡ್ಡ ಹಬ್ಬ ನಮಗೆ ಅಲ್ವಾ. ಇಸ್ಕಾನ್ ಅಲ್ಲಿ ಎಷ್ಟೊಂದ್ ಸೇವೆ ಇರುತ್ತೆ. ಓಕೆ ಮಾತಾಜಿ. ಸೊ 27 ಹಾಗಿದ್ರೆ ಲಾಸ್ಟ್ ಡೇಟ್. 4ನೇ ಪ್ರಶ್ನೆ, ಫ್ರೈಡೇಗೋ ಸ್ಯಾಟರ್ಡೇಗೋ ಅನ್ಕೋಬೋದಾ ಮಾತಾಜಿ? ಫ್ರೈಡೇಗೆ ಸ್ಯಾಟರ್ಡೇಗೆ 21, 22 ಅಷ್ಟರಲ್ಲಿ ಅಂದ್ರೆ ಹೆಂಗೂ ಈ ಬರೆಯೋರ್ ವಾರ ಬರೀ, ಬಟ್ Friday. ಆದಷ್ಟು ಮುಗಿಸ್ರಿ. ಬಟ್ ಲಾಸ್ಟ್ ಡೇಟ್ ಅಫಿಷಿಯಲ್ ಆಗಿ 10 ದಿವಸ ಕೊಡ್ಬೇಕು. ಸೊ 27ನೇ ತಾರೀಕು. ಬಟ್ ಇನ್ಫಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ, ಎಲ್ಲಾರು ಆದಷ್ಟು ಬೇಗ ಬರೀರಿ ಅಂತ. ಎಸ್ ಮಾತಾಜಿ, ಟ್ರೈ ಅದನ್ನ ಮಾಡ್ತೀವಿ ಮಾತಾಜಿ. ಮುಂದೆ ಹಾಕಿ ತಳ್ಳಿ ಮಾಡಿದ್ರೆ ಅದು ನಮಗೇನೆ ಅದು ಇದಾಗತ್ತೆ. ಏನದು ಪ್ರೊಕ್ರಾಸ್ಟಿನೇಷನ್, ಬೇರೆ ಕೆಲಸ ಆಗಲ್ಲ ಅಲ್ವಾ. ಎಸ್ ಮಾತಾಜಿ, ಎಲ್ಲ ಹಬ್ಬ ಬರ್ತಾ ಇದೆ ಮಾತಾಜಿ. 21st ಎಲ್ಲ ವರಮಹಾಲಕ್ಷ್ಮಿ ಹಬ್ಬ. ಮಾತಾಜಿ ಕ್ಲಾಸ್ ಇದೆಯಾ ಗುರುವಾರ ಶುಕ್ರವಾರ? ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ. ಥರ್ಸ್ಡೇ ಇದೆಯಾ ಮಾತಾಜಿ ಕ್ಲಾಸ್? ಥರ್ಸ್ಡೇ ಶುಕ್ರವಾರ ಇದೆ. ಈ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ. ನನಗೇನು ತೊಂದ್ರೆ ಇಲ್ಲ, ಬಟ್ ಎಲ್ಲಾರು ನಿಮ್ ಇಷ್ಟ. ನಿಮ್ಗೆ ತುಂಬಾ ಜನ ಆಗಲ್ಲ ಅಂದ್ರೆ ಸೋಮವಾರಕ್ಕೂ ಒಂದ್ಸಲಿ ಸರ್ವಗುಣ ಮಾತಾಜಿ ಅವ್ರನ್ನು ಕೇಳ್ಬೇಕು. ಒಂದ್ ಮಾತು ಕೇಳಿ. ಶ್ರೀವಿದ್ಯಾ ಮಾತಾಜಿ ಕೇಳ್ತೀರಾ ನೀವು? ಈ ತರ ಕೇಳಿದ್ರು ಅಂತ ಮಾತಾಜಿ ಕ್ಲಾಸಲ್ಲಿ? ಕೇಳ್ಬಿಟ್ಟು ಪೋಲ್ ಬೇಕಾದ್ರೂ ಪೋಸ್ಟ್ ಮಾಡ್ತೀನಿ ಮಾತಾಜಿ. ಯಾರ್ಯಾರಿಗೆ ನನಗೆ ಪಾಸಿಬಿಲಿಟಿ ಮೆಸೇಜ್ ಇದೆ. ಹಾಕಿ, ಪೋಸ್ಟ್ ಅವ್ರಿಗೂ ಹಾಕಿ, ನನಗೂ ಹಾಕಿ. ಶುಕ್ರವಾರ ಕ್ಲಾಸ್ ಬಗ್ಗೆ. ಆಯ್ತು. ಗುರುವಾರ ಅಂತೂ ಇರುತ್ತೆ ಅಲ್ವಾ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಮಾತಾಜಿ ಇದು ಸ್ವಲ್ಪ ನೆಟ್ವರ್ಕ್ ಕಟ್ ಆಯ್ತು. ಕ್ವಶನ್ ನಂಬರ್ 4 5 ಮಾತಾಜಿ, ಇದು ಸೆಕೆಂಡ್ ಅಸೈನ್ಮೆಂಟ್. ಕ್ವಶನ್ ನಂಬರ್ 4 ನಿಮ್ಗೆ ಗ್ರೂಪ್ ಅಲ್ಲಿ ಹಾಕ್ತಾರೆ ಮಾತಾಜಿ. ಇದು ಎಲ್ಲ ಡೀಟೇಲ್ಸ್ ಹಾಕ್ಬೇಕು. ಎಷ್ಟು 2 ಪೇಜ್ ಬರಿಬೇಕು, 1000 ಶಬ್ದ ಇರ್ಬೇಕು, ಅದೆಲ್ಲ ನೀವು ಡೀಟೇಲ್ಸ್ ಹಾಕ್ತೀರಾ ಅಲ್ಲ? ಹಾಕ್ತೀನಿ ಮಾತಾಜಿ. ಇದೆ ಎಲ್ಲ ಹಾಕ್ತೀನಿ ಮಾತಾಜಿ. ಪ್ರಶ್ನೆ 4 ತಗೊಳ್ಳಿ ಮಾತಾಜಿ. ಸರಿ ಮಾತಾಜಿ. ಓಕೆ, ಆದ್ರೆ ಉತ್ಸಾಹ ಆಯ್ತಲ್ವಾ? ಮತ್ತು ವಿಶ್ವಾಸ ಬೆಳೆಸುವ. ಹರೇ ಕೃಷ್ಣ. ಓಕೆ ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಮಾಚಾರ್ಯ ಶ್ರೀಲ ಹರಿದಾಸ್ ಠಾಕುರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಗೌರ್ ಪ್ರೇಮಾನಂದ ಹರಿ ಹರಿ. ಹರಿ ಬೋಲ್. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ.